ಎಲ್ಲರಿಗೂ ನಮಸ್ಕಾರ. ಕೆಎಎಸ್ ಮರುಪರೀಕ್ಷೆಯಲ್ಲಿ ಕನ್ನಡದ ಅನುವಾದಗಳಲ್ಲಿ ಬಹಳಷ್ಟು ದೋಷಗಳಿವೆ ಅಂತ ಹಿಂದೆ ನಾವು ಹೇಳಿದ್ವಿ. ಮೊದಲ ಬಾರಿ ನೋಡಿದಾಗ ಸುಮಾರು 32 ದೋಷಗಳು ನಮಗೆ ಸಿಕ್ಕಿದ್ವು. ಆಮೇಲೆ ಸುಮಾರು 59 ದೋಷಗಳು ನಮಗೆ ಸಿಕ್ವು. ಈಗ ಮತ್ತೊಂದಿಷ್ಟು ಆಕಾಂಕ್ಷಿಗಳು ಒಂದು ಹಂತ ಹಂತವಾಗಿ ಕೂಲಂಕುಷವಾಗಿ ಪ್ರಶ್ನೆ ಪತ್ರಿಕೆಯನ್ನು ಪರೀಕ್ಷಿಸಿದಾಗ 79ಕ್ಕಿಂತ ಹೆಚ್ಚಿನ ದೋಷಗಳು ನಮಗೆ ಇಲ್ಲಿ ಕಂಡು ಬಂದಿದೆ. ನಾನು ಅದನ್ನ ವಿವರಿಸ್ತೀನಿ. ನಿರ್ಧಾರ ತಗೊಳ್ಳೋದು ನಿಮ್ಮ ಮೇಲೆ ಬಿಟ್ಟಿದೆ. ನಾವಿಲ್ಲಿ ವರ್ಡಿಕ್ಟ್ ಅನ್ನ ಕೊಡ್ತಾ ಇಲ್ಲ, ನಾವು ತೀರ್ಪನ್ನ ಕೊಡ್ತಾ ಇಲ್ಲ. ತೀರ್ಪು ಕೊಡೋಕೆ ತಜ್ಞರಿದ್ದಾರೆ, ತೀರ್ಪು ಕೊಡೋಕೆ ನ್ಯಾಯಾಲಯಗಳಿದೆ, ಕೊನೆಗೆ ಪರಿಹಾರ ಕೊಡೋಕೆ ನಮಗೆ ಸರ್ಕಾರನೂ ಕೂಡ ಇದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೆ ಮೊದಲು ಧನ್ಯವಾದವನ್ನು ಹೇಳಿಕ್ ಇಷ್ಟಪಡ್ತೀನಿ. ಯಾಕಂತ ಅಂದ್ರೆ ಸೆಪ್ಟೆಂಬರ್ 2ನೇ ತಾರೀಕು ನಾವೆಲ್ಲರೂ ಸೇರಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಿದಾಗ ಮಧ್ಯಾಹ್ನದ ಹೊತ್ತಿಗೆ ಅವರು ನಮಗೆ ಸಂಪೂರ್ಣವಾದ ನ್ಯಾಯವನ್ನ ಕೊಟ್ಬಿಟ್ಟಿದ್ರು. ಕೆಎಎಸ್ ಮರುಪರೀಕ್ಷೆನ ಮಾಡ್ತೀವಿ, ನಿಮಗೆ ನಾವು ಅನ್ಯಾಯ ಆಗದೆ ಇರೋ ತರ ನೋಡ್ಕೊಳ್ತೀವಿ ಅಂತ ಮಾತು ಕೂಡ ಕೊಟ್ಟಿದ್ರು. ಆದರೆ ಈ ಪರೀಕ್ಷೆಯನ್ನ ನಡೆಸಿದಂತಹ ಸಂಸ್ಥೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾತಿಗೂ ಕೂಡ ಗೌರವವನ್ನ ಕೊಟ್ಟಿಲ್ಲ. ಮರುಪರೀಕ್ಷೆಯಲ್ಲಿ ಮತ್ತೆ ದೋಷಗಳನ್ನ ಮಾಡಿದೆ. ಬರೀ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಗೌರವ ತೋರೋದಷ್ಟೇ ಅಲ್ಲ, ಲಕ್ಷಾಂತರ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ತುಂಬಾ ಘೋರವಾದಂತ ಅನ್ಯಾಯವನ್ನ ಮಾಡಿದೆ. ಈ ವಿಚಾರಕ್ಕೆ ನಾವು ವಿಷಾದ ಪಡಿಸ್ಬೇಕಾ ಅಥವಾ ಇದರ ವಿರುದ್ಧ ಹೋರಾಡಬೇಕಾ ಅಥವಾ ಇಲ್ಲಿ ಏನು ಮಾಡ್ಬೇಕು ಅನ್ನುವಂತ ಒಂದು ಗೊಂದಲದ ಸ್ಥಿತಿಯಲ್ಲಿ ಇವತ್ತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿದ್ದಾರೆ. ಈ ನಿಟ್ಟಿನಲ್ಲಿ ಇದೇ ಜನವರಿ 16ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಮತ್ತೆ ದೊಡ್ಡ ಮಟ್ಟದ ಹೋರಾಟ ಆಯಿತು. ಸರ್ಕಾರವನ್ನು ಕೂಡ ಸಂಘಟನೆ ಮತ್ತು ವಿದ್ಯಾರ್ಥಿಗಳು ಹೋಗಿ ಭೇಟಿಯಾದಾಗ ಒಪ್ಕೊಂಡ್ರು. ಅವರು ಕೂಡ ಸರಿ, ನಮ್ಗಿದು ಗೊತ್ತಾಗಿದೆ, ನಾವೊಂದು ಮೀಟಿಂಗ್ ಮಾಡ್ತೀವಿ, ಪರೀಕ್ಷಿಸ್ತೀವಿ ಅಂತ ನೋಡಿದಾಗ ಇತ್ತೀಚೆಗೆ ಕೆಲವರು ಸರ್ಕಾರವನ್ನ ತಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲೇನು ದೊಡ್ಡ ಮಿಸ್ಟೇಕ್ ಗಳಾಗಿಲ್ಲ, ಇವರೆಲ್ಲರೂ ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು PDF ಕೂಡ ನನಗೆ ಸಿಕ್ಕಿದೆ. ಆ PDF ನಲ್ಲಿ ಇರುವಂತಹ ತಪ್ಪುಗಳನ್ನ ನಾನು ಇಲ್ಲಿ ಎತ್ತಿ ಹೇಳ್ತೀನಿ. ಮತ್ತೆ ಸುಮಾರು 26 ದೋಷಗಳನ್ನ ಅವ್ರು ಹೇಳಿದ್ದಾರೆ. 26 ದೋಷಗಳಂತ ಗಂಭೀರ ದೋಷಗಳು ಏನೂ ಇಲ್ಲ. ನಾವು ತೋರಿಸಿರೋದು 59, ಇವತ್ತು 79 ಕೂಡ ತೋರಿಸ್ತೀನಿ ನಾನು ನಿಮ್ಗೆ. ಆ 26ರಲ್ಲಿ ಸುಮಾರು 4 ನಾವು ನೆಗ್ಲೆಕ್ಟ್ ಮಾಡಿಬಿಡ್ಬೋದು. ಮತ್ತೆ 22 ದೋಷಗಳಲ್ಲಿ ಎಷ್ಟು ಗಂಭೀರವಾಗಿದೆ ಅನ್ನೋದು ನಾನು ಹೇಳ್ಕೊಡ್ತೀನಿ. ಯಾಕಂದ್ರೆ ಇದನ್ನ ಪರೀಕ್ಷೆ ಮಾಡಿದವರು ನಮ್ಮ ಕನ್ನಡದ ಮಕ್ಕಳು. ನಮಗೆ ಕನ್ನಡ ಅಂದ್ರೆ ಗೊತ್ತು, ನಾವೆಲ್ಲ ಹಳ್ಳಿಲಿ ಬೆಳೆದಿರೋರು. ನಾವು ಕಲ್ತಿರೋದು ಸರ್ಕಾರಿ ಶಾಲೆಗಳಲ್ಲಿ. ಕನ್ನಡ ಭಾಷೆ ಹೇಗಿರ್ಬೇಕು ಅನ್ನೋದು ನಮಗೆ ಗೊತ್ತು. ತಜ್ಞರನ್ನ ತೆಗೆದುಕೊಂಡು ಅನುವಾದ ಮಾಡೋ ಬದಲು ಯಾವುದೋ ಒಂದು ಗೂಗಲ್ ಟ್ರಾನ್ಸ್ಲೇಟ್ ನ ತಗೊಂಡು ಅನುವಾದ ಮಾಡ್ಕೊಂಡು ಬಂದು ಕನ್ನಡ ಲಿಪಿ ಇದೆ ಓದಿ ಅಂತ ಕೊಟ್ರೆ ಅದನ್ನ ಒಪ್ಪೋಕ್ ಸಾಧ್ಯನೇ ಇಲ್ಲ. ಇಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲೇಬೇಕು. ಮರು ಪರೀಕ್ಷೆನೇ ಬೇಕು ಅನ್ನುವಂತ ಮಂಡು ಹಠ ನನಗಿಲ್ಲ. ಯಾಕಂದ್ರೆ ಇಲ್ಲಿ ಎಲ್ರಿಗೂ ಕೂಡ ಅದರಿಂದ ಸಮಸ್ಯೆ ಆಗೋದು ನನಗೂ ಕೂಡ ಗೊತ್ತು. ಆದ್ರೆ ಇದಕ್ಕೊಂದು ಪರಿಹಾರ ಅಂತೂ ಬೇಕೇ ಬೇಕು. ಅದನ್ನ ಹೇಗೆ ಕೊಡುತ್ತೆ ಸರ್ಕಾರ ಅದಕ್ಕೆ ಬಿಟ್ಟಿದ್ದು. ಯಾಕಂದ್ರೆ ಸರ್ಕಾರಕ್ಕೆ ಅಪಾರವಾದಂತಹ ಸಾಮರ್ಥ್ಯ ಇರುತ್ತೆ, ಅದಕ್ಕೆ ಅಧಿಕಾರ ಇರುತ್ತೆ. ಇಟ್ ಕ್ಯಾನ್ ಡೂ ಎನಿಥಿಂಗ್. ಓಕೆ, ಸೊ ಈ ನಿಟ್ಟಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲಿ ಅನ್ನೋದು ನನ್ನ ಒಂದು ವೈಯಕ್ತಿಕವಾದಂತ ಅಭಿಪ್ರಾಯ. ಇನ್ನು ಸಂಘಟನೆಯವರು ಏನ್ ಬೇಡಿಕೆ ಇಡ್ತಾ ಇದ್ದಾರೆ, ಮತ್ತೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಏನೇ ಬೇಡಿಕೆ ಇಡ್ತಾ ಇದ್ದಾರೆ, ಇಂಗ್ಲಿಷ್ನವ್ರು ಏನ್ ಬೇಡಿಕೆ ಇದೆ, ನಿಮ್ಮ ಅಭಿಪ್ರಾಯ. ನನ್ನದಂತೂ ಮರುಪರೀಕ್ಷೆನೇ ಬೇಕು ಅನ್ನೋದಕ್ಕೆ ಒಪ್ಪಿಗೆ ಇಲ್ಲ. ಬಟ್ ನ್ಯಾಯ ಅಂತೂ ಎಲ್ರಿಗೂ ಸಿಗಬೇಕು. ಅದು ಎಲ್ರಿಗೂ ಕೂಡ ಮೇನ್ಸ್ ಬರೆಯೋಕೆ ಅವಕಾಶ ಮಾಡಿ ಕೊಡಬಹುದಲ್ಲ. ಯಾಕಂದ್ರೆ 1997ಕ್ಕಿಂತ ಮುಂಚೆ ಕೆಲವೊಂದು ಬಾರಿ ಮೇನ್ಸ್ ಎಲ್ರಿಗೂ ಕೂಡ ಬರೆಯೋಕೆ ಅವಕಾಶ ಮಾಡಿ ಕೊಡ್ತಾ ಇದ್ರಂತೆ. ನಾನು ಕೇಳಿದ್ದೀನಿ ಅದ್ರ ಬಗ್ಗೆ. ಓಕೆ, ಸೊ ಇದನ್ನ ದಲಿತ ಪದವೀಧರರ ಸಂಘದ ಅಧ್ಯಕ್ಷರಾದಂತ ಅವ್ರ ಹೆಸರು ನನಗೆ ಬಹುಶಃ ಲೋಕೇಶ್ ಅಂತ ಏನೋದು, ಆ ಸರ್ ಅವರು ಎಲ್ಲೋ ಒಂದು ಅರ್ಜಿಯನ್ನ ಬರೆದಿದ್ದಾರೆ ಸರ್ಕಾರಕ್ಕೆ. ಅದನ್ನು ಕೂಡ ನೋಡ್ತಾ ಇರುವಾಗ ಒಂದು ತಿಳಿದು ಬಂದಂತಹ ಸಂಗತಿ ಆಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಏನಾದ್ರೂ ಕ್ರಮ ಕೈಗೊಳ್ಳಬಹುದು. ಇದು ವಿಡಿಯೋ ಸ್ವಲ್ಪ ತುಂಬಾನೇ ದೊಡ್ಡದಾಗತ್ತೆ. ದಯವಿಟ್ಟು ತಾಳ್ಮೆ ಇದ್ದಾಗ ನಿಧಾನವಾಗಿ ಕುಳಿತುಕೊಂಡು ನೋಡಿ. ಹಾಗೇನೆ ಕನ್ನಡ ಮಾಧ್ಯಮದ ಎಲ್ಲಾ ವಿದ್ಯಾರ್ಥಿಗಳಿಗೆ ನನ್ನ ಒಂದು ವಿನಂತಿ. ಒಂದು, ದಯವಿಟ್ಟು ಈ ವಿಡಿಯೋಗೆ ಕಮೆಂಟ್ ಮಾಡಿ, ಸರ್ ಎಕ್ಸಾಮ್ ಮಾಡಿಸಿ, ಕನ್ನಡ ವಿದ್ಯಾರ್ಥಿಗಳಿಗೆ ಕಾಪಾಡಿ, ಕನ್ನಡವನ್ನ ರಕ್ಷಿಸಿ ಅಂತ ಹೇಳಿಕ್ ಹೋಗ್ಬೇಡಿ. ಆಮೇಲೆ ನನ್ನನ್ನ ಹೊಗಳುವಂತ ಕೆಲಸನೂ ಬೇಡ. ನಮಗೆ ಕನ್ನಡಕ್ಕಾಗಿರುವಂತ ಅನ್ಯಾಯವನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನಮಗ್ ನೀವು ಮಾಡ್ಬೇಕಾಗಿರೋದೇನು, ನೀವು ಮಾಡ್ತೀನಿ ಸರ್ ಅಂತ ಅಂದ್ರೆ ನಿಮಗೆ ಕೆಳಗಡೆ ಒಂದು ವಾಟ್ಸ್ಆಪ್ ನಂಬರ್ ಕೊಡ್ತೀನಿ ನಾನು. ಆ ವಾಟ್ಸ್ಆಪ್ ನಂಬರ್ಗೆ ನೀವು ವಿಡಿಯೋ ಮಾಡಿ ಹಾಕ್ಬೇಕು ನಿಮಗಾಗಿರುವಂತ ಅನ್ಯಾಯವನ್ನ. ನೀವೆಲ್ಲರೂ KS ಆಕಾಂಕ್ಷಿಗಳಿದ್ದೀರಲ್ವಾ, ಅಟ್ ಲೀಸ್ಟ್ ಒಂದ್ 2000 ವಿಡಿಯೋಗಳು ಬೇಕಲ್ವಾ ನಮ್ಗೆ ಸರ್ಕಾರದ ಮುಂದೆ ತೋರ್ಸೋಕೆ. ಆಮೇಲೆ ಮುಂದೆ ಲೆಟರ್ ಕೂಡ ಬರಿಬೇಕಾಗಿದೆ, ಲೆಟರ್ ಪತ್ರ ಚಳವಳಿ ಕೂಡ ನಡೆಯೋದಿದೆ. ಸೊ ಅದನ್ನು ಕೂಡ ನೀವೆಲ್ಲರೂ ಮಾಡಬೇಕು. ನಾವೇನ್ ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇಲ್ಲ, ನಿಮ್ಗೆ ಕೋಚಿಂಗ್ ಕೊಡ್ತಾ ಇದೀವಿ, ನಮ್ ದುಡ್ಡು ಕಟ್ಟಿ ಬಂದಿರ್ತೀರಿ, ಇಲ್ಲಿ ನಮ್ಮನೆ ನಂಬ್ಕೊಂಡಿರ್ತೀರಿ. ಅದರಲ್ಲೂ ಮ್ಯಾಕ್ಸಿಮಮ್ ನಮ್ ಬಳಿ ಇರೋರು ಎಲ್ಲರೂ ಕೂಡ ಕನ್ನಡ ಮಾಧ್ಯಮದಲ್ಲೇ ಬರ್ದಿದ್ದೀರಿ ಎಕ್ಸಾಮ್ ಅನ್ನ. ನಿಮಗೆ ನ್ಯಾಯ ಕೊಡ್ಸ್ಕೊಡೋದು ನಮ್ ಜವಾಬ್ದಾರಿ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಇದರಿಂದ ಯಾವುದೇ ಹೊಗಳಿಕೆ ತೆಗಳಿಕೆ ನನಗೆ ಅಗತ್ಯ ಇಲ್ಲ. ನನಗ್ ಬೇಕಾಗಿರೋದಿಷ್ಟೇ, ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು. ಸರಿ, ಆರಂಭ ಮಾಡ್ತೀನಿ. ಇಲ್ಲಿ ಮೊದಲನೇದಾಗಿ ಇಂಗ್ಲಿಷ್ ನಲ್ಲಿ ಇರುವಂತ ಈ ಒಂದು ತಪ್ಪುಗಳು ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಕೆಲವೊಬ್ರು. ಅದನ್ನ ನಾನು ತೋರಿಸ್ತೀನಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅವರು ಅಂತ. ಅವ್ರು ಏನ್ ಬರ್ದಿದ್ದಾರೆ ಅಂತ ಅಂದ್ರೆ, ಟ್ರುತ್ ಬೈ ಜೆನ್ಯೂನ್ KS ಆಸ್ಪಿರೆಂಟ್ಸ್. ಅಂದ್ರೆ ಇವರು ಜೆನ್ಯೂನ್ ಆಗಿ
ಇಲ್ಲಿರುವಂತಹ ತಪ್ಪುಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಮಾರು 90% ತಪ್ಪು ಪ್ರಶ್ನೆಗಳು ಯಾವುದೇ ರೀತಿಯ ತಪ್ಪು ಇರಲಿಲ್ಲ. 90 ಪ್ರಶ್ನೆ ಅಲ್ಲ, 100% ಪ್ರಶ್ನೆಗಳು ತಪ್ಪು ಇರಲೇ ಇಲ್ಲ. ಎಲ್ಲಿ? ಇಂಗ್ಲಿಷ್ ನಲ್ಲಿ ಇರುವಾಗ. ಬಟ್ ಕನ್ನಡದಲ್ಲಿ ಅನುವಾದಾಗ ಈಗ ಹೇಳ್ತೀನಿ 79 ಪ್ರಶ್ನೆಗಳಲ್ಲಿ ದೋಷ ಇದೆ. ಇವತ್ತು ಒಂದ್ ಮಾತು ಹೇಳ್ತೀನಿ, ನಿಮ್ಮನ್ನ ನ್ಯಾಯಾಲಯದಲ್ಲಿ ಕರೆದು ನಾವು ಕೇಳ್ತೀವಿ ಅಂದ್ರೂ ಕೂಡ ನಾನು ಸಿದ್ಧ ಇದ್ದೀನಿ ವಾದ ಮಾಡೋಕೆ. ಕನ್ನಡ ಭಾಷೆ ಹೀಗೆ ಇರಬೇಕು. ಯಾಕಂದ್ರೆ ನಾವು UPSCಗೆ ಕನ್ನಡವನ್ನ 4-5 ವರ್ಷ ಓದಿದೀವಿ. ಹುಟ್ಟಿದಾಗಿಂದ ಕನ್ನಡ ಭಾಷೆನ ಓದ್ಕೊಂಡು ಬಂದಿದೀವಿ. ಕನ್ನಡ ಭಾಷೆ ಹೇಗಿರುತ್ತೆ, ಕನ್ನಡ ಕವಿಗಳನ್ನ ಹೇಗೆ ಬರೀತಾ ಇದ್ರು, ನಮ್ಮ ವ್ಯಾಕರಣ ಹೇಗಿರುತ್ತೆ, ಕರ್ತರಿ ಕರ್ಮಣಿ ಪ್ರಯೋಗ ಹೇಗಿರುತ್ತೆ, ನಾಮಪದ ಸರ್ವನಾಮ ಅಂತ ಅಂದ್ರೇನು, ವಿಭಕ್ತಿ ಪ್ರತ್ಯಯಗಳು ಹೇಗಿರ್ಬೇಕು, ಭೂತಕಾಲ, ಆಮೇಲೆ ವರ್ತಮಾನ ಕಾಲ, ಅವೆಲ್ಲ ಏನಿರ್ಬೇಕು, ವರ್ತಮಾನ ಕಾಲ ಇರ್ಬೋದು, ಭೂತಕಾಲ ಏನಾದ್ರೆ ಸಮಸ್ಯೆ ಏನಾಗುತ್ತೆ ಅವೆಲ್ಲ ನಮ್ಗೆ ಗೊತ್ತು. ಇದು ಕನ್ನಡದಲ್ಲಿ ಈ ದೋಷ ಆಗಿರೋದ್ರಿಂದ ನಿಮಗೆ ಗಂಭೀರತೆ ಗೊತ್ತಾಗ್ತಾ ಇಲ್ಲ. ಬಟ್ ಅದೇ ಇಂಗ್ಲಿಷ್ ನಲ್ಲಿ ಸ್ವಲ್ಪ ನಿಮ್ಗೆ ಅಪ್ಪಿತಪ್ಪಿ ಹೆಚ್ಚು ಕಮ್ಮಿ ಆಗಿದ್ರೆ ಆ ಒಂದು ಗಂಭೀರತೆ ನಿಮ್ಗೆ ಗೊತ್ತಾಗ್ತಾ ಇತ್ತು ಅಂತ ಇಲ್ಲಿ ನಾನು ನಿಮ್ಗೆ ಹೇಳಿಕ್ ಇಷ್ಟಪಡ್ತೀನಿ. ಸರಿ, ಆಮೇಲೆ ಏನ್ ಹೇಳ್ತಾರೆ, ಸುಮಾರು 8.5% ಮಾತ್ರ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನಿದೆ, ಟ್ರಾನ್ಸ್ಲೇಷನ್ ಎರರ್ ಇದೆ ಅಂತ ಹೇಳ್ತಾರೆ. ಕೇವಲ 1.5% ಮಾತ್ರ ಗಂಭೀರವಾದಂತಹ ದೋಷಗಳಿದೆ ಅಂತ ಈ ಒಂದು PDF ನಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಅವರು ಹೋಗಿದ್ದಾರೆ. ನಾನು ತೋರಿಸ್ತೀನಿ ಅದನ್ನ ಇಲ್ಲಿ ಒಂದೊಂದಾಗಿ, ಯಾವ ತರ ಇವರು ತೋರಿಸಿರೋದಕ್ಕೂ ಆಮೇಲೆ ನಾನು ಹೇಳಿರೋದಕ್ಕೂ. ಆಮೇಲೆ ಅಥೆಂಟಿಕ್ ಪ್ರೂಫ್ಸ್ ಡಿಬಂಕ್ ಫಾಲ್ಸ್ ಅಲಿಗೇಷನ್ಸ್, ಅಂದ್ರೆ ನಾವೇನಿಲ್ಲಿ ಅಲಿಗೇಷನ್ ಮಾಡ್ತಾ ಇದೀವಲ್ಲ, ನಾವೇನ್ ದೋಷಾರೋಪಣೆ ಮಾಡ್ತಾ ಇದೀವಲ್ಲ, ಇದೆಲ್ಲ ಸುಳ್ಳು ಅಂತೆ. ಅದನ್ನ ಇವರು ಡಿಬಂಕ್ ಮಾಡ್ತಾರಂತೆ. ನಾನು ಅದನ್ನ ಬಟಾ ಬಯಲು ಮಾಡ್ತೀನಿ ಇಲ್ಲಿ ಕನ್ನಡದಲ್ಲಿ. ಇವ್ರು ಇಂಗ್ಲಿಷ್ ನಲ್ಲಿ ಡಿಬಂಕ್ ಮಾಡ್ತಾ ಹೋದ್ರೆ ನಾವು ಅದನ್ನ ಬಟಾ ಬಯಲು ಮಾಡ್ತೀವಿ, ನಾವು ಕನ್ನಡಿಗರು. ಇಲ್ಲಿ ಇದು ಕನ್ನಡ ಭಾಷೆಯ ವಿಚಾರ. ಹಾಗೇನೆ ಇದು ಯಾವುದೋ ಒಂದು ಬೋರ್ಡ್ ಮೇಲೆ, ಯಾವುದೋ ಒಂದು ಅಂಗಡಿ ಮೇಲೆ ಯಾವುದೋ ಒಬ್ಬ ವ್ಯಕ್ತಿ ತಪ್ಪಾಗಿ ಬರ್ಕೊಂಡಿದ್ದಾನಂದ್ರೆ ಒಪ್ಕೊಳ್ಬಿಡ್ಬಹುದು. ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ಪರೀಕ್ಷೆಯಲ್ಲಿ ಇಂತಹ ದೋಷಗಳಾದಾಗ ಅದರಲ್ಲೂ 10 ಆಗಿದ್ರೆ ಓಕೆ ಇರ್ಲಿ ಬಿಡು ಅಂತ ನಾನೇ ಮೈ ಮರೆತು ಬಿಡ್ತಾ ಇದ್ದೆ, ಪರವಾಗಿಲ್ಲ. 79 ದೋಷಗಳಾದಾಗ ಸುಮ್ನೆ ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಅಂದ್ರೆ ಹೇಗಾಗತ್ತೆ ಹೇಳಿ? ಯಾರಿಂದ ಸಾಧ್ಯ ಇದೆ ಇದು? ಸುಮ್ನೆ ಇರೋಕ್ಕಾಗತ್ತಾ ಇದು? ಸಾಧ್ಯನೇ ಇಲ್ಲ. ತೋರಿಸ್ತೀನಿ, ಒಂದೊಂದೇ ತೋರಿಸ್ತೀನಿ. ಇವರು ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿದಾರಂತೆ, ನಾನು ಕೂಡ ಅನಾಲಿಸಿಸ್ ಮಾಡ್ತೀನಿ. ಈಗ ಮೊಟ್ಟ ಮೊದಲನೇದಾಗಿ ಇಲ್ಲಿ ನಾನು ತೋರಿಸಿರುವಂತಹ ಒಂದು ದೋಷ ಏನು, ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಅನ್ನುವಂತ ಪದ ಇದೆ, ಇಲ್ಲಿ ಕರ್ನಾಟಕ ಸರ್ಕಾರ ಪದ ನಾಪತ್ತೆ ಆಗಿದೆ ಅಂತ ಹೇಳ್ತೀನಿ. ಓಕೆ, ಸೊ ಇದೇನ್ ಗಂಭೀರ ದೋಷ ಅಲ್ಲ, ಪರವಾಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಬಟ್ ಇವ್ರು ಇದನ್ನ ಹೋಗಿ OV ಟ್ರ್ಯಾಪ್ ಅಂತ ತೋರಿಸ್ತಾರೆ. ಇಲ್ಲಿ OV ಟ್ರ್ಯಾಪ್ ಬಂದಿತ್ತು ನ್ಯೂಸ್ ನಲ್ಲಿ, ನಾನು ಹೇಳಿರೋದೇ ಒಂದು, ಇವರು ಅದನ್ನ ತೋರಿಸಿರೋದೇ ಒಂದು. ಇನ್ನೂ ಒಂದು ಗಮನ ಇಟ್ಕೊಂಡು ನೋಡಿ ಇಲ್ಲಿ. ಸೊ ಇಲ್ಲಿ ಈ ನಿರ್ವಹಣೆ ಅಥವಾ ಎಣಿಕೆಯ ಬಗ್ಗೆ ಏನು ಮಾಹಿತಿ ಇಲ್ಲ, ಪ್ರಯೋಜನ ಬಗ್ಗೆ ಮಿಸ್ಟೇಕ್ ಇದೆ ಅಲ್ಲಿ. ಆಮೇಲೆ ಅನ್ವಯಿಸುವಿಕೆ ಪದ ರಾಂಗ್ ಆಗಿದೆ. ಹಾಗೇನೆ ಯುನೈಟೆಡ್ ನೇಷನ್ಸ್ ಇದು ಕೂಡ ತಪ್ಪಾಗಿದೆ. ಇವ್ರೇನ್ ಹೇಳ್ತಾರೆ ಅಂತ ಅಂದ್ರೆ ಇಲ್ಲಿ ಇದರಲ್ಲಿ ನಾನು ತೋರಿಸಿರೋದು ಸುಮಾರು 1, 2, 3, 4, 5 ಮಿಸ್ಟೇಕ್ಸ್ ಇದೆ ಇದೊಂದೇ ಪ್ರಶ್ನೆನಲ್ಲಿ. ಆದ್ರೆ ಇವ್ರು ಕೊನೆಗೆ ಏನ್ ತೋರಿಸ್ತಾರೆ ನೋಡಿ, ಒಂದೇ ಕೇವಲ ಏನಂತ ಅಂದ್ರೆ ಗರಣಿ ಸರ್ ಅವರ ಪುಸ್ತಕದಲ್ಲಿ ಓಕೆ ಏನಿದೆ ಅಂತ ಅಂದ್ರೆ, ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಡಿಪಾರ್ಟ್ಮೆಂಟ್ ಆಫ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಯೋಜನೆ ಅನ್ನು ಯೋಜನೆ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವೆಂದು ಪರಿವರ್ತಿಸಲಾಯಿತು ಅಂತ ಹೇಳ್ತಾರೆ ಇವರು. ಓಕೆ, ಒಪ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಡಿಪಾರ್ಟ್ಮೆಂಟ್ ಆಫ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಕೂಡ ಇದೇ ಪುಸ್ತಕದಲ್ಲಿದೆ, ಮತ್ತು ಯೋಜನೆ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವೆಂದು ಪರಿವರ್ತಿಸಲಾಯಿತು. ಅದು ಕೂಡ ಇದೆಯಲ್ಲ ಕನ್ನಡದಲ್ಲಿ. ಯಾಕೆ ಕನ್ನಡದಲ್ಲಿ ಕೊಡಲ್ಲ ಅವರು? ಯಾಕೆ ಕನ್ನಡದಲ್ಲಿ ಕೊಡ್ತಾ ಇಲ್ಲ? ಅದು ನಮ್ಮ ಪ್ರಶ್ನೆ. ಕನ್ನಡ ಮಾಧ್ಯಮ ಅಂತ ಅಂದಾಗ ಕನ್ನಡದಲ್ಲಿ ಇರ್ಬೇಕಾಗಿತ್ತಲ್ವಾ? ಸೊ ಕನ್ನಡದಲ್ಲಿ ಕೊಟ್ಟಿಲ್ಲ. ಸೊ ಇದು ಏನಂತ ಗಂಭೀರ ತಪ್ಪಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಿ, ಸರಿ, ಅದನ್ನ ಬಿಟ್ಬಿಡೋಣ. ಆದರೆ ಈ ಕೊನೆ ವಾಕ್ಯ ಇದೆಯಲ್ಲ, ಇದಕ್ಕೆ ಯಾರು ಪರಿಹಾರ ಕೊಡ್ತಾರೆ? ಈ ಇಡೀ ಒಂದು ವಾಕ್ಯವೇ ದೋಷ ಇದೆ, ಅದು ಅನುವಾದ ದೋಷನೇ ಇದೆ ಅದರಲ್ಲಿ. ಸೊ ನೀವು ಕೇವಲ ಯಾವುದೋ ಒಂದು ಆರ್ಸಿ ಗಂಭೀರ ತಪ್ಪಲ್ಲ ಅಂತ ಹೇಳ್ತಾ ಹೋದ್ರೆ ಆ ಪ್ರಶ್ನೆ ಗಂಭೀರತೆ ಇಲ್ಲ ಅಂತ ಅರ್ಥ ಅಲ್ಲ, ನೆನ್ಪಿಟ್ಕೊಳ್ಳಿ. ಇದು ಒಂದನೇದು. ಆಮೇಲೆ ಮುಂದೆ ತೋರಿಸ್ತೀನಿ ಇಲ್ಲಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್, ವೇವ್ ಲೆಂತ್, ಇನ್ಫ್ರಾರೆಡ್, ಇನ್ನೂ ಒಂದು ಬರುತ್ತೆ, ಅಸ್ಟ್ರೋನಾಮಿ ಅನ್ನುವಂತ ಪದ ಕೂಡ ಇದೆ ಇದರಲ್ಲಿ. ಇವೆಲ್ಲವೂ ಕೂಡ ಕನ್ನಡ ಪದಗಳಿದೆಯಲ್ಲ, ಇವ್ರು ತೋರಿಸ್ತಾರೆ ಇಲ್ಲಿ. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕನ್ನಡ ಪುಸ್ತಕದಲ್ಲಿ ವಿದ್ಯುತ್ ಕಾಂತೀಯ ಬಲ ಅಂತ ಇದೆ, ಅದ್ರ ಪಕ್ಕದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತ ಇದೆ. ಓಕೆ, ಆಮೇಲೆ ವೇವ್ ಲೆಂತ್ ಅನ್ನೋದಿದೆ ಕನ್ನಡ ಪುಸ್ತಕದಲ್ಲಿ, ತರಂಗ ದೂರ ಅಂತ ಅದಕ್ಕೆ ಅರ್ಥನೂ ಕೂಡ ಕೊಟ್ಟಿದ್ದಾರೆ. ಅವಗೆಂಪು ವಿಕಿರಣ ಅಥವಾ ಅವಗೆಂಪು ಇನ್ಫ್ರಾರೆಡ್ ರೇಡಿಯೇಷನ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾನೊಂದು ಪ್ರಶ್ನೆ ಕೇಳ್ತೀನಿ. ಇಂಗ್ಲಿಷ್ ವಿದ್ಯಾರ್ಥಿಗಳದನ್ನ ವೇವ್ ಲೆಂತ್ ಅಂತ ಮಾತ್ರ ನೆನ್ಪಿಟ್ಕೊಂಡಿರ್ತಾರೆ, ಕನ್ನಡ ವಿದ್ಯಾರ್ಥಿಗಳು ಅದನ್ನ ತರಂಗ ದೂರನ ನೆನ್ಪಿಟ್ಕೊಳ್ಬೇಕು, ವೇವ್ ಲೆಂತ್ ಕೂಡ ನೆನ್ಪಿಟ್ಕೊಳ್ಬೇಕು, ವಿದ್ಯುತ್ ಕಾಂತೀಯ ಬಲ ಅಂತಾನು ಕೂಡ ನೆನ್ಪಿಟ್ಕೊಳ್ಬೇಕು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ನೆನ್ಪಿಟ್ಕೊಳ್ಬೇಕು. ಇದು ಯಾವ ನ್ಯಾಯ? ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಎಲ್ಲಿದೆ ಇಲ್ಲಿ? ಇದಕ್ಕೆ ಉತ್ತರ ಯಾರು ಕೊಡ್ತೀರಿ ನೀವು? ಯಾಕೆ ಎರಡನ್ನು ನಾವ್ ಯಾಕೆ ನೆನ್ಪಿಟ್ಕೊಳ್ಬೇಕು? ನಾವು ಒಂದೇ ನೆನ್ಪಿಟ್ಕೊಳ್ಳೋರು. ಯಾಕಂದ್ರೆ ನಮ್ ಕಂಪಲ್ಸರಿ ಇಂಗ್ಲಿಷ್ ಪೇಪರ್ ಅಲ್ಲಿ ಇದು ಅಗತ್ಯ ಇರೋದಿಲ್ಲ ನಮಗೆ. ಆಮೇಲೆ ಕಲ್ಸ್ಕೊಡ್ತಾರೆ ಸರ್ಕಾರದವ್ರು ನಮಗೆ. ಯಾಕೆ ಕನ್ನಡ ಪದಗಳನ್ನ ಬರೆಯೋಕೆ ಏನಾಗುತ್ತೆ ಇಲ್ಲಿ? ಸಮಸ್ಯೆ ಅಲ್ವಾ ಅದು? ಅಂದ್ರೆ ಇದ್ರ ಅರ್ಥ ಇಷ್ಟೇ, ತಜ್ಞರ ಅನುವಾದ ಇಲ್ಲ ಇಲ್ಲಿ, ನಾವು ಅದನ್ನ ಹೇಳ್ತಾ ಇರೋದು. ಸೊ ಇದು ಕೂಡ ಗಂಭೀರ ದೋಷನೇ ಹೌದು.
ನೀವ್ ಅದನ್ನ ಮೈನರ್ ಅಂತ ಅನ್ಬೋದು, ಬಟ್ ಅನ್ಯಾಯ ಆಗಿರೋದು ನಮಗೆ, ನಮ್ಮ ವಿದ್ಯಾರ್ಥಿಗಳಿಗೆ, ಕನ್ನಡ ಮಾಧ್ಯಮದವರಿಗೆ. ಆಮೇಲೆ ಇನ್ನೂ ಒಂದು ಹೇಳ್ತಾ ಇರೋರು ನೋಡಿ, ಸೊ ಲಿವಿಂಗ್ ರೂಟ್ ಬ್ರಿಡ್ಜಸ್ ಅನ್ನೋದು ಕನ್ನಡ ಸರ್ಕಾರಿ ವೆಬ್ಸೈಟ್ ನಲ್ಲೇ ಕೊಟ್ಟಿದ್ದಾರಂತೆ, ಮೇಘಾಲಯ ಲಿವಿಂಗ್ ರೂಟ್ ಬ್ರಿಡ್ಜಸ್. ಸರಿ, ಒಪ್ಕೊಳ್ಳೋಣ. ಸ್ವಲ್ಪ ಕಣ್ಣ ತೆರೆದು ಇಲ್ಲೇ ನೋಡಿದ್ರೆ ಒಳಗಡೆ ಏನ್ ಹೋಗಬೇಡಿ, ಮೇಲಕ್ಕೆನೆ ಬನ್ನಿ. ಜೀವಂತ ಬೇರು ಸೇತುವೆಗಳು, ಅದೇ ವೆಬ್ಸೈಟ್ ನಲ್ಲಿ ಹೆಡ್ಡಿಂಗೇ ಇದೆ, ಜೀವಂತ ಬೇರು ಸೇತುವೆಗಳು. ಯಾಕೆ ಒಳಗಡೆ ಇರೋದು ಇಂಗ್ಲಿಷ್ ಪದ ಕೊಡ್ತಾರೆ ಇವರು? ಕನ್ನಡ ವಿದ್ಯಾರ್ಥಿಗಳಿಗೆ ಗೊಂದಲ ಮಾಡ್ಬೇಕಾ? ಇವ್ರು ಪಾಸ್ ಆಗಿ ಪ್ರಿಲಿಮ್ಸ್ ಪಾಸ್ ಆಗಿ ಒಳಗಡೆ ಬರಬಾರ್ದಾ? ಏನಿದು? ಇದು ಕೂಡ ಗಂಭೀರ ತಪ್ಪೇ ಹೌದು ನಮ್ ಪ್ರಕಾರ. ಯಾಕೆ ಕನ್ನಡದಲ್ಲಿ ಯಾಕೆ ಕೊಡಲ್ಲ ಅವರು? ನಾವೇನ್ ತಪ್ಪು ಮಾಡಿದೀವಿ? ಆಮೇಲೆ ಇಲ್ಲಿ ನೋಡಿ, ಅರ್ತ್ ವರ್ಮ್ ಇಂಗ್ಲಿಷ್ ನಲ್ಲಿ ಸಾಮಾನ್ಯವಾಗಿ ಬಳಸ್ತಾರ, ಅದನ್ನ ಕನ್ನಡದಲ್ಲಿ ಅದಕ್ಕೆ ನಾವು ಎರೆಹುಳು ಅಂತ ಕರಿತೀವಿ. ಇವ್ರು ಮಾತ್ರ ಯಾಕೆ ಮಣ್ಣು ಹುಳು ಅಂತ ಬರೀತಾರ ಅಲ್ಲಿ? ಕಾರಣ ಏನು? ಎಲ್ರು ಕೂಡ ಬಳಸುವಂತ ಪದಗಳನ್ನ ಬರೀಬಾರ್ದಾ? ಯಾವ್ದಾದ್ರು ಒಂದು ಗೊಂದಲ ತರುವಂತ ಪದಗಳನ್ನ ಹಾಕಿ ಬಿಡೋದಾ ಅಲ್ಲಿ? ಇದೇನ್ ಗಂಭೀರ ತಪ್ಪಲ್ಲ ನಾನು ಹೇಳ್ತಾ ಇದ್ದೀನಿ. ಬಟ್ ಆದ್ರೂ ಕೂಡ ನೀವ್ ಯಾವ್ದೋ ಮಣ್ಣು ಹುಳು ಅಂತ ಇದೆ ಅಂತ ಒಂದು ಯಾವ್ದೋ ಇಂಗ್ಲಿಷ್ ನಲ್ಲಿ ಡಿಕ್ಷನರಿಯಲ್ಲಿ ಹೋಗಿ ಚೆಕ್ ಮಾಡಿದ್ರೆ, ನಾವು ಸಾಮಾನ್ಯವಾಗಿ ಅದನ್ನ ಎರೆಹುಳು ಅಂತ ಕರಿತೀವಿ. ಇದು ಗಂಭೀರ ದೋಷ ಅಲ್ಲ, ಒಪ್ಕೊಳ್ತೀನಿ ನಾನು, ಪರವಾಗಿಲ್ಲ. ಬಟ್ ಇಲ್ಲಿ ಕನ್ನಡಕ್ಕಾಗಿರುವಂತ ಅನ್ಯಾಯಕ್ಕೆ ಪರಿಹಾರ ಯಾರು ಕೊಡೋರು? ಇದು ನೋಡಿ, ಗಮನ ಇಟ್ಕೊಂಡು ನೋಡಿ. ಬಯೋ ರಿಮಿಡಿಯೇಷನ್, ಬಯೋ ಮಾನಿಟರಿಂಗ್, ಬಯೋ ಅಗ್ಮೆಂಟೇಶನ್. ಇಂಗ್ಲಿಷ್ ಯಾಕೆ ಅಂತ ನಾವು ಕೇಳಿದ್ವಿ, ಇವ್ರು ತೋರಿಸ್ತಾರೆ. ಬಯೋ ರಿಮಿಡಿಯೇಷನ್ ಅವೆಲ್ಲ ಪದಗಳು ಕೂಡ ಯಾವುದು ನಮ್ಮ ಭೈರಪ್ಪ ಸರ್ ಅವ್ರು ಬರೆದಿರುವಂತ ಪರಿಸರ ಅಧ್ಯಯನ ಮತ್ತು ಜೀವ ಪರಿಸರ ಶಾಸ್ತ್ರ ಪುಸ್ತಕದಲ್ಲಿ ಇತ್ತು, ಅದನ್ನ ಅವ್ರು ಕೊಟ್ಟಿದ್ದಾರೆ ಅಂತ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದೇ ನೀವು ತೋರಿಸಿರುವಂತ ಪ್ರೂಫ್ ನಲ್ಲೇ ಸ್ವಲ್ಪ ಕಣ್ಣು ತೆರೆದು ನೋಡಿ ದಯವಿಟ್ಟು. ನೀವು ತೋರಿಸಿರುವಂತ ಪ್ರೂಫ್ ನಲ್ಲೇ ಬಯೋ ರಿಮಿಡಿಯೇಷನ್ ಪಕ್ಕದಲ್ಲಿನೇ ಜೈವಿಕ ಶುದ್ಧೀಕರಣ ಅಂತ ಇತ್ತು. ಈ ಇಂಗ್ಲಿಷ್ ಪದ ಹಾಕೋ ಬದಲಾಗಿ, ಅದನ್ನ ಇಂಗ್ಲಿಷ್ ನಲ್ಲಿ ಕನ್ನಡ ಅಕ್ಷರ ಹಾಕೋ ಬದಲಾಗಿ ಜೈವಿಕ ಶುದ್ಧೀಕರಣ ಅಂತ ಯಾಕೆ ಬಳಸಲಿಲ್ಲ? ಇದು ನಮ್ಮ ಪ್ರಶ್ನೆ. ಇದಕ್ಕೆ ನಿಮ್ಮ ಉತ್ತರ ಏನು ಅಂತ ಕೇಳ್ತೀನಿ ನಾನು. ಆಮೇಲೆ ಬಯೋ ಅಗ್ಮೆಂಟೇಶನ್ಗೆ ಜೈವಿಕ ಸುಧಾರಣೆ ಅಂತ ಇದೆಯಲ್ಲ, ಯಾಕೆ ಬಳಸಲಿಲ್ಲ ಅದನ್ನ? ಕಾರಣ ಏನಿದೆ ಇದರಿಂದ ಇರುವಂತ ಹುನ್ನಾರ ಏನು? ಆಮೇಲೆ ಇದು ಭಾರತೀಯ ಭದ್ರತೆ ನಾವು ಈಗಾಗಲೇ ಹೇಳಿದೀವಿ, ಇದೇನು ಸೀರಿಯಸ್ ಗಂಭೀರವಾದ ದೋಷ ಅಲ್ಲ, ಸಣ್ಣ ಪುಟ್ಟ ದೋಷಗಳು. ಇಲ್ಲಿ ಬನ್ನಿ, ತೋರಿಸ್ತೀನಿ ನಿಮಗೆ ಒಂದ್ ಸ್ವಲ್ಪ. ಇವರು ತುಂಬಾ ವಿದ್ವಾಂಸರು ಅಂತ ಅನ್ಕೊಂಡು ಪಾಪ ಇದೊಂದು ದೋಷವನ್ನ ಇಲ್ಲಿ ಚೆಕ್ ಮಾಡಕ್ ಹೋಗಿದ್ದಾರೆ. ವಿಷುವದ್ ವೃತ್ತ ಕನ್ನಡದಲ್ಲಿ ಪದ ಇದೆ, ಹೌದು, ನಮಗೂ ಕೂಡ ಗೊತ್ತು, ಅದನ್ನಷ್ಟೇ ಡಿಕ್ಷನರಿ ಹೋಗಿ ಚೆಕ್ ಮಾಡಿದಾರೆ ಅವರು. ಬಟ್ ವಿಷುವದ್ ವೃತ್ತ ಅಂತ ಅಂದ್ರೆ ಏನ್ ಗೊತ್ತಾ? ಸೆಲೆಸ್ಟಿಯಲ್ ಇಕ್ವೇಟರ್. ಓಕೆ, ಸೊ ಸೆಲೆಸ್ಟಿಯಲ್ ಇಕ್ವೇಟರ್ಗೂ ಮತ್ತೆ ಇಕ್ವೇಟರ್ಗೂ ಎರಡೂ ವ್ಯತ್ಯಾಸ ಇದೆ ಸರ್. ಸೆಲೆಸ್ಟಿಯಲ್ ಇಕ್ವೇಟರ್ ಅಂತ ಅಂದ್ರೆ ವಿಷುವದ್ ವೃತ್ತ, ಇಕ್ವೇಟರ್ ಮಾತ್ರ ಅಂತ ಅಂದ್ರೆ ಅದು ಭೂಮಧ್ಯ ರೇಖೆ. ಇಲ್ಲಿ ಸ್ವಲ್ಪ ನಿಮ್ಮ ಕಣ್ಣನ್ನ ತೆರೆದು ನೋಡಿದ್ರೆ ಇಲ್ಲಿ ಸೆಲೆಸ್ಟಿಯಲ್ ಇಕ್ವೇಟರ್ ಅಂತ ಮೆನ್ಷನ್ ಆಗಿಲ್ಲ, ಕೇವಲ ಇರೋದು ಇಕ್ವೇಟರ್ ಅಂತ ಮಾತ್ರ. ಸೊ ಇಕ್ವೇಟರ್ ಅಂತ ಇರುವಾಗ ಭೂಮಧ್ಯ ರೇಖೆ ಅಂತ ಬರಬೇಕಾಗಿತ್ತಲ್ವಾ? ಸೆಲೆಸ್ಟಿಯಲ್ ಇಕ್ವೇಟರ್ಗೂ ಭೂಮಧ್ಯ ರೇಖೆಗೂ ಅಪಾರ ವ್ಯತ್ಯಾಸ ಇದೆ. ಇದೇ ಬೇರೆ ಕಡೆ ಇರುತ್ತೆ, ಅದೇ ಬೇರೆ ಕಡೆ ಇರುತ್ತೆ. ಇವ್ರು ಯಾವ್ದೋ ವಿಷುವದ್ ವೃತ್ತ ಅಂತ ಕೊಟ್ರೆ ಹೇಗೆ ಒಪ್ಕೊಳಕಾಗತ್ತೆ? ಸಂಪೂರ್ಣ ಪ್ರಶ್ನೆನೇ ವ್ಯತ್ಯಾಸ ಆಗೋಯ್ತಲ್ಲಿ. ಇದು ಗಂಭೀರ ದೋಷ ಅಲ್ಲ ಅಂತ ಹೇಳ್ತಾರೆ. ಹೇಗೆ ನಂಬೋದು ಇದನ್ನ? ತುಂಬಾ ಸೀರಿಯಸ್ ದೋಷ ಇದು. ಆಮೇಲೆ ಸಾದಿಲ್ ವಾರುಣಿದಿ, ಪರವಾಗಿಲ್ಲ, ಇದನ್ನ ಒಪ್ಕೊಳ್ತೀವಿ ನಾವು ಕೂಡ, ನಮ್ಮಿಂದ ತಪ್ಪಾಗಿರಬಹುದು, ನಾವು ನೋಡಿಲ್ಲ, ನಮ್ಮ ಪುಸ್ತಕಗಳಲ್ಲಿ ಗಂಗಾಧರ ಸರ್ ಪುಸ್ತಕಗಳಲ್ಲಿ ಇಂಥದ್ದೆಲ್ಲ ನಾವು ನೋಡಿರ್ಲಿಲ್ಲ. ಇದೊಂದು ಒಪ್ಕೊಳ್ಳೋಣ, ಎಸ್, ವೆರಿ ಗುಡ್, ಇದೊಂದು ಒಳ್ಳೆ ಸಂಶೋಧನೆ ಮಾಡಿದ್ದಾರೆ. ನೆಕ್ಸ್ಟ್, ಇದು ರೆಡ್ ಲಿಸ್ಟ್ ಅಂತ ಇದೆ, ಇದನ್ನ ಮಾತ್ರ ತೋರಿಸ್ತಾ ಇದಾರೆ ಅಲ್ಲಿ. ಬಟ್ ಇದಕ್ಕಿಂತ ಮೇಲೆ ಕೆಲವೊಂದು ದೋಷಗಳಿತ್ತು, ಅದನ್ನ ಅವರು ಮರೆಮಾಚಿದ್ದಾರೆ. ಯಾಕಂದ್ರೆ ಅಲ್ಲಿ ಗಂಭೀರ ದೋಷ ಇದೆ. ಅದನ್ನ ನಾನು ನೆಕ್ಸ್ಟ್ 79 ದೋಷಗಳನ್ನು ತೋರಿಸೋಣಿದ್ದೀನಲ್ಲ, ಅಲ್ಲಿ ತೋರಿಸ್ತೀನಿ ಅದನ್ನ. ನೆಕ್ಸ್ಟ್, ಅದೇ ಕೆಂಪು ಪಟ್ಟಿ ಅಂತ ತೋರಿಸೋ ಬದಲಾಗಿ ಇಲ್ಲಿ ನೋಡಿ, ನಮ್ದು ಇದೆಯಲ್ಲ ಕನ್ನಡದಲ್ಲಿ ಕೆಂಪು ದತ್ತಾಂಶ ಪುಸ್ತಕ. ಯಾಕೆ ಬಳಸಲ್ಲ ಇವರು? ಅದು ನಮ್ ಸರ್ಕಾರಿ ಪುಸ್ತಕನೇ, ಯಾವುದೋ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಪುಸ್ತಕ ಬೇಡ. ಯಾಕೆ ಬಳಸಲ್ಲ? ಯಾಕೆ ನಾವು ಕನ್ನಡ ಅಂತ ಕೊಟ್ಟಿದ್ದೀರಲ್ಲ ನಮ್ಗೆ ಅವಕಾಶ, ಕನ್ನಡದಲ್ಲಿ ಬರೆಯೋಕೆ ಅವಕಾಶ ಕೊಟ್ಟು ಮತ್ತೆ ಯಾಕೆ ಈ ರೀತಿ ಅನ್ಯಾಯ ಮಾಡ್ತೀರಿ? ಇಲ್ಲಾಂದ್ರೆ ಶುದ್ಧವಾಗಿ ಇಲ್ಲ, ಇಂಗ್ಲಿಷ್ ಬಂದ್ರೆ ಮಾತ್ರ KS ಬರೀರಿ ಅಂತ ಒಂದೇ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಬಿಡಿ. ಸರಿ, ಆಮೇಲೆ ಇನ್ನೊಂದು, ಇಲ್ಲಿ ಸಮಾನತೆ, ಇಕ್ವಿಟಿಗೆ ಸಮಾನತೆ ಅಂತ ಬಳಸಿದ್ದಾರೆ. ಅದು ಆಕ್ಚುಲಿ ಸಮತೆ ಆಗ್ಬೇಕಾಗಿತ್ತಂತ ನಾವ್ ಹೇಳಿದ್ವಿ. ಇವ್ರು ಕೆಳಗಡೆ ಪ್ರೂಫ್ ಕೊಡ್ತಾರೆ, ಇಕ್ವಿಟಿಗೆ ಸಮತೆ ಅಂತಾನು ಕೂಡ ಅಂತೀವಿ, ಸಮಾನತೆನೂ ಕೂಡ ಅಂತೀವಿ, ಒಪ್ಕೊಳ್ಳೋಣ. ವೆರಿ ಗುಡ್, ತುಂಬಾ ಒಳ್ಳೆ ಸಂಶೋಧನೆ ಮಾಡಿದಿರಿ. ಆದ್ರೆ ಈ ಇಡೀ ವಾಕ್ಯ ರಚನಾ ದೋಷ ಆಗಿದೆಯಲ್ಲ ಗೂಗಲ್ ಅನುವಾದದಿಂದ, ಅದಕ್ಕೆ ಪರಿಹಾರ ಯಾರು ಕೊಡ್ತಾರೆ? ಅದನ್ನ ನೋಡಿದ್ರೆ ನೀವು ಚಿಕ್ಕ ಸಣ್ಣ ದೋಷಗಳಿದೆ ಅಂತ ವಿಡಿಯೋನಲ್ಲಿ ಮಾತಾಡ್ತೀರಿ ಎಲ್ಲರೂ ಕೂಡ. ಒಂದು ಸ್ವಲ್ಪ ವಾಕ್ಯವನ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಆ ವಾಕ್ಯನೇ ಅರ್ಥ ಆಗಲ್ಲ. ಆ ವಾಕ್ಯ ಅರ್ಥ ಆಗ್ಬೇಕು ಅಂದ್ರೆ 3-4 ನಿಮಿಷ ಆ ವಿದ್ಯಾರ್ಥಿಯಲ್ಲಿ ವೇಸ್ಟ್ ಮಾಡ್ಬೇಕು. ಆ ವಾಕ್ಯ ಹೇಗಿರ್ಬೇಕು ಅಂತ ನಾವು ಪಕ್ಕದಲ್ಲೇ ಕೊಟ್ಟಿದೀವಿ, ಇದನ್ನು ಕೂಡ ಸ್ವಲ್ಪ ಓದಿ. ಇಲ್ಲಿ ಹುಡುಗಾಟ ಆಡ್ತಾ ಇಲ್ಲ ನಾವು. ದೋಷ ಆಗಿದೆ ಅಂತ ಅಂದ್ರೆ ನಮ್ಮ ವಿರುದ್ಧ ಕ್ರಮ ಕೈಗೊಳ್ಳುವಂತ ಅಧಿಕಾರ ಇರುತ್ತೆ ಸರ್ಕಾರಕ್ಕೆ. ನಾವು ಇಲ್ಲಿ ಸುಮ್ನೆ ಆರೋಪ ಮಾಡ್ತಾ ಇಲ್ಲ, ಪ್ರೂಫ್ ಇದೆ ಕನ್ನಡ ಹೇಗಿರಬೇಕು ಅಂತ. ಬೇಕಾದ್ರೆ ತಜ್ಞರ ಬಳಿ ಅಧ್ಯಯನ ಮಾಡಿಸಿ, ಈಗಾಗಲೇ ಮಾಡಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಅಧ್ಯಯನ ಆಗಿದೆ ಒಂದು ಪ್ರಶ್ನೆ ಪತ್ರಿಕೆ. ಈಗಲೂ ಕೂಡ ಅಧ್ಯಯನ ಮಾಡಿಸ್ಲಿ, ಸರ್ಕಾರದವ್ರು ಅಧ್ಯಯನ ಮಾಡಿಸ್ಲಿ, ಕನ್ನಡ ಪಂಡಿತರ ಬಳಿ ಏನಾಗುತ್ತೋ ಅಂತ ಗೊತ್ತಾಗುತ್ತೆ. ಸೊ ಇದು ರಾಷ್ಟ್ರಾಧ್ಯಕ್ಷರು, ರಾಷ್ಟ್ರಪತಿ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬಹುದು, ಅದೊಂದು ಇರ್ಲಿ, ಹೋಗಿ ಬಿಟ್ಟು ಬಿಡ್ಲಿ ಅನ್ನೋಣ. ಬಟ್ ಆದ್ರೂ ಕೂಡ ತಪ್ಪು ಯಾಕೆ ಅಂತ ಚಿಕ್ಕ ಪುಟ್ಟ ತಪ್ಪುಗಳು. ಆಮೇಲೆ ಇದು ವೈರ್ಡ್
ಕರೆಕ್ಟ್ ಯೂಸೇಜ್ ಅಂತ ಹೇಳ್ತಾರೆ ಅವರು. ಯಾವುದೋ ಒಂದು ವೆಬ್ಸೈಟ್ ಇಂದ ಪ್ರೂಫ್ ತಗೊಂಡ್ ಬರ್ತಾರೆ, ಸರ್ಕಾರಿ ವೆಬ್ಸೈಟ್ ಇದ್ದಿರಬಹುದು ಅದು. ಆದ್ರೆ ಒಂದ್ ಮಾತು ಹೇಳ್ತೀನಿ, ಅದು ವೈರ್ಡ್ ಅಂತ ಅಂದ್ರೆ ಅರ್ಥ ಆಗಲ್ಲ, ನೆನ್ಪಿಟ್ಕೊಳ್ಳಿ. ವೈರ್ ಹೊಂದಿರುವ ಅಂತ ಆಗ್ಬೇಕು ಕನ್ನಡದಲ್ಲಿ. ವೈರ್ಡ್, ಸಿ ವೈರ್, ವೈರ್ಡ್ ವ್ಯತ್ಯಾಸ ಇದೆ ಎರಡಕ್ಕೂ ಕೂಡ. ಭಾಷೆಯ ಬಗ್ಗೆ ಸ್ವಲ್ಪ ಗಮನ ಅನ್ನೋದು ಇರಬೇಕು, ಮಾಹಿತಿ ಅನ್ನೋದು ಇರಬೇಕು ಅದ್ರ ಬಗ್ಗೆ. ಆಮೇಲೆ ನೆಕ್ಸ್ಟ್ ಮಕಾಕ್ ಅನ್ನೋದಕ್ಕೆ ಸರ್ಕಾರದ ವೆಬ್ಸೈಟ್ ಇಂದ ತಗೊಂಡ್ ಬರ್ತಾರೆ. ಶರಾವತಿ ಕಣಿವೆಯ ಸಿಂಹಬಾಲದ ಮಕಾಕ್ ವನ್ಯಜೀವಿ ಅಭಯಾರಣ್ಯ. ಬಹುಶಃ ಕನ್ನಡ ಸರ್ಕಾರದಲ್ಲಿ ಕೂಡ ತಜ್ಞರ ಕೊರತೆ ಇದೆ ಅನ್ಸುತ್ತೆ, ಹಾಗಾಗಿ ಅವರು ಕೂಡ ಸಿಂಗಳಿಕ ಅನ್ನುವಂತ ಪದವನ್ನು ಬಳಸಿಲ್ಲ. ಪರವಾಗಿಲ್ಲ, ಇದನ್ನು ಕೂಡ ಬಿಟ್ಬಿಡ್ತೀನಿ, ನಡೆಯುತ್ತೆ. ನೆಕ್ಸ್ಟ್ ಬನ್ನಿ, ಇಲ್ಲಿ ಹೇಳ್ತಾರೆ ನೋಡಿ ಏನ್ ಬರೀತಾರೆ ಅಂದ್ರೆ ಇವರು ಇಲ್ಲಿ, ಎಷ್ಟು ನಮಗ್ ಕೋಪ ಬರಬಾರ್ದು. KPSC ಕ್ಯಾನ್ ಗಿವ್ ರಾಂಗ್ಲಿ, ಇಟ್ ಹ್ಯಾಸ್ ನೋ ಎಫೆಕ್ಟ್ ಆನ್ ಅರೈವಿಂಗ್ ಅಟ್ ರೈಟ್ ಆನ್ಸರ್. KPSC ತಪ್ಪಾಗಿ ಕೊಡಬಹುದಂತೆ, ಬಟ್ ಅದಕ್ಕೆ ಮತ್ತೆ ನಾವು ಸರಿಯಾದ ಉತ್ತರ ಕಂಡು ಹಿಡಿಯೋದಕ್ಕೆ ಏನೂ ವ್ಯತ್ಯಾಸ ಆಗಲ್ವಂತೆ. ಇಲ್ಲಿ ಇಂಪೋರ್ಟ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ರಫ್ತ್ ಅಂತ ಕೊಟ್ಟಿದ್ದಾರೆ. ಇಂಪೋರ್ಟ್ ಅನ್ನೋದು ಆಮದಾಗಬೇಕಾಗಿತ್ತು, ಇದು ಗಂಭೀರ ದೋಷ ಅಲ್ವಾ? ಹೇಗ್ರಿ, ಒಂದ್ ಸ್ವಲ್ಪ ಮಾನವೀಯತೆ ಅನ್ನೋದಾದ್ರೂ ಇರ್ಬೇಕಲ್ವಾ? ಒಂದು ಭಾಷೆ ಸಾಯ್ತಾ ಇದೆ ಅಲ್ಲಿ, ಕನ್ನಡ ಭಾಷೆ. ಆಮೇಲೆ ಇದು ಅದೊಂದು ಓಕೆ, ಅದೊಂದು ಹೇಳಿದಿರಿ. ನೆಕ್ಸ್ಟ್ ಈ ವಾಕ್ಯಕ್ಕೆ ಪರಿಹಾರ ಯಾರು ಕೊಡ್ತೀರಿ? ಕನ್ನಡ ಅನುವಾದಕ್ಕೆ ಏನಾಗ್ಬೇಕಾಗಿತ್ತದು? ಕ್ರಿಟಿಕಲ್ ಖನಿಜಗಳ ಮೂಲಗಳಿಗೆ ಜವಾಬ್ದಾರಿಯನ್ನು ಹೆಚ್ಚಿಸದ. ಏನದ ಅರ್ಥ? ಯಾರಿಗೂ ಕೂಡ ಅರ್ಥ ಆಗಲ್ಲ. ಸಂಪೂರ್ಣವಾದ ವಾಕ್ಯ ದೋಷ ಇದೆ ಅದರಲ್ಲಿ. ಅದು ಯಾವ ತರ ಇರ್ಬೇಕಂತ ಕೂಡ ಕೆಳಗಡೆ ಕೊಟ್ಟಿದೀವಿ ಇಲ್ಲಿ. ಆಮೇಲೆ ನೆಕ್ಸ್ಟ್ ಯಾವ್ದೋ ಒಂದು ಡಿಕ್ಷನರಿನಲ್ಲಿ ಹೋಗ್ತಾರೆ, ತಗೊಂಡು ಬರ್ತಾರೆ ಅಲ್ಲಿ ತುಂಡು ಕೆಲಸ ಅಂತ. ಸರಿ, ತುಂಡು ಕೆಲಸ ಅಂತ ತಗೊಂಡು ಬಂದ್ರಿ, ಬಟ್ ಈ ಇಡೀ ವಾಕ್ಯದ ದೋಷ ಇದೆಯಲ್ಲ, ಅದಕ್ಕೆ ಪರಿಹಾರ ಯಾರು ಕೊಡ್ತಾರೆ? ಇಡೀ ವಾಕ್ಯದ ದೋಷಕ್ಕೆ ಪರಿಹಾರ ಯಾರು ಕೊಡ್ತಾರೆ? ಗೂಗಲ್ ಅನುವಾದ ಇದು ಕೂಡ ಅದಾಗಬೇಕಾಗದ್ದು. ಆಮೇಲೆ ನೋಡಿ ನೀವೇ, ಆಧಾರದ ಮೇಲಾಗಲಿ ಸಂದಾಯ ಮಾಡಲ್ಪಡುವ ಕೈಯಿಂದ. ಸಂದಾಯ ಮಾಡಲ್ಪಡುವ ಕೈಯಿಂದ ಅಂತ ಅಂದ್ರೆ ಏನಿದ್ರ ಅರ್ಥ? ಯಾರು ಹೇಳ್ತಾರೆ? ತಜ್ಞರ ಬಳಿ ತಗೊಂಡು ಹೋಗಿ. ಎಷ್ಟೋ ಸಾಹಿತಿಗಳ ಪಾಪ ಏನ್ ಅನ್ಕೊಂಡ್ರು, ಇವ್ರು ಸುಳ್ಳು ಆರೋಪ ಮಾಡ್ತಾ ಇದಾರೆ ಅನ್ಕೊಂಡ್ರು. ಅವರು ಕೂಡ ಈ ವಿಡಿಯೋ ಮುಟ್ಟಬೇಕು. ಆಮೇಲೆ ಈ ವಿಡಿಯೋ ಇನ್ಸೈಟ್ಸ್ ನ ವಿನಯ್ ಕುಮಾರ್ ಸರ್ ಅವ್ರಿಗೂ ಕೂಡ ತಲುಪಬೇಕು. ಅಕ್ಕ IAS ಅಕಾಡೆಮಿ ಶಿವಕುಮಾರ್ ಸರ್ ಅವ್ರಿಗೂ ಕೂಡ ತಲುಪಬೇಕು. ಹಾಗೇನೆ ಆಜಾದ್ ICS ಅಕಾಡೆಮಿಯ ಶ್ರೀನಿವಾಸ್ ಸರ್ ಅವ್ರಿಗೂ ಕೂಡ ತಲುಪಬೇಕು. ಬೆಂಗಳೂರಿನ ಎಲ್ಲಾ ಸಂಸ್ಥೆಗಳಿಗೂ ತಲುಪಬೇಕು. ಕರ್ನಾಟಕ ರಾಜ್ಯದ ಎಲ್ಲಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೂ ಕೂಡ ತಲುಪಬೇಕು. ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ, ಕನ್ನಡ ಭಾಷೆಯನ್ನ ಉದ್ದೇಶ ಪೂರ್ವಕವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಹೇಳ್ತಾರೆ ನೋಡಿ, ನಾರ್ತ್ ಈಸ್ಟ್, ಉತ್ತರ ಪೂರ್ವ ಅಂತ ಕೊಟ್ರೆ ಕರೆಕ್ಟ್ ಅಂತೆ. ಅದು ಹೇಗಾಗುತ್ತೆ? ಈಶಾನ್ಯನೇ ಬೇರೆ, ಉತ್ತರ ಪೂರ್ವನೇ ಬೇರೆ. ನಾವು ಕನ್ನಡದಲ್ಲಿ ಉತ್ತರ ಪೂರ್ವ ಅಂತ ಬಳಸೋದಿಲ್ಲ, ತಪ್ಪದು. ಆಮೇಲೆ ಇಲ್ಲಿ ಹೇಳ್ತಾರೆ ಇದು ನಾಟ್ ಎರರ್ ಅಂತೆ. ಇದು ನಾಟ್ ಎರರ್ ಅಂತೆ. ಇಡೀ ವಾಕ್ಯವನ್ನ ಹೇಗ್ ಬೇಕು ತಿರುವು ಮುರುವಾಗಿ ಕೊಟ್ಟಾಗ ಅವ್ರು ನೋಡಿ, ಅವ್ರು ಅದನ್ನ ಓದಿದಾಗ, ಇಂಗ್ಲಿಷ್ ನಲ್ಲಿ ಇದನ್ನ ಓದಿದಾಗ 1.5 ನಿಮಿಷದಲ್ಲಿ ಅರ್ಥ ಮಾಡ್ಕೊಂಡ್ ಬಿಡಬಹುದು. ಬಟ್ ಈ ತರ ವಾಕ್ಯವನ್ನ ಕೊಟ್ಟಾಗ 2 ನಿಮಿಷ ಬೇಕಾಗತ್ತೆ. ತಪ್ಪಲ್ವಾ? ಅದು ಈ ತರ ವಾಕ್ಯನ ಕೊಡೋದು, ಅದು ಯಾವ ತರ ಇರ್ಬೇಕಂತ ನಾವು ಹೇಳಿದೀವಿ. ಆಮೇಲೆ ಇದು UNDP ಅಬ್ರಿವೇಶನ್ ಕೊಟ್ಟಿದಾರಂತೆ, ಬಟ್ ಸಂಯುಕ್ತ ರಾಷ್ಟ್ರ ಅಂತ ಬಳಸಿದ್ದಾರೆ. ಯಾಕೆ ಸಂಯುಕ್ತ ರಾಷ್ಟ್ರ ಅಂತ ಯಾಕೆ ಬಳಸಬೇಕು? ವಿಶ್ವಸಂಸ್ಥೆ ಅಂತ ಬಳಸಿದ್ರೆ ನಡೀತಾ ಇರಲಿಲ್ವಾ? ಕರ್ನಾಟಕ ಸರ್ಕಾರಿ ಪುಸ್ತಕಗಳಲ್ಲೆಲ್ಲೂ ಸಂಯುಕ್ತ ರಾಷ್ಟ್ರ ಅಂತ ಇಲ್ಲ. ಮ್ಯಾಕ್ಸಿಮಮ್ ವಿಶ್ವಸಂಸ್ಥೆ ಅಂತ ರೂಢಿ ಮಾಡ್ಕೊಂಡಿರ್ತಾರೆ ನಮ್ಮ ವಿದ್ಯಾರ್ಥಿಗಳು. ಇಲ್ಲಿ ಸಡನ್ ಆಗಿ ಸಂಯುಕ್ತ ರಾಷ್ಟ್ರ ಅಂತ ಬಳಸ್ಬಿಡೋದು, ನಮ್ಮ ವಿದ್ಯಾರ್ಥಿಗಳಿಗೆ ಗೊಂದಲ ಮಾಡ್ಬಿಡೋದು, ಅವ್ರು ಏನ್ ಮಾಡೋದು, ಹಿಂದುಳಿದು ಬಿಡೋದು. ಉದ್ದೇಶ ಪೂರ್ವಕವಾಗಿ ಮಾಡ್ದಾಗ ಕಾಣಲ್ವಾ ಇದೆಲ್ಲ ನಮಗೆ? ಆಮೇಲೆ ಇಲ್ಲಿ ಹೇಳ್ತಾರೆ ನೋಡಿ, ಈ ಪ್ರಶ್ನೆಯಲ್ಲಿ ಯಾವುದೇ ಗೊಂದಲವಿಲ್ಲ, ಇದು ಕನ್ನಡ ಅನುವಾದನೆ ಅಲ್ಲ ಆಕ್ಚುಲಿ. ಬಟ್ ಆದ್ರೂ ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಬಹುದು, ಪರವಾಗಿಲ್ಲ. ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಂಡು ನಾವು ಯೂಸ್ ಮಾಡ್ಕೊಳ್ಬಹುದು. ಆಮೇಲೆ ಏಕವಚನ ಬಹುವಚನದಿಂದ ಪ್ರಶ್ನೆ ತಪ್ಪಾಗಲ್ಲ. ಹೌದು, ತಪ್ಪಾಗಲ್ಲ. ಬಟ್ ಯಾಕೆ ಆತರ ಓದುವಾಗ ಗಲೀಜ್ ಅನ್ಸುತ್ತೆ ಅದು? ಕನ್ನಡ ದಿನಪತ್ರಿಕೆಗಳನ್ನ, ಕನ್ನಡ ಪುಸ್ತಕಗಳನ್ನ ಓದೋರು ಗೊತ್ತಿರುತ್ತೆ ಯಾವ ತರ ಇರಬೇಕು ವಾಕ್ಯಗಳು ಅಂತ. ಹೇಗ್ ಬೇಕು, ಇಂಗ್ಲಿಷ್ನವ್ರಿಗಂತೂ ಏಕವಚನ ಗೊತ್ತಿಲ್ಲ, ಬಹುವಚನ ಗೊತ್ತಿಲ್ಲ ಅವ್ರಿಗೆ, ಹೇಗ್ ಬೇಕಾಗಿ ಕರೀತಾರೆ. ಬಟ್ ಕನ್ನಡದಲ್ಲಿ ಆತರ ಇರಲ್ವಲ್ಲ ವಾಕ್ಯಗಳು. ಆಮೇಲೆ ಇಲ್ಲಿ ನೋಡಿ, ತಿರುಗುವ ಪದ ಬಳಕೆಯಿಂದ ವಾಕ್ಯದ ಅರ್ಥ ಬದಲಾಗುವುದಿಲ್ಲ. ಅಲ್ಲಿ ತಿರುಗುವ ಅಂತ ಅಂದ್ರೆ ವಾಕ್ಯನೇ ಹಾಳಾಗಿ ಹೋಗುತ್ತದು. ವಾಕ್ಯದ ಅರ್ಥನ ನಾವು ಕೊಟ್ಟಿದೀವಿ. ವಾಯುಗುಣ ಬದಲಾವಣೆಯ ಸೂಚಕವೂ ಆಗಿದೆ. ಇಷ್ಟು ಬರ್ದಾಗಿದ್ರೆ ಸಾಕಾಗಿತ್ತದು. ತಿರುಗುವ ಅಂತ ಅಂದ್ರೆ ಇನ್ ತಿರುಗತ್ತ ಅಲ್ಲಿ ವಾಯುಗುಣ ಹೋಗಿ? ಏನ್ರಿ ಸುಮ್ನೆ. ಕ್ಲಿಯರ್ಲಿ ಮೆನ್ಷನ್ಡ್ UNDP, ಇಲ್ಲೂ ಕೂಡ ಸಂಯುಕ್ತ ರಾಷ್ಟ್ರ ಅಂತ ಬಳಸಿದ್ದಾರೆ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಬಟ್ ಆದ್ರೂ ಕೂಡ ಒಪ್ಪತಕ್ಕಂಥದ್ದು ಅಲ್ಲ ಅದೇನ್ ಕೂಡ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಇವ್ರೇನ್ ಹೇಳ್ತಾರೆ, ಇಲ್ಲಿ 2027 ಒಳಗೆ ಇದ್ದದ್ದು ಏನಾಗ್ಬೇಕಾಗಿತ್ತು ಅಂತೆ, 2027 ವೇಳೆಗೆ ಅಂತ ಆಗ್ಬೇಕಾಗಿತ್ತು ಅಂತ ಇವ್ರು ವಾದ ಮಾಡ್ತಾರೆ. ಬಟ್ ಇಲ್ಲ, ಇಡೀ ವಾಕ್ಯವೇ ದೋಷದಿಂದ ಕೂಡಿದೆ. ಇದು ಆ ವಾಕ್ಯನೇ ಅರ್ಥ ಆಗಲ್ಲ ಯಾರಿಗೂ ಓದಿದ್ರೆ. ಅದಾಗಬೇಕಾಗಿರೋದೇನು ಕೆಳಗಡೆ ಬರ್ದಿದೀವಿ ನಾವು, ವಿತ್ ಪ್ರೂಫ್ ಕೊಟ್ಟಿದೀವಿ ಇಲ್ಲಿ. ಕನ್ನಡ ಓದಿದೀವ್ರಿ ನಾವು, ಕನ್ನಡ ಓದಿ ಗೊತ್ತಿದೆ ನಮಗೆ. ಆಮೇಲೆ ಏಕವಚನ ಉಪಯೋಗ ವಾಕ್ಯವನ್ನ ಸರಿ ತಪ್ಪು ಮಾಡುವುದಿಲ್ಲ. ಬಟ್ ಯಾಕೆ ಆ ತರ ಗೊಂದಲ? ಯಾಕೆ ನಮ್ಗೆ ಒಂದ್ಸಾರಿ ಮೇಡಮ್ ಕಾಮನನ್ನ ಏಕವಚನದಲ್ಲಿ ಕರೆಯೋದು, ಒಂದ್ಸಾರಿ ಬಹುವಚನದಲ್ಲಿ ಕರೆಯೋದು, ಹಾಗೆ ಅದು ಇದೇನು ಗಂಭೀರ ದೋಷ ಅಲ್ಲ. ಬಟ್ ಅದು ಯಾಕೆ ಗೊಂದಲ ಮಾಡಿಸೋದು ಯಾಕೆ ವಿದ್ಯಾರ್ಥಿಗಳಲ್ಲಿ? ಸ್ಕೀಮ್ ಯೋಜನೆ ಹೌದು ಇದೆ, ಬಟ್ ಕನ್ನಡದಲ್ಲಿ ಬರೆಯೋಕೆ ಏನಾಗಿತ್ತು ಅವ್ರಿಗೆ? ಅದು ಕೂಡ ಗಂಭೀರ ದೋಷ ಅಲ್ಲ. ನಾವು ಅದಕ್ಕೋಸ್ಕರನೇ ಹೇಳಿದೀವಿ, 59 ದೋಷ ಇದ್ರು ಅದರಲ್ಲಿ 24 ಅಲ್ಪ ದೋಷಗಳಿದೆ, 35 ಗಂಭೀರ ದೋಷಗಳಿದೆ ಅಂತ ಹೇಳಿದೀವಿ. ನೀವು ಸಣ್ಣ ಪುಟ್ಟ ದೋಷಗಳನ್ನ ಇಟ್ಕೊಂಡು ಇಲ್ಲ ಇಷ್ಟೇ ಇದೆ ಅಂತ ನಂಬೋಕೆ ಹೇಗಾಗತ್ತೆ? ಇದೇ ಅದರಲ್ಲಿ ದೋಷಗಳು. ಈಗಲೂ ಹೇಳ್ತೀವಿ,
ಸಾರಿ ಸಾರಿ ಹೇಳ್ತೀವಿ, 100 ಬಾರಿ ಹೇಳ್ತೀವಿ, ತಪ್ಪುಗಳಿದೆ ಅದರಲ್ಲಿ. ಆಮೇಲೆ ರಜೆಯು ಬಳಕೆಯಿಂದ ವಾಕ್ಯದ ಅರ್ಥ ಬದಲಾಗೋದಿಲ್ಲ ಅಂತೆ. ಮತ್ ಈಗ ನಾನು ಕೇಳ್ತೀನಿ, ಕನ್ನಡ ಪಂಡಿತರ ಬಳಿ ಹೋಗೋಣ. ಪ್ರಥಮ ಉ ಅಂತ ಬರುತ್ತೆ, ದ್ವಿತೀಯ ಅಣ್ಣು ಅಂತ ಬರುತ್ತೆ. ಸೊ ಪ್ರಥಮ ಜಾಗದಲ್ಲಿ ದ್ವಿತೀಯ ಅನ್ನ ಹಾಕಿದ್ರೆ ತಪ್ಪಾಗಲ್ವಾ ಅಂತ ಕೇಳಿ ನೋಡಿ ಕನ್ನಡ ಪಂಡಿತರನ್ನ. ಹೇಗ್ ಬೇಕೋ ಆಗತ್ತಾ? ಸರ್ಕಾರಿ ಪರೀಕ್ಷೆ ಇದು. ನಾನು ಕನ್ನಡ ಕಡ್ಡಾಯ ಪತ್ರಿಕೆ ಅಂತ ಇರುತ್ತೆ ಫೈನಲ್ ಎಕ್ಸಾಮ್, ನೀವು ಕೂಡ ಅಲ್ಲಿ ಪ್ರಥಮ ಬಳಸುವಲ್ಲಿ ದ್ವಿತೀಯ ಬಳಸಿದ್ರೆ ನಿಮ್ಗೆ ಅಂಕಗಳನ್ನ ಕೊಡ್ತಾರ ಅವರು? ಕೊಡೋಕಾಗಲ್ಲ ರೀ. ತಪ್ಪು ತಪ್ಪೆ, ಯಾರೇನೇ ಹೇಳಿ ತಪ್ಪು ತಪ್ಪೆ, ಸರಿ ಸರಿನೇ. ವಾಕ್ಯಗಳ ಎಲ್ಲ ದೋಷ ಆಗ್ಬಿಟ್ಟಿದೆ ಇಲ್ಲಿ. ಇದು ಉದ್ಯಾನವನಗಳಲ್ಲಿ ಅಂತ ಎಕ್ಸ್ಟ್ರಾ ಇದು ಯಾಕೆ? ನಾವ್ ಹೇಳಿದೀವಿ ಅದು ದೋಷ ಅಂತ ಅಲ್ಲ, ಅದು ಮೈನರ್ ದೋಷನೇ ಹೌದು. ಬಟ್ ತಜ್ಞರ ಬಳಿ ಯಾಕೆ ಅನುವಾದ ಆಗಿಲ್ಲ ಅಂತ ಕೇಳ್ತಾ ಇದೀವಿ ನಾವು. ಮುಖ್ಯಮಂತ್ರಿಗಳು ಹೇಳಿದ್ದೇನು? ಅನುವಾದ ದೋಷ ಆಗಿದೆ, ಸೊ ಅದನ್ನ ತಿದ್ದುಕೊಂಡು ಸರಿ ಮಾಡಿ ಅಂತ 2 ತಿಂಗಳಲ್ಲಿ ನಿಮ್ಗೆ ಅವಕಾಶ ಕೊಡ್ತಾ ಇದೀನಿ ಅಂತ. ಬಟ್ ಇವ್ರು ಯಾಕೆ ಮಾಡ್ಲಿಲ್ಲ ಅದನ್ನ? ತಪ್ಪಲ್ವಾ ಅದು? ಮುಖ್ಯಮಂತ್ರಿಗಳಿಗೆ ಕೂಡ ಅಗೌರವ, ನಮಗೂ ಕೂಡ ಅನ್ಯಾಯ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇದನ್ನ. ಹೋಗೆ ಇದೊಂದೇ ಮಿಸ್ಸಿಂಗ್ ಅಂತೆ. ನಗಬೇಕಾ ಅಳಬೇಕಾ ಇದನ್ನ ನೋಡಿ? ಅಲ್ಲ, ಇಡೀ ಅರ್ಥನೇ ವ್ಯತ್ಯಾಸ ಆಗತ್ತೆ ರೀ. ತಪ್ಪದ ಮತ್ತು ತಪ್ಪಾದ ಎರಡಕ್ಕೂ ಕೂಡ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ ನಿಮಗೆ? ಒಂದು ಸ್ವಲ್ಪನಾದ್ರೂ ಕನ್ನಡದ ಬಗ್ಗೆ ಪರಿಜ್ಞಾನ ಇದೆಯಾ ನಿಮಗೆ? ಕನ್ನಡ ಭಾಷೆ ಹೇಗಿರ್ಬೇಕಂತ? ಏನ್ರಿ, ನಾಟ್ ಅ ಗ್ರೇವ್ ಎರರ್ ಅಂತ ಇಲ್ಲಿ ಬಂದ್ ಮತ್ತೆ ಹೊರಟುಪಡಿಸಿದಂತೆ. ಪರವಾಗಿಲ್ಲ, ಅದೇನ್ ಗಂಭೀರ ದೋಷ ಅಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಇಲ್ಲಿ ಬನ್ನಿ, ಸಿಗ್ತಾರ ನೋಡಿ ಇಲ್ಲಿ. ಇವ್ರೇನ್ ಅನ್ಕೊಂಡಿದ್ದಾರೆ, ನಾನು ಈ ಒಂದು ಮಿಸ್ಟೇಕ್ ನಲ್ಲಿ ವಿಧೇಯತ ಅಂತ ಇದೆ, ಅದು ವಿಧೇಯಕ ಆಗ್ಬೇಕಾಗಿತ್ತು ಅಂತ ಮಾತ್ರ ಹೇಳ್ತಾ ಇದೀವಿ ಅಂತ ಅನ್ಕೊಂಡಿರ್ತಾರೆ. ಬಟ್ ಸ್ವಲ್ಪ ಗಮನ ಇಟ್ಕೊಂಡು ನೋಡಿ, ಇಲ್ಲಿ ಏನ್ ಕೊಟ್ಟಿದಾರೆ ಅಂತ ಅಂದ್ರೆ, ಅಂಗೀಕರಿಸುವುದಿಲ್ಲ. ಅಂಗೀಕರಿಸುವುದಿಲ್ಲ ಯಾವ ಟೆನ್ಸ್ ಅಲ್ಲಿ ಇದೆ? ಇದು ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ. ಬಟ್ ಇಲ್ಲಿ ಬನ್ನಿ, ಇಂಗ್ಲಿಷ್ ನಲ್ಲಿ ನೋಡಿ, ಇಟ್ ಈಸ್ ಪೆಂಡಿಂಗ್ ಇನ್ ರಾಜ್ಯಸಭಾ ಬಟ್ ನಾಟ್ ಪಾಸ್ಡ್ ಬೈ ಲೋಕಸಭಾ. ಪಾಸ್ಡ್ ಯಾವ ಟೆನ್ಸ್ ಅಲ್ಲಿ ಇದೆ? ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಇಂಗ್ಲಿಷ್ ನಲ್ಲಿ. ಸೊ ಇಂಗ್ಲಿಷ್ ನಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ, ಕನ್ನಡದಲ್ಲಿ ಫ್ಯೂಚರ್ ಟೆನ್ಸ್ ಅಲ್ಲಿ ಕೊಟ್ರೆ ಸೆಂಟೆನ್ಸ್ ಗಳು ಯಾವ್ದು ಸಮ ಅಲ್ವಾ? ಅದು ಅಲ್ರಿ, ಮೇಲಿನ ಸಾಲ ಅಷ್ಟೇ ನೋಡ್ಬೇಡಿ, ಪೂರ್ತಿಯಾಗಿ ನೋಡಿ. ಇಡೀ ವಾಕ್ಯನೇ ಹಾಳಾಗಿ ಹೋಯ್ತದು. ಅಂಗೀಕರಿಸಿರುವುದಿಲ್ಲ ಆಗ್ಬೇಕದು, ಅಂಗೀಕರಿಸುವುದಿಲ್ಲ ಅಲ್ಲ. ಕನ್ನಡ ಭಾಷೆಯ ಬಗ್ಗೆ ಯಾರು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೆ, KS ಗೂ ಕೂಡ ಯಾರು ಕನ್ನಡ ಮಾಧ್ಯಮದಲ್ಲೇ ಓದ್ತಾ ಇರ್ತಾರೆ ನೋಡಿ, ಅವ್ರಿಗೆ ಇದು ಗೊತ್ತಾಗತ್ತೆ. ಮತ್ ನನಗೆ ಹೇಗೆ ಗೊತ್ತಾಗ್ತಾ ಇದೆ ಇದು? ನಾನು ಕೂಡ UPSC ಗೆ ಕನ್ನಡ ಮಾಧ್ಯಮದಲ್ಲಿನೇ ತಯಾರಿ ಮಾಡ್ತಾ ಇರೋದು. ಹಾಗಂತ ಇಂಗ್ಲಿಷ್ ಬರಲ್ವಾ ನಮಗೆ? ನಾವು ಇಂಗ್ಲಿಷ್ ನಲ್ಲೇ ಕ್ವಶನ್ ಗಳನ್ನ ಅಟೆಂಡ್ ಮಾಡೋದು. ಬಟ್ ಯಾಕೆ ಕನ್ನಡದ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೀವಿ? ಯಾಕಂದ್ರೆ ಮ್ಯಾಕ್ಸಿಮಮ್ KS ಎಕ್ಸಾಮ್ ಬರೆಯೋರು ಎಲ್ಲರೂ ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು, ಗ್ರಾಮೀಣ ಭಾಗದವರು, ಹಿಂದುಳಿದಿರೋರು. ನಮ್ಮ ಪರೀಕ್ಷೆ ಚೆನ್ನಾಗಿದೆ, ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದೀವಿ ಅಂತ ಅನ್ಕೊಂಡು ನಿಮ್ಮದ್ ನೀವು ನೋಡ್ಕೊಂಡ್ ಬಿಟ್ರೆ, ಸ್ಪರ್ಧೆಯಲ್ಲಿ ಅವರನ್ನ ಹಿಂದ್ ಕಟ್ಟಿ ಎಳೆದು ನಿಮ್ಮನ್ನು ಮುಂದ್ ಬಿಟ್ಟಾಗ ಆಗಲ್ವಾ ಇದು? ಆಗಲ್ವಾ ಇದು? ಹೇಗ್ರಿ, ಒಂದ್ ಸ್ವಲ್ಪ ದೊಡ್ಡ ಮನಸ್ಸಿಲ್ವಾ ನಿಮ್ದು? ಆಮೇಲೆ ಇವೆಲ್ಲವೂ ಕೂಡ ಗೂಗಲ್ ಅನುವಾದಗಳೇ ಆಗಿದೆ. ಇಲ್ಲಿ ಬರೀ ವಿಧೇಯಕ ಅಂತ ಅಷ್ಟೇ ಅಲ್ಲ ಸರ್, ಇಲ್ಲಿ ಕೆಳಗಡೆ ಇರೋದೆಲ್ಲವೂ ಕೂಡ ದೋಷಗಳಿಂದಾನೇ ಕೂಡ್ಕೊಂಡಿದೆ. ಆಮೇಲೆ ಪ್ಯಾರಾಲಿಂಪಿಕ್ ಹಾಗೆ ಕದು ಯಾಕೆ ಒಂದ್ ನೀಟಾಗಿ ಕೊಡೋಕ್ ಆಗಲ್ವಾ ಅವ್ರಿಗೆ? ಆಮೇಲೆ ಇತ್ತೀಚೆಗೆ ಎತ್ತಿ ಹಿಡಿದಿದ್ದೆ, ಇವು ಮೈನರ್ ದೋಷಗಳೇ ಹೌದು. ಬಟ್ ಯಾಕೆ ಈ ತರ ಯಾಕೆ ಸರಿಯಾಗಿ ಕೊಡಕ್ ಬರಲ್ವಾ ಅದನ್ನ? ಕಿಚ್ಚನ್ನ ಹೆಚ್ಚಿಸುವಂತೆ. ಆಮೇಲೆ ಪಾಗೆ ದೀರ್ಘ ಹೆಚ್ಚಾಗಿ ನಾಟ್ ಗ್ರೇವ್ ಎರರ್ ಅಂತ. ಇಲ್ಲಿ ಬನ್ನಿ, ತೋರಿಸ್ತೀನಿ ನಿಮಗೆ. ಯಾರು ಇದನ್ನ ಚೆಕ್ ಮಾಡ್ಕೊಟ್ಟಿದೀರಿ ನೋಡಿ, PDF ನವರು, ನೀವು ಗಮನ ಇಟ್ಕೊಂಡು ನೋಡಿ. ಅನುಪತನ ಮತ್ತು ಅನುಪಾತ ಎರಡನ್ನು ಕೂಡ ಗೂಗಲ್ ನಲ್ಲಿ ಸ್ವಲ್ಪ ಚೆಕ್ ಮಾಡಿ ನೋಡಿ. ಎರಡಕ್ಕೂ ಕೂಡ ವ್ಯತ್ಯಾಸ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ನಿಮ್ಗೆ. ಎರಡೂ ಪದಗಳ ವ್ಯತ್ಯಾಸನೇ ಬೇರೆ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಪತನ ಅಂದ್ರೇನೆ ಬೇರೆ, ಅನುಪಾತ ಅಂದ್ರೇನೆ ಬೇರೆ. ಏನ್ರಿ? ಆಮೇಲೆ ನಾಕ್ಔಟ್ ಬಗ್ಗೆ ಕಾಂಟೆಕ್ಸ್ ನ ನೋಡಿ ಅರ್ಥ ಮಾಡ್ಕೊಳ್ಬೇಕಂತೆ ನಾವೇ. ಸರಿ, ಅದನ್ನು ಕೂಡ ಬಿಟ್ಬಿಡೋಣ, ಪರವಾಗಿಲ್ಲ. ಇದು ನೋ ಟ್ರಾನ್ಸ್ಲೇಷನ್ ಅವ್ರ ಗ್ರೇವ್ ಎರರ್, ಇದು ಗ್ರೇವ್ ಎರರ್ ಅಲ್ಲ ಅಂತೆ. ಬಟ್ ಯಾಕೆ ಈ ತರ ಕೊಡ್ತಾರ ಅವರು? ವಾಕ್ಯ ದೋಷ ಇದೆ ಅದರಲ್ಲಿ. ಈ ಮುಂದಿನ ಶಿಕ್ಷಾ ಕೋ-ಪೈಲಟ್ ಅನ್ನ ಪರಿಗಣಿಸಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಶಿಕ್ಷಾ ಕೋ-ಪೈಲಟ್ ಅನ್ನ ಪರಿಗಣಿಸಿ ಮುಂದಿನ ಆಯ್ಕೆಗಳನ್ನ ಗಮನಿಸಿ ಅಂತ ಆಗ್ಬೇಕು ಅದು. ಈ ತರ ಯಾಕೆ? ಗೂಗಲ್ ಅನುವಾದ ಆಗಿಲ್ಲ ಅಲ್ಲಿ, ಗೂಗಲ್ ಅನುವಾದ ಆಗಿದೆ ಅಲ್ಲಿ. ಆಮೇಲೆ ಅಳವಡಿಕೆ ಅನ್ವಯ ಈಸಿಲಿ ಅಂಡರ್ಸ್ಟ್ಯಾಂಡೇಬಲ್ ಬೈ ಗ್ಲಾನ್ಸಿಂಗ್ ಇಂಗ್ಲಿಷ್ ವರ್ಷನ್. ಯಾಕೆ ಇಂಗ್ಲಿಷ್ ವರ್ಷನ್ ಯಾಕೆ ಓದ್ಬೇಕು ವಿದ್ಯಾರ್ಥಿಗಳು? ನೀವು ಸೂಚನೆಯಲ್ಲಿ ಕೊಟ್ಬಿಟ್ಟಿದ್ರು. ನೀವು ಟ್ವಿಟರ್ ನಲ್ಲಿ ಹೋಗಿ, ಕವಿರಾಜ್, ನಮ್ಮ ಖ್ಯಾತ ಕನ್ನಡದ ಕವಿಗಳು ಕೂಡ ಅವರು ಸಿನಿಮಾಗೆ ಹಾಡು ಬರೀತಾರೆ. KPSC ಒಂದು ನೋಟಿಸ್ ಅನ್ನ ಕೊಟ್ಟಿತ್ತು, ಏನಂತ ಅಂದ್ರೆ ಕನ್ನಡದ ಪ್ರಶ್ನೆಗಳು ಏನಾದ್ರೂ ದೋಷಗಳಿದ್ರೆ ಇಂಗ್ಲಿಷೇ ಫೈನಲ್. ಯಾಕೆ ಇಂಗ್ಲಿಷ್ ಫೈನಲ್? ಯಾಕೆ? ಹಾಗಾದ್ರೆ ಇಂಗ್ಲಿಷ್ ಮಾತ್ರ ನಡೆಸಿ ಪರೀಕ್ಷೆಯನ್ನ, ಕನ್ನಡದಲ್ಲಿ ಯಾಕೆ ನಡೆಸ್ತಾ ಇದಾರೆ ಅವರು? ಯಾಕೆ ಇಂಗ್ಲಿಷ್ ನ ಯಾಕೆ ನೋಡ್ಬೇಕು ನಮ್ಮ ವಿದ್ಯಾರ್ಥಿಗಳು? ನೀವು ಮಾತ್ರ ಆರಾಮಾಗಿ ಇಂಗ್ಲಿಷ್ ಪ್ರಶ್ನೆಗಳನ್ನ ಓದ್ಕೊಂಡು ಹೋಗ್ತೀರಿ, ನಮ್ಮ ವಿದ್ಯಾರ್ಥಿಗಳು ಕನ್ನಡದಲ್ಲಿ ನೋಡ್ಕೊಳ್ಬೇಕು, ಕನ್ನಡ ನೋಡ್ಬೇಕು, ಇಂಗ್ಲಿಷ್ ನೋಡ್ಬೇಕು. ಯಾಕೆ? ಒಂದ್ ಮಾತು ಹೇಳ್ತೀನಿ, ಸ್ವಲ್ಪ ಗಮನ ಇಟ್ಕೊಂಡು ನೋಡಿ. ಸುಮಾರು 70 ಪ್ರಶ್ನೆಗಳು, ಇಂಟು ಪ್ರತಿಯೊಂದಕ್ಕೂ 30 ಸೆಕೆಂಡ್ ದೋಷ ಅಂತ ಅಂದ್ರೆ ಎಷ್ಟು ಟೈಮ್ ಹೋಗುತ್ತೆ ಗೊತ್ತಾ? ಅರ್ಧ ಗಂಟೆಗಿಂತ ಜಾಸ್ತಿ ಹೋಯ್ತು. ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳೋದಲ್ಲ, ಅರ್ಧ ಗಂಟೆಗಿಂತ ಜಾಸ್ತಿ ಹೋಯ್ತು ಅಂತ ಅಂದ್ರೆ ಹಿಂದುಳಿದು ಬಿಟ್ರೆ ಅವರು, ಫಿಲ್ಮ್ಸ್ ಫೇಲ್ ಆದ್ರು. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳೇ, ಸ್ವಲ್ಪ ಜಾಗೃತರಾಗಿ ವಿಡಿಯೋಗಳನ್ನ ಮಾಡಿ ಬಿಡ್ರಿ, ಮಾತಾಡ್ರಿ ಇದ್ರಗಳ ಬಗ್ಗೆ. ನಿಮ್ಗೆ ಅನ್ಯಾಯ ಆಗಿರೋದು, ತುಂಬಾ ದೊಡ್ಡ ದೋಷ ಆಗಿದೆ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ. ಆಮೇಲೆ ಇಲ್ಲಿ ಏನ್ ಹೇಳ್ತಾರೆ?
ಅಳವಡಿಕೆ ಅನ್ವಯ ಅಂತ ಮಾತ್ರ ಹೇಳ್ತಾರೆ ಅವರು. ಈ ಇಡೀ ವಾಕ್ಯವೇ ದೋಷದಿಂದ ಕೂಡಿದೆ ಇಲ್ಲಿ. ಆಮೇಲೆ ಇದು ಏಕೈಕ ಇಲ್ಲಿ ಬರಬಾರ್ದು, ಅಲ್ಲಿ ಬರ್ಬೇಕು ಅದು. ಗೂಗಲ್ ಅನುವಾದ, ಶುದ್ಧ ಗೂಗಲ್ ಅನುವಾದ, ಇದು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಬಟ್ ಯಾಕೆ ಆ ತರ ದೋಷಗಳು ಯಾಕೆ ಆಗ್ತಾ ಇದೆ ಇಲ್ಲಿ? ಆಮೇಲೆ ನೆಕ್ಸ್ಟ್ ಇಲ್ಲಿ ಬರ್ತಾರೆ, ಇಲ್ಲಿ ಏನ್ ಹೇಳ್ತಾರೆ ನೋಡಿ, ಇದನ್ನ ಸ್ವಲ್ಪ ಓದಿ. ಇಂಗ್ಲಿಷ್ ಚೆನ್ನಾಗಿದೆ ಅಂದ ಮಾತ್ರಕ್ಕೆ ಕನ್ನಡವನ್ನ ಅಗೌರವಿಸಬಾರದು. ರಿಯಲ್ ಟ್ರಾನ್ಸ್ಲೇಷನ್ ಎರರ್ಸ್ ಅಂಡರ್ಸ್ಟ್ಯಾಂಡೇಬಲ್ ಬೈ ರೆಫರಿಂಗ್ ಟು ದ ಇಂಗ್ಲಿಷ್ ವರ್ಷನ್ ಯಾಸ್ ಪರ್ ಕೆಪಿಎಸ್ಸಿ ಹಾಲ್ ಟಿಕೆಟ್ ಇನ್ಸ್ಟ್ರಕ್ಷನ್ಸ್. ಕೆಪಿಎಸ್ಸಿ ಹಾಲ್ ಟಿಕೆಟ್ ನಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿತ್ತಂತೆ. ಏನಂತ ಅಂದ್ರೆ ಇಂಗ್ಲಿಷ್ ನಲ್ಲಿ ಏನಾದ್ರು, ಕನ್ನಡದಲ್ಲಿ ಏನಾದ್ರು ದೋಷಗಳು ಕಂಡು ಬಂದ್ರೆ ಇಂಗ್ಲಿಷ್ ಅನ್ನೇ ಓದ್ಬೇಕಂತ. ಯಾಕೆ ಓದ್ಬೇಕು ನಾವು? ಸಂವಿಧಾನದ ಮೂಲಭೂತ ಹಕ್ಕುಗಳ ಪ್ರಕಾರ ಇಲ್ಲಿ ಸಮಾನತೆಗೆ ಧಕ್ಕೆ ಬಂದಿದೆ. ಇಂಗ್ಲಿಷ್ನವ್ರು ಇಂಗ್ಲಿಷ್ ಮಾತ್ರ ಓದ್ತಿರ್ತಾರೆ, ಕನ್ನಡದವ್ರು ಕನ್ನಡ ಓದ್ಬೇಕು, ಇಂಗ್ಲಿಷ್ ಓದ್ಬೇಕು. ಯಾಕೆ? ತಪ್ಪಲ್ವಾ ಅದು? ಅನ್ಯಾಯ ಅಲ್ವಾ ಅದು? ನಾವ್ ಯಾಕೆ ಓದ್ಬೇಕು ಇಂಗ್ಲಿಷ್ ಅನ್ನ? ನಾವು ಕನ್ನಡ ಮಾತ್ರ ಓದ್ಕೊಂಡು ಹೋಗೋರು. ಸರಿಯಾಗಿ ಕೊಡ್ಬೇಕಾದ್ರೆ ಇವ್ರ ಜವಾಬ್ದಾರಿ. ನಾವು ಅವ್ರೇನ್ ಫ್ರೀ ಆಗಿ ನಡೆಸ್ತಾ ಇಲ್ಲ ಕೋಚಿಂಗ್ ಅನ್ನ, ಸಾರಿ ಎಕ್ಸಾಮ್ ಅನ್ನ. ಫೀಸ್ ತಗೊಂಡಿದ್ದಾರೆ ವಿದ್ಯಾರ್ಥಿಗಳ ಬಳಿ, ಸರ್ಕಾರ ಫಂಡ್ ಕೊಟ್ಟಿದೆ, ಸರ್ಕಾರ ಸಂಬಳ ಕೊಡ್ತಾ ಇದೆ ಅವ್ರಿಗೆ. ಅವ್ರ ಉದ್ಯೋಗನೇ ಅದು, ಅವ್ರ ಕೆಲ್ಸಾನೇ ಅದು. ಫ್ರೀ ಆಗಿ ಉಚಿತವಾಗಿ ಏನ್ ಮಾಡ್ಕೊಡ್ತಾ ಇಲ್ಲ. ಮಹಾ ಧರ್ಮದ ಕಾರ್ಯ ಏನ್ ಮಾಡ್ತಾ ಇಲ್ಲ. ಅವ್ರ ಕೆಲ್ಸ ಅದು, ನೀಟಾಗಿ ಮಾಡ್ಬೇಕಲ್ವಾ ಅದನ್ನ. ನೋಡಿ, ಇದನ್ನೇ ಗಂಭೀರ ಅಪವಾದ, ಗಂಭೀರ ದೋಷ ಅಲ್ಲ ಅಂತಾರೆ ಇವರು. ಸ್ವಾಯಿಕ ಪುನರಂ ಅವರ ಲೋಕನ ವಿಮರ್ಶಿ. ಏನ್ರಿ, ಇಡೀ ಕರ್ನಾಟಕದ KS ಎಲ್ಲ ಆಕಾಂಕ್ಷಿಗಳಿಗೆ ಬಾಯ್ಹಾಟ್ ಆಗಿ ಹೋಗಿದೆ ಇದು. ಸ್ವಾಯಿಕ ಪುನರಂ ಅವರ ಲೋಕನ ವಿಮರ್ಶಿ, ಇದೇ ಅಪವಾದ ಅಲ್ಲ ಅಂದ್ರೆ? ಎಲ್ಲ ವಾಕ್ಯಗಳು ದೋಷದಿಂದ ಕೂಡ್ಕೊಂಡಿದೆ ಈ ಪ್ರಶ್ನೆಗಳಲ್ಲಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ, ಇದು ವರ್ಲ್ಡ್ ಬ್ಯಾಂಕ್ ಬರಬೇಕಾಗಿದ್ದು, ವಿಶ್ವ ಬ್ಯಾಂಕ್ ಆಗಬೇಕಾಗಿದ್ದು ವಿಶ್ವಸಂಸ್ಥೆ ಅಂತ ಆಗಿದೆ. ನಾನು ಗಂಭೀರ ತಪ್ಪು ಅಂತ ಹೇಳಿದೀನಿ. ಬಟ್ ಇವ್ರೇನ್ ಹೇಳ್ತಾರೆ, ಈಸಿಲಿ ಅಂಡರ್ಸ್ಟ್ಯಾಂಡೇಬಲ್ ಬೈ ಬೇಸ್ಡ್ ಆನ್ ಕಾಂಟೆಕ್ಸ್ಟ್. ಆ ಕಾಂಟೆಕ್ಸ್ಟ್ ನ ನೋಡಿ ಅರ್ಥ ಮಾಡ್ಕೊಳ್ಬೇಕಂತ ವಿದ್ಯಾರ್ಥಿಗಳು. ಇಲ್ಲಿ ವಿಶ್ವಸಂಸ್ಥೆ ಅಂತ ಕೊಟ್ಟಿದ್ದಾರೆ, ಅದ್ರ ಬದಲಾಗಿ ಇಲ್ಲಿ ಏನದು ಯುನೈಟೆಡ್ ನೇಷನ್ಸ್ ಅನ್ನ ಕೊಟ್ಟಿದ್ರೆ ಒಪ್ಕೊಳ್ತಾ ಇದ್ರ ಇವರು? ಒಂದು ಸ್ವಲ್ಪ ನಿಮ್ಮಲ್ಲಿ ಕನ್ನಡ ಭಾಷೆಯ ಬಗ್ಗೆ ಕಣಿಕರ ಇರಬೇಕು. ಯಾವ ನಾಡ್ನಲ್ಲಿ ಇದೀವಿ, ಯಾವ ಭಾಷೆ ಮಾತಾಡ್ತಾ ಇದ್ದೀವಿ, ಯಾವ ನೆಲದ ಅನ್ನವನ್ನ ಉಣ್ತಾ ಇದ್ದೀವಿ, ಆ ಅನ್ನದ ಋಣ ನಮ್ಮ ಮೇಲಿದೆ. ಆ ವಿದ್ಯಾರ್ಥಿಗಳಿಗೆ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಆ ಒಂದು ಅನ್ಯಾಯದ ದುರುಪಯೋಗನ ಪಡ್ಕೊಂಡು ನಾವು ಮೇಲಕ್ಕೆ ಹೋಗೋಣ ಅಂತ ಹೇಳಿ ಅವರನ್ನ ಕಾಲಲ್ಲಿ ತುಳಿದು ಹೋಗೋಕ್ ರೆಡಿ ಆಗಿದ್ದೀರಲ್ಲ. ಆಮೇಲೆ ಇಲ್ಲಿ ಹೇಳ್ತಾರೆ ನೋಡಿ, ನಾನು ಯಾವ ಒಂದು ಶಬ್ದಕ್ಕೆ ಮಾತ್ರ ಹೇಳಿದಿನೋ ಅದನ್ನ ಮಾತ್ರ ಹೇಳ್ತಾ ಇದ್ದಾರೆ. ಸಂಬಂಧನೀಯ ಅಂತ ಹೇಳ್ತಾರೆ ಇಲ್ಲಿ. ಸೊ ಇಲ್ಲಿ ಸಂಬಂಧಿಸಿದಂತೆ ಆಗ್ಬೇಕಿತ್ತು ಅಂತ ಹೇಳ್ತಾರೆ. ಇಲ್ಲ ಸರ್, ಅದು ಮಾತ್ರ ಅಲ್ಲ, ಇಡೀ ವಾಕ್ಯನೇ ದೋಷ. ಇಲ್ಲೂ ಕೂಡ ಇಡೀ ವಾಕ್ಯವೇ ದೋಷ ಆಗಿದೆ, ಅನುವಾದವೇ ದೋಷ ಇದೆ. ನಾನು ಬರ್ದಿದ್ದೀನಲ್ಲ ಇಲ್ಲಿ ಯಾವ ತರ ಇರಬೇಕಾಗಿತ್ತು ಅಂತ. ಆಮೇಲೆ ಬಾಂಡಿನ ಪ್ರತಿಫಲನ ಪ್ರತಿಲೋಮವು, ಇವೆಲ್ಲ ಏನಿವು, ಇವು ಕೂಡ ತಪ್ಪಲ್ಲ ಅಂತೆ. ಮತ್ತೆ ಇನ್ನೇನಾಗ್ಬೇಕು? ಸರಿಯಾಗಿ ಆಗ್ಬೇಕಾಗಿತ್ತದು ದೋಷ. ಆಮೇಲೆ ಉಪವೇಶನ, ಪ್ರೊರೋಗೇಷನ್, ಮುಂದೂಡುವಿಕೆ, ಅಧಿವೇಶನದಲ್ಲಿ ನಡೆಯುವ ಸದನ. ಅಧಿವೇಶನದಲ್ಲಿ ಸದನ ನಡೆಯುತ್ತೆ ಅಥವಾ ಸದನದಲ್ಲಿ ಅಧಿವೇಶನ ನಡೆಯುತ್ತೆ? ಏನ್ರಿ, ಕನ್ನಡ ಭಾಷೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಕಣಿಕರಾದ್ರೂ ಬೇಡವ ಅವ್ರಿಗೆ, ಪರೀಕ್ಷೆ ಪ್ರಶ್ನೆ ಪತ್ರಿಕೆನ ಸಿದ್ಧ ಮಾಡೋರ್ಗೆ? ಆಮೇಲೆ ಇದು ಕೂಡ ತಪ್ಪಲ್ಲ ಅಂತೆ. ಜೀವ ವಿವಾದಕ್ಕಿಂತ ಏನದು, ಮೊನ್ನೆ ಬೆಂಗಳೂರಲ್ಲಿ ಕೂಡ ಇದನ್ನ ಎಕ್ಸ್ಪ್ಲೇನ್ ಮಾಡಿದೀನಿ ನಾನು. ಕೆಳಗಡೆ ಆದ್ರೂ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೀನಿ. ಈ PDF ಅನ್ನ ಆಮೇಲೆ ಶೇರ್ ಮಾಡ್ತೀನಿ, ಎಲ್ರಿಗೂ 3 PDF ಶೇರ್ ಮಾಡ್ತೀನಿ ನಾನು. ಒಂದು, ಇವರು ಕೊಟ್ಟಿರುವಂತಹ ಗಂಭೀರ ದೋಷಗಳು ಅಲ್ಲ ಅಂತ ಕೊಟ್ಟಿರುವಂತಹ ಒಂದು ವಾದ ಬೈ ಟ್ರೂತ್ ಆಸ್ಪಿರೆಂಟ್ಸ್, ಓಕೆ ಸಾರಿ ರಿಯಲ್ ಆಸ್ಪಿರೆಂಟ್ಸ್. ಆಮೇಲೆ ಈಗ ನಾವು ಮತ್ತೆ ಪತ್ತೆ ಮಾಡಿರುವಂತ 79 ದೋಷಗಳದ್ದು ನೀವೇ ಚೆಕ್ ಮಾಡಿ ಉಳಿದಿರೋರು, ಸರಿನಾ? ಆಮೇಲೆ ಗ್ರೇವ್ ಎರರ್ಸ್ ಅಂತೆ, ಸೀರಿಯರ್ ದೋಷಗಳು ಬರೀ 3 ಆಗಿದೆ ಅಂತೆ. ಒಂದು ಕ್ರಿಮಿನಾಶಕ ರಾಸಾಯನಿಕ, ಇದು ಗ್ರೇವ್ ಎರರ್ ಅಂತೆ. ಆಕ್ಚುಲಿ ಇದೇ ಮೈನರ್ ಎರರ್, ಬಿಟ್ಟು ಬಿಡಬಹುದು ಅದನ್ನ. ಇದನ್ನ ಗ್ರೇವ್ ಅಂತ ಕರೀತಾರೆ ಇವ್ರು, ಯಾಕಂದ್ರೆ ಇವ್ರು ತಪ್ಪಾಗಿದೆ ಅಲ್ಲಿ. ಆಮೇಲೆ ಇಲ್ಲಿ ನೋಡಿ, ಸಂರಕ್ಷಣಾ ಕಾರಣದಿಂದ, ಎಸ್, ಇಲ್ಲಿ ಶಕ್ತಿ ಅನ್ನುವಂತ ಪದಾನೇ ಇಲ್ಲ. ಆಮೇಲೆ ಇದು ಅಧ್ಯಾರೋಹಿಸಬಹುದು, ಇವೆಲ್ಲವೂ ಕೂಡ ಗಂಭೀರ ದೋಷ. ಸೊ ಇವ್ರ ಪ್ರಕಾರ ಕೇವಲ 3 ದೋಷಗಳಾಗಿದೆ ಅಂತೆ. ಮತ್ತೆ OMR ಬಗ್ಗೆ ಕ್ಲಾರಿಫಿಕೇಶನ್ KPSC ಕೊಟ್ಬಿಟ್ಟಿದೆ ಅಂತ ಇಲ್ಲಿ. ವಾವ್, ಐ ಅಪ್ರಿಶಿಯೇಟ್ ಯುವರ್ ಎಫರ್ಟ್. ತುಂಬಾ ಧನ್ಯವಾದ. ಕನ್ನಡ ಭಾಷೆಗೆ ತುಂಬಾ ದೊಡ್ಡ ಗೌರವವನ್ನು ಸಲ್ಲಿಸಿದ್ದೀರಿ. ನಿಮ್ಗೆಲ್ರಿಗೂ ಕೂಡ ನಾವು ಜೀವನ ಪೂರ್ತಿ ಋಣಿಯಾಗಿರ್ತೀವಿ. ಈ ಒಂದು PDF ಅನ್ನು ಯಾರು ರೆಡಿ ಮಾಡಿದಿರಲ್ಲ, ತುಂಬಾ ಧನ್ಯವಾದ ನಿಮಗೆ. ನಿಮ್ಗೆ ಒಳ್ಳೇದಾಗಿ, ದೇವ್ರು ಒಳ್ಳೇದ್ ಮಾಡ್ತಾನೆ ನಿಮಗೆ. ಆಮೇಲೆ ಬನ್ನಿ, ಈಗ ಹೊಸದಾಗಿ ಆಗಿರುವಂತಹ ದೋಷ ನಾವು ತೋರಿಸ್ತೀನಿ. ಪೇಪರ್ 1ರಲ್ಲಿ ನಾನು ಸುಮಾರು ಒಂದು 32 ದೋಷಗಳನ್ನ ಪಟ್ಟಿ ಮಾಡಿದ್ದೆ. ಮತ್ತೆ ಯಾರೋ ಸುಮಾರು 44 ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ಹೇಳಿದೀವಿ, ಅಧ್ಯಾರೋಹಿಸಬಹುದು, ವಿಪರ್ಯ ಉಂಟಾಗುತ್ತಿಲ್ಲ, ಇವೆಲ್ಲವೂ ಕೂಡ ತುಂಬಾ ದೋಷಗಳಿಂದ ಕೂಡಿದೆ. ಇಲ್ಲಿ PDF ಅನ್ನ ಶೇರ್ ಮಾಡ್ತೀನಿ ನಿಮ್ಗೆ ಆಮೇಲೆ ಇವ್ರು ಮತ್ತೆ ಹೊಸದಾಗಿ ಏನೇನ್ ಹೇಳಿದಾರಲ್ಲ ಅದನ್ನ ಹೇಳ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ತಪ್ಪನುವಾದ, ಇದು ಕನಿಷ್ಠ ಪದ ಬಂದಿಲ್ಲ ಅಲ್ಲಿ. ನೋಡಿ, ನಾವು ತೋರಿಸಿದ್ದು 59, ಈಗ 79 ತೋರಿಸ್ತೀನಿ ನಿಮ್ಗೆ. ಇವರು ಈ ಯಾರೋ PDF ರೆಡಿ ಮಾಡಿದ್ರಲ್ಲ ರಿಯಲ್ ಆಸ್ಪಿರೆಂಟ್ಸ್, ಅವ್ರು ತೋರಿಸಿರೋದು 26 ದೋಷಗಳು ಮಾತ್ರ. ಯಾಕೆ ಈ 59 ದೋಷಗಳನ್ನ ತೋರಿಸ್ಬೇಕಾಗಿತ್ತಲ್ಲ? ಕನಿಷ್ಠ ಪದ ಇತ್ತ ಅಲ್ಲಿ, ಕನಿಷ್ಠ ಪದದ ಡಿಸ್ಕಷನ್ ಆಗಿತ್ತ ಅಲ್ಲಿ, ಬಂದಿಲ್ಲ, ಅವ್ರು ಕೊಟ್ಟಿಲ್ಲ ಅವ್ರದ್ದು. ಯಾಕಂದ್ರೆ ಅವ್ರು ಕರೆಕ್ಟ್ ಆಗಿ ಹೋಗಿದೆ. ಇಲ್ಲಿ ಸಂಪೂರ್ಣ ಅರ್ಥನೇ ಕೆಟ್ಟ ಹೋಗಿದೆ, ಅದ್ರದ್ದು ರಫ್ ಇದ್ದದ್ದು ಆಮದಾಗ್ಬಿಟ್ಟಿದೆ. ಆಮೇಲೆ ಇದು ತಪ್ಪನುವಾದ, ಇದು ಕೂಡ ಯಾವುದು ತಪ್ಪದ, ಇನ್ ಕರೆಕ್ಟ್ ಇದ್ದದ್ದು ಇನ್ ತಪ್ಪಾದ ಆಗ್ಬೇಕದು. ಇದು ಏಕವಚನ ಬಹುವಚನ ಆಯ್ತು, ಪರವಾಗಿಲ್ಲ, ಅದನ್ನ ಬಿಟ್ಬಿಡೋಣ, ಹೊರತುಪಡಿಸಿದಂತೆ ಬಿಟ್ಟು ಬಿಡೋಣ. ಆಮೇಲೆ ಇದಂತೂ ಹೇಳಿದೀನಿ, ತುಂಬಾ ಸೀರಿಯಸ್ ಇದು.
ತುಂಬಾ ಜನ ಅಪ್ಲಿಕೇಶನ್ ಕೂಡ ಫೈಲ್ ಮಾಡ್ತಾ ಇದ್ರಿ, ಅಬ್ಜೆಕ್ಷನ್ ವಿಧೇಯತೆ ತಪ್ಪಾಗಿಲ್ಲ, ಅಲ್ಲಿ ನೆನ್ಪಿಟ್ಕೊಳ್ಳಿ, ಅಂಗೀಕರಿಸಿರುವುದಿಲ್ಲ ಆಗ್ಬೇಕು, ಅದು ಅಂಗೀಕರಿಸುವುದಿಲ್ಲ ಅಲ್ಲ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಯಾಕಿರುತ್ತೆ? ನಾನು ಊಟ ಮಾಡುತ್ತೇನೆ ಬೇರೆ, ನಾನು ಊಟ ಮಾಡಿದ್ದೇನೆ ಬೇರೆ. ಈಗ ಯಾರಾದ್ರೂ ನಿಮ್ಮಣ್ಣ ಊಟಕ್ಕೆ ಕರಿಯೋಗ್ ಬಂದ್ರು, ಸಿಕ್ಕಾಪಟ್ಟೆ ಹಸಿದಿರಿ, ಊಟ ಮಾಡ್ಬೇಕಂತ ಇದೆ, ಅವ್ರು ಬಂದ್ ಕೇಳಿದಾಗ ಊಟ ಮಾಡ್ತೀನಪ್ಪ ಅಂತ ಕೇಳಿದಾಗ ಊಟ ಮಾಡುತ್ತೇನೆ ಅಂತ ಹೇಳ್ತಿರೋ ಅಥವಾ ಊಟ ಮಾಡಿದ್ದೇನೆ ಅಂತ ಹೇಳ್ತೀರಿ? ಊಟ ಮಾಡಿದ್ದೇನೆ ಅಂತ ಹೇಳಿ ನೋಡಿ, ನಿಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರ ಅವರು. ಅದೇ ಹಸಿವಿನ ಹೊಟ್ಟೆಯಿಂದ ಅಲ್ಲಿ ಖಾಲಿ ಕೂತ್ಕೊಳ್ತೀರಿ. ಅದಕ್ಕೋಸ್ಕರನೇ ಭಾಷೆಗೆ ಅದರದೇ ಆದಂತ ನಿಯಮಗಳಿರುತ್ತೆ. ಒಂದು ಆಟದಲ್ಲಿ ಹೇಗೆ ರೂಲ್ಸ್ ಗಳಿರುತ್ತೋ, ಒಂದು ಪರೀಕ್ಷೆಯಲ್ಲಿ ಹೇಗೆ ನಿಯಮಗಳಿರುತ್ತೋ, ಒಂದು ಭಾಷೆಗೆ ತನ್ನದೇ ಆದಂತ ಸಿದ್ಧಾಂತಗಳಿರುತ್ತೆ. ಅದಕ್ಕೋಸ್ಕರನೇ ಕನ್ನಡ ಭಾಷೆಯಲ್ಲಿ ಕಾವ್ಯ ಮೀಮಾಂಸೆ ಅಂತ ಇದೆ, ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ವಿಮರ್ಶೆ ಅಂತ ಇದೆ, ವ್ಯಾಕರಣ ಅಂತ ಇದೆ, ಸ್ವರಗಳಂತ ಇದೆ, ವ್ಯಂಜನಗಳಂತ ಇದೆ. ಇವನ್ನೆಲ್ಲ ಕಲ್ತು ಬರ್ಬೇಕು. ಸುಮ್ನೆ ಇಲ್ಲಿ ಬಂದು ತಪ್ಪಾಗಿಲ್ಲ ಅಂತ ಅಂದ್ರೆ ಇದು ನಮ್ಮನ್ನು ಬಿಟ್ಬಿಡಿ. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದವರು, ಅವ್ರಿಗೆ ಕನ್ನಡ ಭಾಷೆ ಬಗ್ಗೆ ಗೊತ್ತಿಲ್ವಾ? ಹಾಗಾದ್ರೆ ಅವ್ರು ಅಧ್ಯಯನ ಮಾಡಿದ್ದೆ ತಪ್ಪ, 50% ದೋಷಗಳಿದೆ ಅಂತ ಹೇಳಿದ್ದು ತಪ್ಪ. ಇದೇ ಪ್ರಶ್ನೆ ಪತ್ರಿಕೆನ ಬಿಟ್ಟು ಬಿಡೋಣ, ಸಂಪೂರ್ಣ ಝೀರೋ ಎರರ್ ಇದೆ ಅಂತ ಅನ್ಕೊಂಡು ಕನ್ನಡ ಪಂಡಿತರ ಬಳಿ ಕೊಡೋಣ. ಅಟ್ ಲೀಸ್ಟ್ 30 ದೋಷಗಳನ್ನ ಅವ್ರು ಪಟ್ಟಿ ಮಾಡಿನೇ ಮಾಡ್ತಾರೆ ಇದರಲ್ಲಿ, ಗಂಭೀರ ದೋಷಗಳನ್ನ. ಆಗತ್ತೆ, ತಪ್ಪ ಆಗಿದೆ ಅದರಲ್ಲಿ. ಇಷ್ಟು ಹಠಕ್ಕೆ ನಾವು ಬಿದ್ದಿದ್ದೀವಿ ಅಂತ ಅಂದ್ರೆ ತಪ್ಪ ಆಗಿರೋದಕ್ಕೆ ಕಾರಣ ಅಲ್ವಾ? ಅಲ್ಲಿ ತಪ್ಪ ಆಗಿಲ್ಲ ಅಂತ ನಾವ್ಯಾಕ್ ಬೇಡ? ನಮಗ್ ಮಾಡೋಕ್ ಬೇರೆ ಕೆಲ್ಸ ಇಲ್ವಾ? 100 ಕೆಲ್ಸ ಇದೆ ಮಾಡೋಕ್ ಎಲ್ರಿಗೂ. ಇಲ್ಲಿ ಅನ್ಯಾಯ ಆಗಿದೆ. ಕನ್ನಡ ವಿದ್ಯಾರ್ಥಿಗಳಲ್ಲಿ ಬಡತನ ಯಾವ ರೀತಿ ಇದೆ ಅಂತ ನಿಮ್ಗೆ ನಿಜ ಹೇಳ್ತೀನಿ. ಬೆಂಗಳೂರಿಗೆ ಬರೋಕ್ ಅವ್ರ ಬಳಿ ದುಡ್ಡಿಲ್ಲ. ನನ್ನ ಬಳಿ ಎಷ್ಟೋ ಜನ ವಿದ್ಯಾರ್ಥಿಗಳು ಮೆಸೇಜ್ ಮಾಡಿದ್ರು, ಸರ್ ನಿಮ್ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ಆದ್ರೆ ಬೆಂಗಳೂರು ಬರೋಕ್ ನಮ್ ಬಳಿ ದುಡ್ಡಿಲ್ಲ ಸರ್, ನೀವೇ ನಮ್ ಪರವಾಗಿ ಧ್ವನಿ ಎತ್ತಿ ಸರ್ ಅಂತ ಎಷ್ಟೋ ಜನ ಕೇಳ್ಕೊಂಡಿದ್ದಾರೆ. ಮಿನಿಮಮ್ 100ರಿಂದ 200 ವಿದ್ಯಾರ್ಥಿಗಳಾದ್ರೂ ಮೆಸೇಜ್ ಮಾಡಿದ್ರು. ಆ ವಿದ್ಯಾರ್ಥಿಗಳ ಪರವಾಗಿ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ನಮ್ಮ ಸ್ವಾರ್ಥ, ನಮ್ಮ ಹಿತಾಸಕ್ತಿ ಏನೇನೂ ಇಲ್ಲ. ಕೆಲವೊಬ್ರು ಹೊಗಳ್ತಾ ಇದ್ದಾರೆ, ಕೆಲವೊಬ್ರು ತೆಗಳ್ತಾ ಇದ್ದಾರೆ. ಅವುಗಳಿಗೆ ನಾವು ಕಿವಿನೇ ಕೊಡ್ತಾ ಇಲ್ಲ. ಇಲ್ಲಿ ಆಗಿರೋದೇನು? ಕನ್ನಡ ಭಾಷೆಯನ್ನ ಮತ್ತೆ ಹತ್ಯಾಕಾಂಡ ಮಾಡಲಾಗಿದೆ. ಬರೀ ಕೊಲೆ ಅಲ್ಲ, ಇದು ಹತ್ಯಾಕಾಂಡ. ಕೊಲೆ ಅಂತಂದ್ರೆ ಒಬ್ಬರನ್ನ ಕೊಲ್ತಾರೆ, ಎರಡನ್ನ ಕೊಲ್ತಾರೆ. ಹತ್ಯಾಕಾಂಡ ಅಂತ ಅಂದ್ರೆ ಗೊತ್ತಾ? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಸಾವಿರಾರು ಜನರನ್ನ ಹೇಗೆ ಕೊಂದಿದ್ರಲ್ಲ, ಹಾಗೆ 106 ಕನ್ನಡ ಪದಗಳನ್ನ ಇಲ್ಲಿ ಕೊಂದು ಹಾಕಲಾಗಿದೆ. ಹತ್ಯಾಕಾಂಡ ಮಾಡಲಾಗಿದೆ ಇದು ಕನ್ನಡದಲ್ಲಿ. ಬಾಂಡಿನ ಪ್ರತಿಫಲನವು ಪ್ರತಿಲೋಮವಾಗಿರುವ ಅದರ ಬೆಲೆಗೆ ಸಂಬಂಧಪಟ್ಟಿದೆ ಅಂತ ಅಂದ್ರೆ ಕೊಟ್ಟಿದೀವಿ ಅದನ್ನ. ಸರಿಯಾಗಿ ಹೇಗಿರ್ಬೇಕು ವಾಕ್ಯ ಇಲ್ಲೂ ಕೂಡ ಕೊಟ್ಟಿದ್ದಾರೆ ನೋಡಿ ಇವರು. ದ್ರವ್ಯತೆ ಹೊಂದಾಣಿಕೆ ಸೌಲಭ್ಯವು RBI ಒಂದು ಪ್ರಮುಖ ಹಣಕಾಸು ನೀತಿಯಾಗಿದೆ. ಆತರ ಕೊಟ್ಟಿದ್ರೆ ಆಗಿತ್ತಪ್ಪ. ಎರಡನೇದು ಈ ಒಂದು ಪದವನ್ನ ಸುಮ್ನೆ ಹೇಗೆ ಕೊಟ್ಟು ಕನ್ನಡದವ್ರು ಬರೀರಿ ಅಂತ ಅಂದ್ರೆ ಇದು ಕೂಡ, ಇದ್ರ ಬಗ್ಗೆ ಕೂಡ ನಾನು ಡಿಸ್ಕಸ್ ಮಾಡಿದೀನಿ. PDF ಕಳಿಸ್ತೀನಿ ನಿಮ್ಗೆ ಆಮೇಲೆ ನೋಡಿ. ಪ್ರತಿಯೊಂದನ್ನ ಓದ್ಬೇಕು. ಇದು ಪ್ಯಾರ ಹೇಳಿದೀನಿ ಈಗಾಗಲೇ. ಇದು ಮುಗೀತು. ರಾಷ್ಟ್ರಾಧ್ಯಕ್ಷ ಆಯ್ತು. ಇಲ್ಲಿ ನೋಡಿ, ಮತ್ತೆ ರಾಷ್ಟ್ರಾಧ್ಯಕ್ಷ ಅಂತ ಮಾತ್ರ ತೋರಿಸ್ತಾರ ಅವರು. ಇಲ್ಲಿ ಒಂದನೇದ್ರಲ್ಲಿ ಇಂಗ್ಲಿಷ್ ನಲ್ಲಿ ಪಾರ್ಲಿಮೆಂಟ್ ಅನ್ನೋ ಪದಾನೇ ಇಲ್ಲ. ಇಲ್ಲಿ ಹೊಸದಾಗಿ ಯಾಕೆ ಬಂತದು? ಇಂಗ್ಲಿಷ್ ನಲ್ಲಿ ಕರ್ನಾಟಕ ಗೌರ್ಮೆಂಟ್ ಅಂತ ಇತ್ತು, ಕನ್ನಡದಲ್ಲಿ ಕರ್ನಾಟಕ ಮಾತ್ರ ಅಂತ ಯಾಕೆ? ಒಂದಲ್ಲ ಎರಡಲ್ಲ 79 ಇದೇ ತರ ತಪ್ಪುಗಳನ್ನ ಮಾಡಿದಾಗ ಹೇಗೆ ಸಹಿಸ್ಕೊಂಡಿರೋಣ ನಾವು? ತಪ್ಪಲ್ವಾ ಅದು? ಅಂದ್ರೆ ಅನುವಾದ ಮಾಡಿದವರಿಗೆ ಮತಿಭ್ರಮಣೆ ಆಗಿತ್ತಾ, ಅಥವಾ ಮಷಿನ್ಗಳಿಂದ ಇದನ್ನ ಅನುವಾದ ಮಾಡಿಸಿದ್ರ? ಅನುವಾದ ಮಾಡಿದ ಪಂಡಿತರು ಯಾರವರು? ಅವ್ರನ್ನಾದ್ರೂ ನಮ್ ಜೊತೆ ಡಿಸ್ಕಸ್ ಮಾಡೋಕೆ ಬಿಡಿ. ಎರಡ ದೋಷಗಳು ಹುಡುಕ್ತಾ ಹೋದ್ರೆ 106 ಸಿಗ್ತಾ ಇದೆ. ಆಮೇಲೆ ಇದನ್ನ ಹೇಳಿದೆ ನಿಮಗೆ, ವಿಷುವದ್ ವೃತ್ತ ಅಂತ ಹೇಳಿ. ಜಿಯೋ ಸ್ಟೇಷನರಿ ಆರ್ಬಿಟ್ಗೆ ಕನ್ನಡದಲ್ಲಿ ಭೂಸ್ಥಿರ ಕಕ್ಷೆ ಅಂತ ಕರಿತೀವಿ. ಜಿಯೋ ಸ್ಟೇಷನರಿಗೆ ಅದನ್ನು ಕೂಡ ಬಳಸಿಲ್ಲ ಕನ್ನಡದಲ್ಲಿ. ಸೊ ಅನುವಾದನೂ ಕೂಡ ತಪ್ಪಿದೆ ಇದರಲ್ಲಿ, ವ್ಯಾಕರಣ ದೋಷನೂ ಇದೆ. ನೀವ್ ಯಾವ್ದೋ ವಿಷುವದ್ ವೃತ್ತ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇದೆ ಅಂತ ತಕ್ಷಣ ಹೌದು ಇದೆ, ಬಟ್ ಅದು ಸೆಲೆಸ್ಟಿಯಲ್ ಇಕ್ವೆಟರ್, ದೇವರ ಆಶೀರ್ವಾದ. ಇಂಜಿನಿಯರಿಂಗ್ ಕೂಡ ಮಾಡಿದ್ವಿ ಅನ್ನೋದಕ್ಕೆ ನಮ್ಗೆ ಕನ್ನಡ ಇಂಗ್ಲಿಷ್ ಬರ್ತಾ ಇದೆ. ಆ ಇಂಗ್ಲಿಷ್ ಬರ್ತಾ ಇತ್ತು, UPSC ಇಂಗ್ಲಿಷ್ ಓದಿದೀವಿ ಅನ್ನೋ ಕಾರಣಕ್ಕೆ ಇಂಗ್ಲಿಷ್ ಪ್ರಶ್ನೆಗಳು ಕೂಡ ನಮ್ಗೆ ಅರ್ಥ ಆಗುತ್ತೆ. ಹಳ್ಳಿ ಭಾಗದಲ್ಲಿ ಕನ್ನಡ ಓದ್ಕೊಂಡು ಬಂದಿದೀವಿ ಅನ್ನೋ ಕಾರಣಕ್ಕೆ ಕನ್ನಡ ಕೂಡ ಅರ್ಥ ಆಗ್ತಾ ಇದೆ. ಎರಡನ್ನೂ ಕೂಡ ಚೆಕ್ ಮಾಡಿದಾಗ ಕನ್ನಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅನ್ನೋದು ಗೊತ್ತಾಯ್ತು. ಇಲ್ಲ ಅಂದ್ರೆ ಏನಾಗ್ತಾ ಇತ್ತು ಇದು ಪರಿಸ್ಥಿತಿ? ಹೂತ್ ಹಾಕ್ಬಿಡ್ತಾ ಇದ್ರೆ ನಮ್ ಕನ್ನಡ ಭಾಷೆಯನ್ನ. ಸಂಪೂರ್ಣ ಸಮಾಧಿ. ಕೇಳೋರಿಲ್ಲ ಇದ್ರ ಬಗ್ಗೆ ಯಾರು ಕೂಡ ಗೊತ್ತೇ ಆಗ್ತಾ ಇರ್ಲಿಲ್ಲ. ಆಮೇಲೆ ಈಶಾನ್ಯ ಅಂತ ಹೇಳಿದೀನಿ. ಸೊ ಈಶಾನ್ಯನ ಪದ ಆಗ್ಬೇಕು ಅದು. ಆಮೇಲೆ ಇದು ಜೀವ ವಿವಾದಲಕ್ಕಂತೂ ನನಗೆ ನಾಚಿಕೆ ಬರ್ತಾ ಇದೆ ಆ ಪದ ನೋಡಿದಾಗ. ಇದು ಕೂಡ ಸಂಪೂರ್ಣ ತಪ್ಪು ಅನುವಾದ, ವ್ಯಾಕರಣ ದೋಷ. ಎಲಿಮಿನೇಟ್ ಅಂತ ಬಂದ್ರೆ ಅದು ನಿರ್ಮೂಲನೆ ಮಾಡ್ಬೇಕಂತ ಆಗ್ಬೇಕು. ಇಲ್ಲಿ ಕಡಿಮೆ ಮಾಡಲು ಅಂತ ಬಳಸಿದ್ದಾರೆ ನೋಡಿ. ಒಂದ್ ಪ್ರಶ್ನೆ ಕೇಳ್ತೀನಿ ನಾನು. ಈ PDF ರೆಡಿ ಮಾಡಿದ್ರಲ್ಲ ಅವ್ರಿಗೆ, ರೆಡ್ಯೂಸ್ಗೂ ಎಲಿಮಿನೇಟ್ಗೂ ವ್ಯತ್ಯಾಸ ಇದೆ ಅಲ್ವಾ ಸರ್? ರೆಡ್ಯೂಸ್ ಅಂತ ಅಂದ್ರೆ ಏನು? ಕಡಿಮೆ ಮಾಡು. ಎಲಿಮಿನೇಟ್ ಅಂತ ಅಂದ್ರೆ ನಿರ್ಮೂಲನೆ ಮಾಡು. ಇಲ್ಲಿ ಇವರು ಎಲಿಮಿನೇಟ್ಗೆ, ಇಲ್ಲಿ ನೋಡಿ, ಎಲಿಮಿನೇಟ್ಗೆ ಕಡಿಮೆ ಮಾಡಲು ಬಳಸ್ತಾರೆ. ಯಾಕೆ ಸರ್? ಎಲಿಮಿನೇಟ್ ಅಂದ್ರೆ ನಿರ್ಮೂಲನೆ ಅಂತ ಗೊತ್ತಾಗಲ್ವಾ ನಿಮಗೆ? ಕಡಿಮೆಗೂ ನಿರ್ಮೂಲನೆಗೂ ವ್ಯತ್ಯಾಸ ಇರುತ್ತೆ. ಎಲಿಮಿನೇಟ್ ಅನ್ನ ಒಬ್ಬ ಇಂಗ್ಲಿಷ್ ವಿದ್ಯಾರ್ಥಿ ಇದೇನಂತ ತಿಳ್ಕೊಳ್ಬಹುದು? ಎಲಿಮಿನೇಷನ್ ಟೆಕ್ನಿಕ್ ಅಂತ ಬರುತ್ತೆ. ಈ ವರ್ಡ್ ತುಂಬಾ ಎಕ್ಸ್ಟ್ರೀಮ್ ವರ್ಡ್ ಆಯ್ತು. ಇದರ ಆಧಾರದ ಮೇಲೆ ಆತ ಗೆಸ್ ವರ್ಕ್ ಮಾಡಬಹುದು ಇಲ್ಲಿ ಆಪ್ಷನ್ ಗಳಲ್ಲಿ. ಬಟ್ ಇಲ್ಲಿ
ಕನ್ನಡ ವಿದ್ಯಾರ್ಥಿಗಳ ಅವಕಾಶ ಸಿಗುತ್ತಾ? ಇಲ್ಲಿ ಗೆಸ್ ವರ್ಕ್ಗೆ ಅವಕಾಶ ಇಲ್ಲ ಈ ಆಪ್ಷನ್ಗಳಲ್ಲಿ. ಬಟ್ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ ಇಲ್ಲಿ ಉದಾಹರಣೆಗಳನ್ನ. ಸುಮ್ನೆ ಒಪ್ಕೊಂಡು ಕೂತ್ಕೊಳ್ಳಿ ಅಂತ ಅಂದ್ರೆ ಸುಮ್ನೆ ಬಿಡೋಕಾಗತ್ತಾ ಇಷ್ಟೊಂದು ಅನ್ಯಾಯವನ್ನ ಸಹಿಸ್ಕೊಂಡು? ಮತ್ ನಾವೇನ್ ಹೋರಾಟ ಮಾಡ್ತಾ ಇದೀವಿ ಹಾಗೆ ಹೀಗೆ ಮಾಡಿ ಅಂತ ಇಲ್ಲ. ಕನ್ನಡ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಕ್ಕರೆ ಎಲ್ರಿಗೂ ಕೂಡ ನ್ಯಾಯ ಸಿಗ್ಲಿ. ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ. ಕನ್ನಡ ಭಾಷೆಗೆ ಎರಡೆರಡು ಸಾರಿ ಯಾರು ಮೋಸ ಮಾಡಿದ್ರು, ಯಾರು ದ್ರೋಹ ಮಾಡಿದ್ರು, ಯಾರು ಅಗೌರವ ತೋರಿಸಿದ್ರಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಯಾಕಂದ್ರೆ 7 ಕೋಟಿ ಕನ್ನಡಿಗರಿದೀವಿ ನಾವು. ಸುಮ್ನೆ ಬಾಯಿ ಮುಚ್ಕೊಂಡು ತೆಪ್ಪಗೆ ಕೂತ್ಕೊಳ್ಳೋ ಅಂತಂದ್ರೆ ಆಗಲ್ಲ ಇದು. ಬೆಂಗಳೂರಲ್ಲಿ ಅನ್ಯಾಯ ಆದಾಗ ಪ್ರತಿಭಟಿಸ್ತಾರೆ ಪ್ರೈವೇಟ್ ನಲ್ಲಿ. ಸರ್ಕಾರದಲ್ಲಿ ಅನ್ಯಾಯ ಆದ್ರೆ ಹೇಗೆ ಸಹಿಸ್ಕೊಳ್ಳೋಣ? ನಾವೆಲ್ಲ ಪ್ರಜೆಗಳಿಗೆ ಹಕ್ಕಿದೆ, ಪ್ರಶ್ನೆ ಮಾಡುವಂತ ಹಕ್ಕಿದೆ. ಆಮೇಲೆ ಮುಂದ್ ನೋಡೋಣ. ಇದು ನೋಡಿ ವಾಕ್ಯವನ್ನ ಇದನ್ನ ಕೊಡ್ತೀನಿ ನಾನು ನಿಮ್ಗೆ ಆಮೇಲೆ. ಸೊ ಇದನ್ನ ನೀವು ಚೆಕ್ ಮಾಡ್ಕೊಳ್ಬಹುದು ಯಾವ ತರ ಆಗಬೇಕಾಗಿತ್ತು ವಾಕ್ಯ ಅಂತ. ಅದನ್ನು ಕೂಡ ನಾವು ವಿತ್ ಪ್ರೂಫ್ ಕೊಟ್ಟಿದೀವಿ ಇಲ್ಲಿ. ನಾನು ಕೂಡ ಕೈಯಿಂದ ಬರ್ದಿದ್ದೀನಿ. ಮತ್ತೊಬ್ರು ಯಾರೋ ಸ್ನೇಹಿತರು ಇದನ್ನ ತುಂಬಾ ಚೆನ್ನಾಗಿ ಅನುವಾದವನ್ನ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ನೋಡಿ ಇಲ್ಲಿ ಪ್ರಪೋಸ್ ಅಂತ ಅಂದ್ರೆ ಪ್ರಸ್ತಾಪಿಸು ಅಂತ ಆಗತ್ತೆ. ಅದನ್ನ ತರಲು ಅಂತ ಯೂಸ್ ಮಾಡ್ತಾರೆ ಇವರು, ಯಾಕಂದ್ರೆ ಚಾಟ್ GPT ಬಳಸಿದ್ದಾರೆ. ಓಕೆ, ಪ್ರತಿಭಟನೆ ಕಿಚ್ಚನ್ನ ಹೆಚ್ಚಿಸು ಅಂತ ಕೊಟ್ಟಿದ್ದಾರೆ. ಅದೇನಾಗ್ಬೇಕಾಗಿತ್ತು? ವ್ಯಾಪಕ ಪ್ರತಿಭಟನೆಗಳಿಗೆ ಕಾರಣವಾಯಿತು ಅಂತ ಆಗ್ಬೇಕಾಗಿತ್ತು. ನಿಮ್ಗೆ ನಿಜ ಹೇಳ್ತೀನಿ, KPSC ಒಬ್ಜೆಕ್ಷನ್ ಫೈಲ್ ಮಾಡುವಾಗ ಸ್ಟ್ಯಾಂಡರ್ಡ್ ಬುಕ್ ಗಳಿಂದಾನೇ ನೀವು ದಾಖಲೆಯನ್ನು ಕೊಡ್ಬೇಕಂತ ಹೇಳಿದೆ. ಈ ತರ ಕೆಟ್ಟದ ಅನುವಾದಗಳಿಗೆ ಎಲ್ಲಿಂದ ಸ್ಟ್ಯಾಂಡರ್ಡ್ ಬುಕ್ಸ್ ಅನ್ನ ತರೋಣ ನಾವು? ನನಗೆ ನಗು ಬರ್ತಾ ಇದೆ. ಹೇಗೆ ಆಟ ಆಡ್ತಾ ಇದೆ ನಮ್ಮ ವಿದ್ಯಾರ್ಥಿಗಳ ಜೊತೆ. ಒಂದು ಚೂರು ಭಯ ಇಲ್ವಾ ಇವರಿಗೆ? ಕನ್ನಡಿಗರು ಕನ್ನಡ ವಿದ್ಯಾರ್ಥಿಗಳು ಅಟ್ಲೀಸ್ಟ್ ನಮ್ಮ ಸಿದ್ದರಾಮಯ್ಯನವ್ರು ಏನಾದ್ರು ಕ್ರಮ ಕೈಗೊಂಡಾರ ಅಂತ. ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲ ಇದು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಾದ್ರು ಇದು ಗೊತ್ತಾಯ್ತು ಅನ್ಕೊಳ್ಳಿ, ಇಷ್ಟು ಗಂಭೀರ ದೋಷಗಳಿದೆ ಅಂತ. ನಿಜಕ್ಕೂ ಕೂಡ ಅವರು ತುಂಬಾ ಗಂಭೀರ ಕ್ರಮವನ್ನ ಕೈಗೊಳ್ತಾರೆ ಈ ಅಧಿಕಾರಿಗಳ ಮೇಲೆ, ತಪ್ಪು ಮಾಡಿರೋರ ಮೇಲೆ. ಯಾಕಂದ್ರೆ ಅವ್ರು ನಮ್ಮವರು, ಕನ್ನಡಿಗ ಅಂತ ಬರ್ಕೊಂಡಿದ್ದಾರೆ ತಮ್ಮ ಟ್ವಿಟರ್ ನಲ್ಲಿ. ಸೊ ಇದನ್ನ ಅವ್ರು ತಲುಪಿಸ್ಬೇಕು ನಾವು, ಪ್ರಜಾಪ್ರತಿನಿಧಿಗಳವರು. ಹಾಗೇನೆ ಮುಖ್ಯ ಕಾರ್ಯದರ್ಶಿಗಳಿದಾರಲ್ಲ ಶಾಲಿನಿ ರಜನೀಶ್ ಮೇಡಮ್ ಅವರು, ನಮ್ ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿ ಆಗಿ ಹೋಗಿರೋರು ಅವರು. ಅದು ಬಹುಶಃ ಹರಿಯಾಣ ಅನ್ಸತ್ತೆ. ಹರಿಯಾಣದಿಂದ ಬಂದು ಕರ್ನಾಟಕದಲ್ಲಿ ಕನ್ನಡ ಕಲಿತು ಕನ್ನಡದಲ್ಲೇ ಪುಸ್ತಕ ಬರೆದಿರುವಂತಹ ಮಹನೀಯರವರೆಲ್ಲ. ಅಂತ ಎಲ್ಲ ಶ್ರೇಷ್ಠ IAS ಅಧಿಕಾರಿಗಳನ್ನ ಕಂಡಂತಹ ಕನ್ನಡ ನಾಡು ಇವತ್ತು ಇಂತಹ ಒಂದು ಪ್ರಶ್ನೆ ಪತ್ರಿಕೆನ ಸಿದ್ಧ ಮಾಡಿ ಒಪ್ಕೊಳ್ಳೋ ಅಂದ್ರೆ ಹೇಗೆ ಒಪ್ಕೊಳ್ಳೋಣ? ಮನಸ್ಸು ಒಪ್ಪುತ್ತಾ ನಮ್ದು? ಏನ್ರಿ, ನಮಗೂ ಸ್ವಾಭಿಮಾನ ಸ್ವಲ್ಪ ಇದೆ ಅಲ್ವಾ? ಆಮೇಲೆ ಇಲ್ಲಿ ನೋಡಿ, ಗರಿಷ್ಠ ಗುತ್ತಿಗೆದಾರ, ಇದು ತಪ್ಪಂತ ನಾನು ಮೊದಲು ಕೂಡ ಹೇಳಿದೀನಿ. ಇಲ್ಲಿ ಅದನ್ನೇ ಕನ್ನಡದಲ್ಲಿ ನೀಟಾಗಿ ಅನುವಾದ ಮಾಡ್ಕೊಟ್ಟಿದ್ದೀವಿ ನಾವು. ಸರಿಯಾದ ಅನುವಾದ ಹೇಗಿರ್ಬೇಕು ಅಂತ ಕಳಿಸ್ತೀನಿ, ಇದನ್ನೆಲ್ಲ ಕಳಿಸ್ತೀನಿ, ಒಂದೊಂದೇ ಚೆಕ್ ಮಾಡಿ. ಯಾಕಂದ್ರೆ ವಿಡಿಯೋನಲ್ಲಿ ಮಾತಾಡ್ತಾ ಹೋದ್ರೆ 2 ಗಂಟೆ ಆಗುತ್ತೆ, ಇದೇ ಒಂದು ಕ್ಲಾಸ್ ಆಗುತ್ತೆ. ಓಕೆ, ಆಮೇಲೆ ನೆಕ್ಸ್ಟ್ ಭಾರತೀಯ ಭದ್ರತಾ ಬಿಡೋಣ, ಅದನ್ನ ಸೆಬಿ ಏನ್ ಪರವಾಗಿಲ್ಲ. ಬಟ್ ಇಲ್ಲಿ ನೋಡಿ, ಇಲ್ಲಿ ಟ್ರ್ಯಾಪ್ ಅಂತ ಅಂದ್ರೆ ಬಲೆ ಅಂತ ಆಗತ್ತೆ. ಇವರು ಅದಕ್ಕೆ ಬೆಲೆ ಅಂತ ಬಳಸ್ತಾರೆ. ನೋಡಿ ಟ್ರ್ಯಾಪೇ ಬೇರೆ, ಪ್ರೈಸೇ ಬೇರೆ. ಪ್ರೈಸ್ ಅಂದ್ರೆ ಬೆಲೆ, ಟ್ರ್ಯಾಪ್ ಅಂದ್ರೆ ಬಲೆ. ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇದನ್ನು ಕೂಡ. ಸಣ್ಣ ತಪ್ಪ ಇದು? ಬಲೆಗೂ ಏನು ವ್ಯತ್ಯಾಸನೇ ಇಲ್ವಾ? ಕಾಂಟೆಕ್ಸ್ಟ್ ಮುಖಾಂತರ ಥಿಂಕ್ ಮಾಡ್ಬೇಕಾ? ಅಲ್ಲ, ಒಂದ್ ಪ್ರಶ್ನೆ ಕೇಳ್ತೀನಿ. ಕೆಲವೊಬ್ರು ಕೇಳ್ತಾರೆ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕಾಮನ್ ಸೆನ್ಸ್ ಇರಲ್ವಾ? ಎಕ್ಸಾಮ್ ಅಲ್ಲಿ ಕಾಮನ್ ಸೆನ್ಸ್ ನಿಂದ ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಈ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿದವರಿಗೆ ಕಾಮನ್ ಸೆನ್ಸ್ ಇರ್ಲಿಲ್ವಾ? ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಅಟೆಂಡ್ ಮಾಡೋರಿದ್ದಾರೆ. ಅವ್ರಿಗೆ ಅನ್ಯಾಯ ಆಗತ್ತೆ, ಪಾಪ ಅವ್ರಿಗೆ ತೊಂದರೆ ಆಗತ್ತೆ ಅನ್ನುವಂತ ಒಂದು ಸಣ್ಣ ಪ್ರಜ್ಞೆ ಇರ್ಲಿಲ್ವಾ? ಅವ್ರಿಗೆ ಮಾನವೀಯತೆ ಇರ್ಲಿಲ್ವಾ? ಸಂವೇದನಾಶೀಲತೆ ಇರ್ಲಿಲ್ವಾ ಅವ್ರಿಗೆ? ಏನ್ರಿ, ದುಡ್ಡು ತಗೊಂಡು ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧ ಮಾಡಿ ಈ ತರ ತಪ್ಪು ಮಾಡಿಬಿಟ್ರೆ ಒಪ್ಕೊಳ್ಳೋಣ ಅದನ್ನ? ಅಥವಾ ಒಂದು 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 ಸಣ್ಣ ಪ್ರಶ್ನೆ ಕೇಳ್ತೀನಿ. ನೀವೊಂದು ಕೆಲಸ ಕೊಟ್ಟಿದ್ದೀರಿ, ಉದಾಹರಣೆ ನಿಮ್ ಮನೆ ಕಟ್ಸ್ತಾ ಇದೀರಿ ಅನ್ಕೊಳ್ಳೋಣ. ಆ ಎಂಜಿನಿಯರ್ ಬಂದು ಹೇಗೋ ನಿಮ್ ಮನೆ ಕಟ್ಬಿಡ್ತಾನೆ. ಸೀದಾ ಆಗಿರ್ಬೇಕಂತ ಮನೆಯನ್ನ ಡೊಂಕ ಕಟ್ಬಿಟ್ಟು ಹಾಗೆ ಹೋಗುವಾಗ ದುಡ್ಡು ಕೇಳ್ತಾನೆ. ಕೊಡ್ತೀರಾ ಅವನಿಗೆ? ನೀವು ಒಪ್ಕೊಳ್ತೀರಾ ಅದನ್ನ? ಇದನ್ನು ಕೂಡ ಹಾಗೇನೆ ಒಪ್ಕೊಳ್ಳೋಕ್ ಸಾಧ್ಯ ಇಲ್ಲ. ತಪ್ಪಾಗಿದೆ ಇದರಲ್ಲಿ. ಇದು ವಿಶ್ವಸಂಸ್ಥೆ ಅಂತ ಆಗಿತ್ತು, ಇದು ಏನಾಗ್ಬೇಕು? ವಿಶ್ವ ಬ್ಯಾಂಕ್ ಅಂತ ಆಗ್ಬೇಕಾಗಿತ್ತು. ಸೊ ತಪ್ಪು ಅನುವಾದಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ರಾಷ್ಟ್ರೀಯ ಅನ್ನುವಂತ ಪದ ಮಿಸ್ ಆಗಿದೆ. ಓಕೆ, ರಾಷ್ಟ್ರೀಯ ಅನುವಾದಂತ ಪದ ಮಿಸ್ ಆಗಿದೆ ಇಲ್ಲಿ. ಮತ್ತೆ ಸರಿಯಾದ ಅನುವಾದವನ್ನು ಕೊಟ್ಟಿದೀವಿ ನಾವಿಲ್ಲಿ. ಏನಂತ ಅಂದ್ರೆ, ನೀತಿ ಆಯೋಗವು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಆಕ್ಸ್ಫರ್ಡ್ ಬಡತನ ಮತ್ತು ಮಾನವ ಅಭಿವೃದ್ಧಿ ಉಪಕ್ರಮದೊಂದಿಗೆ ಸಹಯೋಗದಲ್ಲಿ ರಾಷ್ಟ್ರೀಯ ಬಹು ಆಯಾಮ ಬಡತನ ಸೂಚ್ಯಂಕವನ್ನ ಅಭಿವೃದ್ಧಿಪಡಿಸಿದೆ ಅಂತ ಆಗ್ಬೇಕಾಗಿತ್ತದು. ವಿತ್ ಪ್ರೂಫ್ ಕೊಡ್ತಾ ಇದೀವಲ್ವ ನಾವು. ಸೊ ಇಲ್ಲೆಲ್ಲ ಸುಮ್ನೆ ತಪ್ಪಿಲ್ಲ ಅಂತ ಹೋದ್ರೆ ಇದ್ ನೋಡಿ, ಆದಾಯದ ಕೊರತೆಯು ಬಡ್ಡಿ ಸಂದಾಯಗಳನ್ನು ಕಳೆಯುವ ವಿತ್ತೀಯ ಕೊರತೆ ಆಗಿದೆ. ಏನ್ರಿ ಅದು? ಕನ್ನಡ ವಾಕ್ಯನ ಅದು? ಹೇಗಾಗ್ಬೇಕದು? ಆದಾಯದ ಕೊರತೆ ಎಂದರೆ ವಿತ್ತೀಯ ಕೊರತೆಯಿಂದ ಬಡ್ಡಿ ಪಾವತಿಗಳನ್ನ ಕಳೆಯುವುದು ಅಂತ ಸರಳ ವಾಕ್ಯದಲ್ಲಿ ಬರಿಬೇಕಪ್ಪ. ಸುಮ್ನೆ ಇಡೀ ಎಲ್ಲಾನು ಕೂಡ ತಪ್ಪಿದೆ. ಈ 3 ವಾಕ್ಯಗಳು ಕೂಡ ತಪ್ಪಾಗಿದೆ. ಅದು ನಾನು ಕೂಡ ಬರ್ದಿದ್ದೀನಿ, ಅವ್ರು ನಮ್ಮ ಸ್ನೇಹಿತರು ಕೂಡ ಬರ್ದಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡಿ, ಮತ್ತೆ ಸಿಗ್ತಾರೆ. ಹೇಗಂತ ಅಂದ್ರೆ, ಇಲ್ಲಿ ಕ್ಲೈಮೇಟ್ ಚೇಂಜ್ ಇಂಗ್ಲಿಷ್ ನಲ್ಲಿ ಉಪಯೋಗ ಮಾಡೇ ಇಲ್ಲ ಎಲ್ಲೂ ಕೂಡ. ಹವಾಮಾನ ಬದಲಾವಣೆಯಿಂದ ಎಕ್ಸ್ಟ್ರಾ ಪದ ಯಾಕದು? ಇಲ್ಲಿ ಕ್ಲೈಮೇಟ್ ರೆಫ್ಯೂಜೀಸ್ ಅಂತ ಬಳಸ್ತಾರೆ. ಹವಾಮಾನ ನಿರಾಶ್ರಿತರು ಅಂತ ಮಾತ್ರ ಬಳಸಬಹುದಾಗಿತ್ತಲ್ಲ. ಪ್ರವಾಹ ಮತ್ತು ಚಂಡಮಾರುತಗಳ ಪರಿಣಾಮವಾಗಿ ಹವಾಮಾನ ನಿರಾಶ್ರಿತರು
ನಡೆಯುತ್ತೆ. ಅದೊಂದು ನಾನ್ ಗಂಭೀರ ಅಂತ ಒಪ್ಕೊಳ್ಳಲ್ಲ, ಪರವಾಗಿಲ್ಲ, ಅದು ಸಣ್ಣ ದೋಷ ಅಂತ ಕರಿಬಹುದು. ಬಟ್ ಎಲ್ಲಾ ಕಡೆ ಇಲ್ಲಿ ಕೆಳಗಡೆ ಇದೆಲ್ಲ ನಾಲ್ಕನೇದು ತುಂಬಾ ಗಂಭೀರ ದೋಷ, ಅದು ಕನ್ನಡ ಅರ್ಥನೇ ಆಗಲ್ಲ ಅದು. ಆಮೇಲೆ ವೈರ್ಡ್ ಅಂತೂ ತಪ್ಪಾಗಿದೆ ಅಂತ ಈಗಾಗಲೇ ಹೇಳಿದೀನಿ ನಾನು ನಿಮಗೆ. ವೈರ್ ಆಧಾರಿತ ವೈರ್ ಹೊಂದಿರುವಂತ ಆಗಬೇಕು. ಇದು ಸಮಾನತೆ ಸಮತೆ ಅಂತ ಇಂಪಾರ್ಟೆಂಟ್ ಅಲ್ಲ, ಇಡೀ ವಾಕ್ಯನೇ ದೋಷವಾಗಿದೆ ಅಂತ ಹೇಳಿದ್ದೀನಿ ನಾನು, ಈಗಾಗಲೇ ಡಿಸ್ಕಸ್ ಮಾಡಿದ್ದೀನಿ ಅದನ್ನ. ಓಕೆ, ಸೊ ಇಲ್ಲಿ ಮಿಕ್ಸ್ಡ್ ಗೂಡ್ಸ್ ಅರೆ ಸಾರ್ವಜನಿಕ ಕೊಡ್ತಾರೆ. ಸೊ ಅರೆ ಸಾರ್ವಜನಿಕಕ್ಕೆ ಕ್ವಾಸಿ ಪಬ್ಲಿಕ್ ಗೂಡ್ಸ್ ಅಂತ ಆಯ್ತು, ಕ್ವಾಸಿ ಪಬ್ಲಿಕ್. ಬಟ್ ಮಿಶ್ರ ವಸ್ತುಗಳು ಮಿಕ್ಸ್ಡ್ ಗೂಡ್ಸ್ ಅಂತ ಪದ ಯಾಕೆ ಬಂದಿಲ್ಲ? ಇಂಗ್ಲಿಷ್ ನಲ್ಲಿ ಎರಡು ಕೊಟ್ಟಿದ್ದಾರೆ, ಒಂದು ಮಿಕ್ಸ್ಡ್ ಗೂಡ್ಸ್ ಅಂತ ಕೊಟ್ಟಿದ್ದಾರೆ, ಒಂದು ಕ್ವಾಸಿ ಪಬ್ಲಿಕ್ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಬರೀ ಅರೆ ಸಾರ್ವಜನಿಕ ಕೊಟ್ಟಿದ್ದಾರೆ. ಮಿಶ್ರ ವಸ್ತುಗಳು ಯಾಕೆ ಬಂದಿಲ್ಲ ಅಲ್ಲಿ ಪದ? ಅದು ಯಾಕೆ ಆತರ? ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣನ, ಇದು ತಪ್ಪಾಗಲ್ವಾ? ಅದು ಹೇಗೆ ಒಪ್ಕೋಣ ಅದನ್ನೆಲ್ಲ ನಾವು? ಆಮೇಲೆ ಪ್ರಾಥಮಿಕ ಆರೋಗ್ಯ ಅಂತ ಕೊಡ್ತಾರೆ ಇಲ್ಲಿ, ಪ್ರೈಮರಿ ಹೆಲ್ತ್ ಕೇರ್. ಅದು ಪ್ರೈಮರಿ ಹೆಲ್ತ್ ಅಲ್ಲ, ಹೆಲ್ತ್ ಕೇರ್ ಅಂತ ಅಂದ್ರೆ ಪ್ರಾಥಮಿಕ ಆರೋಗ್ಯ ಆರೈಕೆ ಅಂತ ಆಗ್ಬೇಕು. ಎರಡ ಹುಡ್ಕೊಂಡು ಕೂತ್ಕೊಂಡ್ರೆ 202ರಲ್ಲೂ ಕೂಡ ದೋಷಗಳನ್ನ ಕಂಡು ಹಿಡಿಬಹುದು. ಇರ್ಲಿ ಅಂತ 79 ಕಂಡು ಹಿಡಿದಿದ್ದೀವಿ. ಛೆ. ಆಮೇಲೆ ಇದು ವಾಕ್ಯಗಳ ದೋಷಣೆ ಎಲ್ಲವೂ ಕೂಡ ಗೂಗಲ್ ಅನುವಾದ, ಅದೆಲ್ಲ ಅರ್ಥನೇ ಆಗಲ್ಲ. ಆಮೇಲೆ ಬನ್ನಿ, GDP ಡಿಫ್ಲೇಟರ್ ಇಲ್ಲಿ ತೋರಿಸಿದಾರೆ ನೋಡಿ. ಕನ್ನಡ ಬಹುಶಃ ಸರ್ಕಾರಿ ಪುಸ್ತಕನೇ ಅನಿಸ್ತಾ ಇದೆ ನನಗೆ. ಡಿಫ್ಲೇಟರ್ಗೆ ಕನ್ನಡದಲ್ಲಿ ಹಣ ಪ್ರಸರಣಕ ಅಂತ ಇದೆ. ಯಾಕೆ ಬಳಸಲಿಲ್ಲ ಅದನ್ನ? GDP ಡಿಫ್ಲೇಟರ್ ಅಂತಾನೆ ಯಾಕೆ ಬಳಸಿದ್ರಿ ಇವರು? ಕನ್ನಡ ವಿದ್ಯಾರ್ಥಿಗಳನ್ನ ಹೊರಗೆ ಹಾಕೋಕೇನ ಅಲ್ವಾ? ಹಾಗಾದ್ರೆ ನಮ್ ಸರ್ಕಾರಿ ಪುಸ್ತಕದಲ್ಲೇ ಇದೆ ಇದು, ಬೇರೆ ಕಡೆ ಇಲ್ಲ. ಪ್ರೂಫ್ ತೋರಿಸ್ತೀವಿ ನಾವು ಇದನ್ನ ನಾಳೆ ಕೋರ್ಟ್ ಅಲ್ಲಿ ಹೋದ್ರೆ. ಎಸ್, 12th PUC ಸಮಗ್ರ ಅರ್ಥಶಾಸ್ತ್ರ ಪರಿಚಯ ಪುಸ್ತಕ. ಪ್ರೂಫ್ ಇಲ್ಲದೆ ಏನು ಮಾತಾಡೋಕ್ಕಾಗಲ್ಲ. ಇಲ್ಲಿ ಬರೀ ಭಾವನೆಯಿಂದ ಹೋಗ್ತಾ ಇಲ್ಲ ನಾವು, ಇಲ್ಲಿ ಭಾವನೆನೂ ಇದೆ, ಫ್ಯಾಕ್ಟ್ಸ್ ಕೂಡ ಇದೆ. ವ್ಯಾಕರಣದ ಪ್ರಕಾರ ಹೋದ್ರೆ 79 ತಪ್ಪೆ, ಭಾವನೆಯಿಂದ ಹೋದ್ರೆ ಇಡೀ ಪರೀಕ್ಷೆಯೇ ತಪ್ಪು. ಬಟ್ ಪರೀಕ್ಷೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ಕಷ್ಟ ಆಗತ್ತೆ, ನನಗೂ ಅರ್ಥ ಆಗತ್ತೆ. ಪಾಪ ನೀವು 5-6 ವರ್ಷದಿಂದ ಓದ್ತಾ ಇದ್ರಿ, ಕನ್ನಡದವರೇ ಆಗಿರ್ಲಿ ಇಂಗ್ಲಿಷ್ನವರೇ ಆಗಿರ್ಲಿ, ನೀವೆಲ್ಲರೂ ಕೂಡ ನಮ್ ಕನ್ನಡ ಮಕ್ಕಳೇ, ನನಗೂ ಕೂಡ ನೋವು ಇದೆ, ಅರ್ಥ ಇದೆ ನಿಮ್ ಸಮಸ್ಯೆ. ಬಟ್ ಇದಕ್ ಪರಿಹಾರ ಏನು? ಸರ್ಕಾರ ಕೊಡ್ಲಿ ಪರಿಹಾರ ಏನಾದ್ರು, ಅದು ಅವ್ರ ಕೆಲ್ಸ. ಸರ್ಕಾರಕ್ಕೆ ಆ ಶಕ್ತಿ ಇದೆ, ಆ ಅಧಿಕಾರ ಇದೆ, ಕೊಡ್ತಾರ ಅವರು. ಯಾಕೆ ನಮ್ಮ ವಿರುದ್ಧ ನಿಮ್ಮ ಹೋರಾಟ? ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ನಮ್ಮ ವಿರುದ್ಧ ಈ ಪ್ರಶ್ನೆ ಪತ್ರಿಕೆನ ಸಿದ್ಧಪಡಿಸಿರೋರ ವಿರುದ್ಧ. ಆಮೇಲೆ ಸರಿಯಾದ ಪದ ಇದೆ, ನೆಲಕ್ಕೆ ಅಂತ ಆಗ್ಬೇಕು, ಭೂಮಿಗೆ ಲಂಬಾಕಾರ ಪರವಾಗಿಲ್ಲ, ಗ್ರೌಂಡ್ ಅಂತ ಅಂದ್ರೆ ಭೂಮಿ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಮತ್ತೆ ಇದು ತಪ್ಪಾಗಿದೆ ಅಂತ ಹೇಳಿದೀನಿ ನಾನು ಈಗಾಗಲೇ, PDF ಕಳಿಸ್ತೀನಿ, ನಿಮಗೆ ಶೇರ್ ಮಾಡಿರ್ತೀನಿ. ಸಿಂಹಬಾಲದ ಮಕಾಕ. ಆಮೇಲೆ ಗೂಗಲ್ ಅನುವಾದ ಕೂಡ ತಪ್ಪಾಗಿದೆ ಇದು ನೋಡಿ, ಈ ವಾಕ್ಯನೇ ಗೂಗಲ್ ಅನುವಾದ ರಾಂಗ್. ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಬೇಕಾಗುತ್ತೆ. ಹೇಗ್ ಬರ್ಬೋದು ಸರಳವಾಗಿ? ಈ ಕೆಳಗಿನ ಕರ್ನಾಟಕದ ಸಂರಕ್ಷಿತ ಪ್ರದೇಶಗಳಲ್ಲಿ ಯಾವುದು ಚದರ ಕಿಲೋಮೀಟರ್ಗಳಲ್ಲಿ ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ? ಓದಿ ಅರ್ಥ ಮಾಡ್ಕೊಳ್ಳಿ ನೀವೇ, ಎರಡು ಕೂಡ ಯಾವ್ದು ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ನಿಮ್ಗೊಂದು ಮಾತು ಹೇಳ್ತೀನಿ, ಕನ್ನಡದಲ್ಲಿ ಇತ್ತೀಚೆಗೆ ಕೆಲವೊಂದು ಸೆಲ್ಫ್ ಹೆಲ್ಪ್ ಬುಕ್ಗಳು ಅನುವಾದ ಆಗ್ತಾ ಇದೆ. ಸೆಲ್ಫ್ ಹೆಲ್ಪ್ ಬುಕ್ ಏನಂತೀವಿ? ಸ್ವಸಹಾಯ ಪುಸ್ತಕಗಳು ಅಂತ ಕರಿತೀವಿ, ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನ ಪುಸ್ತಕಗಳು. ಅವು ಕೂಡ ಇದೇ ತರ ಗೂಗಲ್ ಅನುವಾದಗಳೇ. ಸರಿಯಾಗಿ ಅನುವಾದ ಮಾಡೋರೇ ಸಿಗ್ತಾ ಇಲ್ಲ ಕನ್ನಡದಲ್ಲಿ. ತುಂಬಾ ನೋವಿನ ಸಂಗತಿ ಇದೆಲ್ಲ ನಮಗೆ. ಆಮೇಲೆ ಎಕ್ಸಾಲ್ಟೆಡ್ ಅಂತ ಅಂದ್ರೆ ಶ್ಲಾಘಿಸಿದನು ಅಂತ ಆಗಲ್ಲ ಸರ್, ಉನ್ನತೀಕರಿಸಿದನು ಅಂತ ಆಗಬೇಕು. ಏನ್ರಿ ನನಗ್ ಗೊತ್ತಾಗಿರ್ಲಿಲ್ಲ, ಅದು ಚೆಕ್ ಮಾಡ್ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಶ್ಲಾಘಿಸಿದನು, ಉತ್ತನೀಕರಿಸಿದನು, ಎರಡು ಪದಗಳ ಅರ್ಥ ಬೇರೆ ಬೇರೆ ಇದೆ. ಶ್ಲಾಘಿಸೋದು ಬೇರೆ, ಶ್ಲಾಘಿಸೋದಂತ ಶ್ಲಾಘಿಸು ಅಂದ್ರೆ ವಾವ್ ವೆರಿ ಗುಡ್, ತುಂಬಾ ಚೆನ್ನಾಗಿದೆ ಅಂತ ಹೊಗಳೋದು. ಉನ್ನತೀಕರಿಸೋದು ಅಂತ ಅಂದ್ರೆ ಕ್ವಾಲಿಟಿಯನ್ನ ಹೆಚ್ಚು ಮಾಡೋದು. ಎರಡೂ ಸೇಮ್ ಅಂತ ಅಂದ್ರೆ ಹೇಗೆ ಒಪ್ಕೊಳ್ಳೋಣ? ತಪ್ಪಲ್ವಾ ಅದು? ವ್ಯಾಕರಣ ಮತ್ತು ಅನುವಾದ ದೋಷ ಆಗಿದೆ ಇದರಲ್ಲಿ. ಓಕೆ, ಇಲ್ಲಿ ಕೊಟ್ಟಿದ್ರು ನೋಡಿ, ಅದನ್ನ ಚೆಕ್ ಮಾಡ್ಕೊಳ್ಳಿ ಆಮೇಲೆ. ಓಕೆ, ಇಲ್ಲಿ ನೋಡಿ, ಇದು ನಿರಂತರವಾಗಿ ನವರೋಜಾಚರಣೆಯನ್ನ ಅನುಸರಿಸಿತು ಅಂತ ಆಗಬೇಕದು. ಅವ್ರೇನ್ ಕೊಡ್ತಾರೆ ಅದನ್ನ? ಏಕರೂಪವಾಗಿ, ಇನ್ವೇರಿಯೇಬಲ್ ಅಂದ್ರೆ ಏಕರೂಪ ಅಂದ್ರೆ ಗೂಗಲ್ ಅಲ್ಲಿ ಹಾಕಿದ್ದಾರೆ, ಅದು ಕೊಟ್ಟಿದೆ, ಅದನ್ನ ತಂದು ಇಟ್ಟಿಬಿಟ್ಟಿದ್ದಾರೆ ಅಲ್ಲಿ ಕಾಪಿ ಪೇಸ್ಟ್ ಮಾಡಿ. ಇಲ್ಲೂ ಕೂಡ ವ್ಯಾಕರಣ ದೋಷ, ಅಶೋಸ, ಇದು ನನ್ಗೆ ಗೊತ್ತಿರಲಿಲ್ಲ ನೋಡಿ, ಇದು ಹೊಸದು ಬಹುಶಃ ಇದರಲ್ಲಿ. ನಾನು ಕೆಳಗಿರೋದು ಮಾತ್ರ ಹೇಳಿದ್ದೆ. ವ್ಯಾಕರಣ ದೋಷ ಇದೆ ಇದರಲ್ಲಿ ಕೂಡ. ಗಿಫ್ಟ್ಸ್, ಇಲ್ಲಿ ಗಿಫ್ಟ್ ಅಂತ ಅಂದ್ರೆ ಕೊಡುಗೆ ಅಂತ ಆಗಲ್ಲ, ಅದು ದಾನ ಅಂತ ಆಗತ್ತೆ. ದಾನನೇ ಬೇರೆ, ಕೊಡುಗೆನೆ ಬೇರೆ. ಓಕೆ, ಗಿಫ್ಟ್ ಈಸ್ ಡಿಫ್ರೆಂಟ್ ಫ್ರಮ್ ದಾನ. ಕೊಡ್ತೀವಿ, ಅದನ್ನ ಪ್ರೂಫ್ ಕೊಡ್ತೀವ್ರಿ. ವಿ ಆರ್ ಗಿವಿಂಗ್ ಪ್ರೂಫ್. ಯಾರು ಇದನ್ನ ಸ್ವಹಿತಕ್ಕಾಗಿ ಮಾಡ್ತಾ ಇದ್ದಾರೆ, ಆಮೇಲೆ ಅಕ್ಸಾ ಸಂಘಟನೆದವರು ದುರುದ್ದೇಶ ಪೂರ್ವಕವಾಗಿ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋಕೆ ಇದನ್ನ ಮಾಡ್ತಾ ಇದಾರೆ ಅಂತಾರಲ್ಲ, ಅವ್ರಿಗೆ ತೋರಿಸಿ ಇದನ್ನ, ವಿತ್ ಪ್ರೂಫ್ ತೋರಿಸಿ. ಕನ್ನಡ ಈಗ ಒಂದ್ ಮಾತು ಕೇಳ್ತೀನಿ, ಅಮ್ಮನೇ ಬೇರೆ ಅಪ್ಪನೇ ಬೇರೆ, ಎರಡೂ ಕೂಡ ಒಂದೇ ಅಂತ ಒಪ್ಕೊಳಕ್ ಆಗತ್ತಾ? ಅಪ್ಪ ಅಪ್ಪನೇ, ಅಮ್ಮ ಅಮ್ಮನೇ. ಹಾಗೇನೆ ಪದಗಳಿಗೆ ತಮ್ಮದೇ ಆದಂತ ಒಂದು ಘನತೆ ಇರುತ್ತೆ. ಬೆಳ್ಳಗಿದೆ, ಇದು ಬೆಳ್ಳಗಿದೆ, ಇದು ಮಜ್ಜಿಗೆ, ಇದು ಹಾಲು. ಇಲ್ಲ, ಇದು ಹಾಲೆ ಇದು ಹಾಲೆ ಅಂತಂದ್ರೆ ಒಪ್ಕೊಳಕ್ ಆಗತ್ತಾ? ಎರಡು ಬೇರೆ ಬೇರೆ ಇರುತ್ತೆ, ಯಾಕಂದ್ರೆ ಸ್ವಾದ ಬೇರೆ ಇರುತ್ತೆ. ಆ ಪದಗಳಲ್ಲೂ ಕೂಡ ಆ ಸ್ವಾದ ಬೇರೆ ಇರುತ್ತೆ. ತೋರಿಸ್ತೀನಿ ಇದನ್ನ, ಸ್ವಲ್ಪ ಗಮನ ಇಟ್ಕೊಂಡು ನೋಡಿ. ದಾನ ಅಂತ ಅಂದ್ರೆ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಉದ್ದೇಶಕ್ಕಾಗಿ ನೀಡೋದು. ಕೊಡುಗೆ ಅಂತ ಅಂದ್ರೆ ಸುಮ್ನೆ ಸಾಮಾನ್ಯವಾಗಿ ಕೊಟ್ಟು ಬಿಡೋದು. ದಾನದಲ್ಲಿ ಯಾವುದೇ ಪ್ರತಿಫಲದ ನಿರೀಕ್ಷೆ ಇರೋದಿಲ್ಲ, ಆದ್ರೆ ವ್ಯವಹಾರಿಕ ಸಂದರ್ಭದಲ್ಲಿ ನೀಡ್ತೀವಿ ಇದನ್ನ, ಕೊಡುಗೆಯನ್ನ. ಹಾಗೇನೆ ದಾನವನ್ನ ಪುಣ್ಯ ಸಂಪಾದನೆಗಾಗಿ ಮಾಡ್ತೀವಿ. ಉದಾಹರಣೆಗೆ ದೇವಸ್ಥಾನಕ್ಕೆ ದಾನ ಕೊಡೋದು, ಅನ್ನದಾನ ಮಾಡೋದು.
ಕೊಡುಗೆಗಳನ್ನ ಯಾವಾಗ ಕೊಡ್ತೀವಿ? ಜನ್ಮದಿನ ಇರಬಹುದು, ಸಂಘ ಸಂಸ್ಥೆಗಳಿಗೆ ಕೊಡೋದು. ಆದ್ರಿಂದ ದಾನವು ಹೆಚ್ಚು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸ್ವರೂಪದ್ದಾಗಿದ್ರೆ ಕೊಡುಗೆ ಸಾಮಾನ್ಯ ಸಾಮಾಜಿಕ ಸಂದರ್ಭಗಳಲ್ಲಿ ಬಳಸುವಂತಹ ಪದ ಆಗಿದೆ. ಗೊತ್ತಿರ್ಲಿ. ಎಲ್ಲ ಪದಗಳು ಹಾಗಾದ್ರೆ ಪದಗಳು ಬೇರೆ ಬೇರೆ ಯಾಕೆ ಆಗ್ತಾ ಇತ್ತು? ಸ್ವರಗಳ ಕನ್ನಡದಲ್ಲಿ ಸ್ವರಗಳು ವ್ಯಂಜನಗಳು ಯಾಕೆ ಇರಬೇಕಾಗ್ತಾ ಇತ್ತು? ಸುಮ್ನೆ ಒಂದ್ 4-5 ಪದಗಳನ್ನ ಇಟ್ಕೊಂಡು ಅದನ್ನೇ ಆಟ ಆಡ್ತಾ ಹೋಗ್ಬೋದಾಗಿತ್ತಲ್ಲ. ಏನ್ರಿ ವ್ಯತ್ಯಾಸ ಇರುತ್ತೆ. ಈಗ ಒಂದು ಉದಾಹರಣೆ, ಎಫೆಕ್ಟ್, ಅಫೆಕ್ಟ್. ಏನ್ ಚೇಂಜ್ ಆಗಿದೆ ಇದರಲ್ಲಿ? ಜಸ್ಟ್ ಇ ಮತ್ತು ಇಲ್ಲಿ ಇ ಇದೆ, ಇಲ್ಲಿ ಎ ಇದೆ. ನಾನು ಇ ಕೊಡೋನಲ್ಲಿ ಎ ಕೊಟ್ರೆ ಏನಾಗುತ್ತೆ? ವ್ಯತ್ಯಾಸ ಆಗತ್ತಲ್ವಾ? ಎಫೆಕ್ಟ್ ಅಂದ್ರೆ ಪರಿಣಾಮ, ಅಫೆಕ್ಟ್ ಅಂದ್ರೆ ದುಷ್ಪರಿಣಾಮ. ಹಾಗೇನೆ ತಿಳ್ಕೊಳ್ಬೇಕು, ಕನ್ನಡ ಭಾಷೆಯನ್ನ ಹೀಗೆ ಹರಿದು ಮುಕ್ಕಬಾರದು. ನಾವ್ ನಮ್ಮ ಭಾಷೆ ಏನ್ ತಪ್ಪು ಮಾಡಿಲ್ಲ. ಪಾಪ ತನ್ನ ಪಾಡಿ ತಾನ ಚಂದವಾಗಿ ಹರಿದುಕೊಂಡು ಹೋಗ್ತಾ ಇದೆ. ಯಾಕದನ್ನ ಗಬ್ಬೆಬ್ಬಿಸ್ತಾ ಇದ್ದೀರಿ? ಪ್ರಶ್ನೆ ಪತ್ರಿಕೆನ ಸಿದ್ಧ ಮಾಡೋರು ಕೇಳ್ತಾ ಇರೋ ಪ್ರಶ್ನೆ ಇದು. ನಿರಂತರವಾಗಿ ಏರಿಕೆಯಾಗಿದೆ ಅಲ್ಲ, ಹೆಚ್ಚುತ್ತಿರುವ ಪ್ರವೃತ್ತಿಯನ್ನ ತೋರಿಸಿದೆ ಅಂತ ಹೇಳ್ಬೇಕು. ಅದು ಸರಿಯಾದ ವಾಕ್ಯ. ಗೂಗಲ್ ಅನುವಾದ ಮಾಡಿದ್ದಾರೆ ಇಲ್ಲೂ ಕೂಡ. ಆಮೇಲೆ ಇಲ್ಲೂ ಕೂಡ ತಪ್ಪು ಅನುವಾದ ಮಾಡಿದ್ದಾರೆ ಇದನ್ನು ಕೂಡ. ಏನಾಗ್ಬೇಕು? ಅದು ಇಲ್ಲಿ ಕೊಟ್ಟಿದೀವಿ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಪ್ರದೇಶವು ನಿವ್ವಳ ಬಿತ್ತನೆ ಪ್ರದೇಶದ ಕೇವಲ 2.5% ಮಾತ್ರ ಆಗಿದೆ. ಸರಿಯಾದ ಅನುವಾದ ಕೊಟ್ಟಿದೀವಿ, ವಿತ್ ಪ್ರೂಫ್ ಕೊಟ್ಟಿದೀವಿ ನಾವು ಈ ಸಾರಿ. ಓಕೆ. ಆಮೇಲೆ ಸೆಸ್ಗೆ ಕನ್ನಡದಲ್ಲಿ ಉಪಕರ ಅಂತ ಬಳಸಬಹುದು, ಇಲ್ಲ ಸೆಸ್ ಅಂದ್ರೂ ಕೂಡ ನಡೆಯುತ್ತೆ. ಹೆಚ್ಚುವರಿ ಶುಲ್ಕ, ಸರ್ಚಾರ್ಜ್. ಓಕೆ, ಎರಡರಲ್ಲಿ ಯಾವುದು ಸರಿ? ಹಾಗಾದ್ರೆ ಇದರಲ್ಲಿ ಸರ್ಚಾರ್ಜ್ ಅಂದ್ರೆ ಒಂದ್ ಕಡೆ ಹೆಚ್ಚುವರಿ ಶುಲ್ಕ ಅಂತ ಬಳಸ್ತಾರೆ, ಸರ್ಚಾರ್ಜ್ ಅಂದ್ರೆ ಹೇಳಿಕೆ ಎರಡರಲ್ಲಿ ಹೆಚ್ಚುವರಿ ತೆರಿಗೆ ಅಂತ ಬಳಸ್ತಾರೆ. ಯಾವ್ದನ್ನ ಯೂಸ್ ಮಾಡ್ಕೋಣ ನಾವು? ಇಲ್ಲಿ ನೋಡಿ, ಇಲ್ಲಿ ಹೆಚ್ಚುವರಿ ಶುಲ್ಕ ಅಂತ ಬಳಸಿದ್ದಾರೆ ಸರ್ಚಾರ್ಜ್ಗೆ, ಇಲ್ಲಿ ಹೆಚ್ಚುವರಿ ತೆರಿಗೆ ಅಂತ ಬಳಸಿದ್ದಾರೆ. ಸೊ ಶುಲ್ಕ ಮತ್ತು ತೆರಿಗೆ ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ. ಶುಲ್ಕ ಅಂದ್ರೆ ಫೀ ಆಯ್ತು, ತೆರಿಗೆ ಅಂದ್ರೆ ಟ್ಯಾಕ್ಸ್ ಆಯ್ತು. ಯಾಕೆ ಹೀಗೆ? ತಪ್ಪಲ್ವಾ ಇದು? ಎಸ್, ಇಟ್ ಇಸ್ ಅ ಮೇಜರ್ ಮಿಸ್ಟೇಕ್. ಇಂಗ್ಲಿಷ್ ನಲ್ಲಿ ಮಾತ್ರ ಸರ್ಚಾರ್ಜ್ ಸರ್ಚಾರ್ಜ್ ಅಂತ ಕೊಟ್ಟಿದ್ದಾರೆ. ನೀವು ಮಾತ್ರ ಲಕ್ಕಿ ಇದೀರಿ ಇಂಗ್ಲಿಷ್ ವಿದ್ಯಾರ್ಥಿಗಳು. ಯು ಆರ್ ಸೋ ಲಕ್ಕಿ. ಯಾಕಂದ್ರೆ ಪ್ರಶ್ನೆಯನ್ನ ನಿಮ್ಮ ಭಾಷೆಯಲ್ಲ ರೆಡಿ ಮಾಡ್ತಾ ಇದಾರೆ ಅವರು. ಬಟ್ ನಿಮ್ ವಿರುದ್ಧ ಅಲ್ರಪ್ಪ ನಮ್ಮ ಹೋರಾಟ ಇರೋದು. ನಮ್ಮ ಹೋರಾಟ ಇರೋದು ಈ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿರೋರ್ಗೆ. ಬನ್ನಿ ನಮ್ ಜೊತೆ ಕೈ ಜೋಡಿಸಿ. ನಾವು ಕೂಡ ಕನ್ನಡದವರೇ, ನೀವು ಕೂಡ ಕನ್ನಡದವರೇ. ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, ಪ್ರೂಫ್ ಇದೆ ಇಲ್ಲಿ, ವಿತ್ ಪ್ರೂಫ್. ಕರ್ನಾಟಕ ಸರ್ಕಾರದ ಪ್ರೂಫ್. ಉಪಕರ, ಸೆಸ್ಗೆ ಉಪಕರ ಅಂತ ಪ್ರೂಫ್ ಇದೆ ಇಲ್ಲಿ. ಎಸ್, ಸರ್ಕಾರದ ಪ್ರೂಫೇ ಕೊಟ್ಟಿದೀವಿ ಅಲ್ಲಿ ಕೆಳಗಡೆ. ನೆಕ್ಸ್ಟ್, ಪ್ರೈಮರ್ಸಿ ಅಂತ ಕೊಡ್ತಾರೆ. ತ್ರೈಮಾಸಿಕ ಸಂಸ್ಥೆ ಅಂತ ಆಗ್ಬೇಕದು. ಪ್ರೈಮರ್ಸಿ ನೋಡ್ರಿ, ಎಲ್ಲಿಂದ ಎಲ್ಲಿಗೆ ಯಾರು ಗೊತ್ತು? ಪ್ರೈಮರ್ಸಿ ನಮ್ಗೆ ಗೊತ್ತಾಗಲ್ಲ, ಬಟ್ ತ್ರೈಮಾಸಿಕ ಅಂದ ತಕ್ಷಣ ಗೊತ್ತಾಗತ್ತೆ 3 ತಿಂಗಳದ್ದು ಅಂತ. ಗಂಭೀರ ತಪ್ಪ್ರಿ ಇದೆಲ್ಲ. 37ನೇ ತಪ್ಪಿದು. ಆಮೇಲೆ ಇಲ್ಲೂ ಕೂಡ ವ್ಯತ್ಯಾಸಾತ್ಮಕ ಪ್ರವೃತ್ತಿಯ ತ್ರೈಮಾಸಿಕ ಅಂದಾಜು. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ತ್ರೈಮಾಸಿಕ ಅಂತ ಕೊಡ್ತಾರೆ. ಏನಿದು ಹುಡುಗಾಟನಾ? ನೋಡಿ ಇಲ್ಲಿ ನೋಡಿ, ಎರಡದಿಲ್ಲ ಅಂತೆ. ಎ ಮತ್ತು ಬಿ ಎರಡದಿಲ್ಲ, ಎ ಮತ್ತು ಬಿ ಎರಡು ಅಲ್ಲ ಆಗ್ಬೇಕದು. ಯಪ್ಪ, ಎರಡ ದೋಷಗಳಿವು. ಸರಿಯಾದ ವಾಕ್ಯ ಕೊಟ್ಟಿದೀವಿ ಇಲ್ಲಿ. ಆಮೇಲೆ ಓದಿ PDF ನಲ್ಲಿ ಹೋಗಿ. ಆಮೇಲೆ 38ನೇ ದೋಷ ಇದರಲ್ಲಿ. ಇಲ್ಲಿ ರಾಜ್ಯಕ್ಕೆ ಅನ್ನುವಂತ ಪದ ಮಿಸ್ ಆಗಿದೆ. ಯಾರಿಗೆ ಕೊಟ್ಟಿದೆ ಅನ್ನೋದನ್ನ ಹೇಳ್ತಾ ಇಲ್ಲ ಅಲ್ಲಿ. 6ನೇ ಅನುಸೂಚಿಯು ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾ ಮತ್ತು ಪ್ರಾದೇಶಿಕ ಕೌನ್ಸಿಲ್ಗಳನ್ನ ಸ್ಥಾಪಿಸಲು ಅವಕಾಶ ನೀಡಿದೆ. ಯಾರಿಗೆ ಕೊಟ್ಟಿದೆ? ಬಟ್ ಇಲ್ಲಿ ಇಂಗ್ಲಿಷ್ ನಲ್ಲಿ ಅದನ್ನ ಸ್ಟೇಟ್ ಅಂತ ಕೊಟ್ಟಿದ್ದಾರೆ ಸ್ಪೆಸಿಫಿಕ್ ಆಗಿ. ನಮ್ಮಲ್ಲಿ ಇಲ್ಲ ಅದು. ಯಾಕೆ ಅನ್ಯಾಯ? ಮತ್ತೆ ಇಲ್ಲಿ ನೋಡಿ, 2ನೇದ್ರಲ್ಲಿ 6th ಶೆಡ್ಯೂಲ್ ಅಂತ ಇಲ್ಲಿದೆ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ 6th ಶೆಡ್ಯೂಲ್ ಅಂತ ಇಲ್ಲ. ಇವೆಲ್ಲ ತಪ್ಪಲ್ವಾ? ಇವೆಲ್ಲ ಮೇಜರ್ ಮಿಸ್ಟೇಕ್ ಗಳು ಅಲ್ವಾ? ಹಾಗಾದ್ರೆ ನಿನ್ನೆ ಇವರು ಆಜಾದ್ ಅಕಾಡೆಮಿಯ ಶ್ರೀನಿವಾಸ್ ಸರ್ ಅವ್ರು ಮೆಸೇಜ್ ಹಾಕಿದ್ರು ವಿದ್ಯಾರ್ಥಿಗಳ ಗ್ರೂಪ್ ನಲ್ಲಿ. ಸೊ ಕನ್ನಡ ವಿದ್ಯಾರ್ಥಿಗಳನ್ನ ಬಂದು ವಿನಂತಿ ಮಾಡ್ಕೊಂಡ್ರು. ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಬರ್ದಿರೋರಿಗೆ ಸುಮಾರು 200ಕ್ಕಿಂತ ಜಾಸ್ತಿ ಅಂಕಗಳು ಬರ್ತಾ ಇದೆ. ಕನ್ನಡ ವಿದ್ಯಾರ್ಥಿಗಳಿಗೆ ಹಾಗಾದ್ರೆ ತುಂಬಾ ಕಷ್ಟ ಆಗತ್ತೆ. ಇದು ಕೋರ್ಟ್ ಮುಖಾಂತರ ನಾವು ಹೋರಾಟ ಮಾಡ್ಬೇಕು ಅಂತ ಅವ್ರು ಹೇಳಿದ್ರು. ಹಾಗಾಗಿ ನಾನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿದ್ದೀನಿ, ಪಾಂಚನ IAS ನಲ್ಲಿ. ಸೊ ದಯವಿಟ್ಟು ಬೆಂಗಳೂರಲ್ಲಿ ಯಾರ್ಯಾರಿದ್ದೀರಿ ವಿದ್ಯಾರ್ಥಿಗಳು, ಹೇಗಾದ್ರೂ ಮಾಡಿ ಶ್ರೀನಿವಾಸ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಹಾಗೇನೆ ಹಿಂದೆ ಅಕ್ಸಾ ಸಂಘಟನೆಯಲ್ಲಿ ಇದ್ದಂತಹ ಶ್ರೀ ಕೃಷ್ಣ ಅವರು ಕೂಡ ನ್ಯಾಯಾಲಯ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಅವರು ಕೂಡ ಇನಿಷಿಯೇಟಿವ್ ಅನ್ನ ತಗೊಂಡಿದ್ದಾರೆ. ಇನ್ನು ಅಕ್ಸಾ ಸಂಘಟನೆ ಅಧ್ಯಕ್ಷರಾದಂತಹ ಕಾಂತ್ ಕುಮಾರ್ ಅವರು ಕೂಡ ಸುಮಾರು ಅನಿರ್ದಿಷ್ಟಾವಧಿಗೆ ನಾವು ಪ್ರತಿಭಟನೆ ಕೂತ್ಕೊಳ್ತೀವಿ ಅಂತ ಸರ್ಕಾರದ ಬಳಿ ಪರ್ಮಿಷನ್ ಕೇಳಿದ್ದಾರೆ. ಇದಕ್ಕೆ ಎಲ್ಲರೂ ಕೂಡ ಕನ್ನಡ ವಿದ್ಯಾರ್ಥಿಗಳು ಕೈ ಜೋಡಿಸಬೇಕು. ಒಟ್ಟಿನಲ್ಲಿ ನ್ಯಾಯ ಸಿಗ್ಬೇಕು ಎಲ್ರಿಗೂ. ಎಲ್ರಿಗೂ ಕೂಡ ನ್ಯಾಯ ಸಿಗ್ಲಿ. ಕನ್ನಡ ವಿದ್ಯಾರ್ಥಿಗಳಿಗೆ ಮಾತ್ರ ಬೇಕು, ಇಂಗ್ಲಿಷ್ ಅವ್ರಿಗೆ ಬೇಡ ಅಂತ ಅಲ್ಲ, ಎಲ್ರಿಗೂ ಸಿಗ್ಲಿ ನ್ಯಾಯ. ಇದು ನಮ್ಮ ಬೇಡಿಕೆ ಅಷ್ಟೇ. ಓಕೆ, ಸೊ ಅನುವಾದ ಕೊಟ್ಟಿದ್ವಿ, ಅದನ್ನ ಆಮೇಲೆ ನೋಡ್ಕೊಳ್ಳಿ. 39ನೇದು ನೋಡಿ, ಏಕಕಾಲೀನ ಚುನಾವಣೆ. ಪರವಾಗಿಲ್ಲ, ನಡೆಯುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಬಹುದು ಅದನ್ನ. 40ನೇದು ವ್ಯಾಕರಣ ದೋಷ ಆಗಿದೆ ಈ ವಾಕ್ಯದಲ್ಲಿ, ಅರ್ಥನೇ ಆಗಲ್ಲ ಅದು. ನೇಮಿತಗೊಳಿಸಿ ಅಲ್ಲ, ಅದು ಸೀಮಿತಗೊಳಿಸಿ. ನೇಮಿಸು ಬೇರೆ, ಸೀಮಿತ ಬೇರೆ. ನೇಮಿಸು ಅಂದ್ರೆ ಅಪಾಯಿಂಟ್, ಸೀಮಿತ ಅಂದ್ರೆ ರಿಸ್ಟ್ರಿಕ್ಟ್. ಎರಡನ್ನೂ ಒಪ್ಕೊಳ್ಳಿ ಅಂದ್ರೆ ಹೇಗೆ ಒಪ್ಕೊಳ್ಳೋಣ? ಅರ್ಥನೇ ಹೋಗುತ್ತದೆ, ಹಾಳಾಗಿ ಹೋಗುತ್ತೆ ವಾಕ್ಯ, ಸಂಪೂರ್ಣವಾಗಿ ಅರ್ಥ ದೋಷಗಳಾಗತ್ತೆ. ಸರಿಯಾಗಿ ಹೇಗಿರ್ಬೇಕಂತ ಇಲ್ಲಿ ಕೊಟ್ಟಿದ್ದೀವಿ, ಚೆಕ್ ಮಾಡಿ. ಅದನ್ನ PDF ಶೇರ್ ಮಾಡಿರ್ತೀನಿ, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ. ಆಮೇಲೆ ಇಲ್ಲಿ ಮತ್ತೆ ಬ್ಲಾಕ್ಗಳ, ಗ್ರಾಮಗಳ ಇದೆಲ್ಲ ಅನುವಾದ ದೋಷಗಳಾಗಿದೆ. ಸೊ ಸರಿಯಾದ ವಾಕ್ಯವನ್ನ ಕೊಟ್ಟಿದೀವಿ ನಾವು ಇದನ್ನ. ಆಮೇಲೆ ಇದೇ 27ನೇ ತಾರೀಕು ಮುಖ್ಯ ಕಾರ್ಯದರ್ಶಿ ಅವ್ರ ಜೊತೆ ಮೀಟಿಂಗ್ ಇದೆ.
KPSC ಅವ್ರದ್ದು. ಸೊ ಆ ಮುಖ್ಯ ಕಾರ್ಯದರ್ಶಿ ಅವರಿಗೆ ಈ ಒಂದು PDF ಮುಟ್ಟಬೇಕು. ನಾವ್ ಹಿಂದೆ ಮಾಡಿರೋದ್ರಲ್ಲಿ ಇಷ್ಟೊಂದು ಪ್ರೂಫ್ಗಳನ್ನ ಕೊಡೋಕ್ ಆಗಿರ್ಲಿಲ್ಲ ನಮಗೆ, ಬಟ್ ಈಗ ಪ್ರೂಫ್ಗಳನ್ನ ಕೊಟ್ಟಿದೀವಿ. ಸೊ ಅವ್ರು ಓದ್ಲಿ ಇದನ್ನ. ಆ 26 ದೋಷಗಳು ಅವ್ರೇನ್ ಮಾಡ್ಯಾರಲ್ಲ ಅದನ್ನು ಕೂಡ ಕೊಡ್ಲಿ, ನಾವು ಮಾಡಿರೋದು ಕೂಡ ಕೊಡ್ಲಿ, ನೋಡೋಣ ಏನ್ ಕ್ರಮ ಕೈಗೊಳ್ತಾರೆ, ಕ್ರಮ ಕೈಗೊಳ್ಳಿ. ಇಲ್ಲಿ ನೋಡಿ, ನರ್ತಿಸಲು, ಹರಿಕೇನ್ಗಳು, ಶಿರೋಬಿಂದುವಿನಲ್ಲಿ, ಇದು ನೋಡಿ ತುಂಬಾ ಚೆನ್ನಾಗಿದೆ. ಯಾವ ತರ ಬರ್ಬೇಕು ಕನ್ನಡದಲ್ಲಿ ವಾಕ್ಯಗಳು ಅಂತ. 2 ಚಂಡಮಾರುತಗಳು ಒಂದೇ ದಿಕ್ಕಿನಲ್ಲಿ ತಿರುಗುತ್ತಾ ಒಂದಕ್ಕೊಂದು ಸಾಕಷ್ಟು ಹತ್ತಿರವಾಗಿ ಬಂದಾಗ ಅವು ತಮ್ಮ ಸಾಮಾನ್ಯ ಕೇಂದ್ರದ ಸುತ್ತ ತೀವ್ರ ಸುಳಿಯಾಟವನ್ನು ಆರಂಭಿಸುತ್ತವೆ ಅಂತ ಆಗ್ಬೇಕು. ನರ್ತಿಸೋದಲ್ಲ, ಡಾನ್ಸ್ ಮಾಡಲ್ಲ. ಕನ್ನಡದಲ್ಲಿ ಡಾನ್ಸ್ ಅನ್ನೋ ಪದವನ್ನ ಬಳಸಬಾರ್ದಲ್ಲಿ. ಓಕೆ, ಸೊ ಈ ತರ ಬರ್ಬೇಕಾಗತ್ತೆ ಕನ್ನಡದಲ್ಲಿ. ತಜ್ಞರಿದ್ರೆ ಕೊಡ್ತಾರಪ್ಪ ಅದನ್ನ. ಆಮೇಲೆ ಸಂಯೋಜಿತವಾಗಿದೆ ಅಂತ ಅಲ್ಲ, ಸಂಬಂಧವಿದೆ ಅಂತ ಬರ್ಬೇಕು. ಅಸೋಸಿಯೇಟ್ ಅಂದ್ರೆ ಸಂಯೋಜನೆ, ನಡೆಯುತ್ತೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಎಸ್, ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಮ್ಮ ಸ್ನೇಹಿತರು. ಸಂಯೋಜನೆ ಮತ್ತು ಸಂಬಂಧಕ್ಕೂ ಎರಡಕ್ಕೂ ವ್ಯತ್ಯಾಸ ಏನು? ಸಂಯೋಜನೆ ಅಂದ್ರೆ ಭೌತಿಕವಾಗಿ ಜೋಡಣೆಯಾಗಿರೋದು, ಒಟ್ಟಿಗೆ ಸೇರಿ ಕಾರ್ಯನಿರ್ವಹಿಸೋದು, ನೇರ ಸಂಪರ್ಕ ಹೊಂದಿರೋದು. ಉದಾಹರಣೆಗೆ ರೈಲಿನ ಬೋಗಿಗಳು ಸಂಯೋಜಿತವಾಗಿವೆ. ಆಮೇಲೆ ಸಂಬಂಧ, ನಂಟು ಅಥವಾ ಪರಿಚಯ ಹೊಂದಿರೋದು, ನೇರ ಸಂಪರ್ಕ ಇಲ್ಲದಿದ್ರೂ ಪರಸ್ಪರ ಪ್ರಭಾವ ಬೀರೋದು, ತಾರ್ಕಿಕ ಮತ್ತು ಅಥವಾ ಭಾವನಾತ್ಮಕ ಸಂಪರ್ಕ ಹೊಂದಿರೋದು. ಉದಾಹರಣೆಗೆ ಮಳೆ ಮತ್ತು ಬೆಳೆಗಳ ನಡುವೆ ಸಂಬಂಧ ಇರೋದು. ಹೌದಲ್ವಾ? ಸೊ ಇಲ್ಲಿ ಸಂಯೋಜಿತವಾಗಿದೆ ಅಂತ ಅನ್ಬಾರ್ದು, ಸಂಬಂಧವಿದೆ ಅಂತ ಹೇಳ್ಬೇಕು. ಸುಮ್ನೆ ಗೂಗಲ್ ಅಲ್ಲಿ ಹಾಕೊಂಡು ಕೊಟ್ರೆ ಅದನ್ನ ಒಪ್ಕೊಳ್ಳೋ ಅಂದ್ರೆ ಹೇಗೆ ಒಪ್ಕೊಳ್ಳೋಣ ರೀ? ಇಲ್ಲಿ ಶಕ್ತಿ ಪದಾನೇ ಬೇರೆ, ಬಲ ಪದಾನೇ ಬೇರೆ. ಕೋರಿಯೋಲಿಸ್ ಫೋರ್ಸ್ ಅಂದ್ರೆ ಬಲ ಆಗ್ಬೇಕದು. ಆಮೇಲೆ ಇದು ಆಮ್ಲಜನಕವನ್ನ ಪುನಃ ಭರ್ತಿ ಮಾಡೋದ್ರ ಮುಖಾಂತರ ಅಲ್ಲ. ಕೊಟ್ಟಿದೀವಿ ನೋಡಿ ಇಲ್ಲಿ ಏನಾಗ್ಬೇಕದು ಅಂತ ಅಂದ್ರೆ, ಬಿಸಿ ಮತ್ತು ತಂಪು ಪ್ರವಾಹಗಳ ಮಿಶ್ರಣವು ಆಮ್ಲಜನಕವನ್ನ ಮರುಪೂರೈಸಲು ಮತ್ತು ಪ್ಲಾಂಕ್ಟನ್ಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಇದು ಮೀನುಗಳ ಜನಸಂಖ್ಯೆಗೆ ಪ್ರಾಥಮಿಕ ಆಹಾರವಾಗಿದೆ. ನೋಡಿ, ನಮ್ಮ KPSC ತಜ್ಞರಿಗಿಂತ ನಮ್ಮ ವಿದ್ಯಾರ್ಥಿಗಳೇ ತುಂಬಾ ಚೆನ್ನಾಗಿ ಅನುವಾದ ಮಾಡ್ಕೊಡ್ತಾ ಇದ್ದಾರೆ. ಇಲ್ಲಿ ಬಲ ಮತ್ತು ಫೋರ್ಸ್ ವ್ಯತ್ಯಾಸ ಇದೆ. ಬಲ ಅಂದ್ರೆ ವಸ್ತುವಿನ ಮೇಲೆ ಇರುವಂತಹ ಎಳೆತ, ಶಕ್ತಿ ಅಂದ್ರೆ ಕೆಲಸ ಮಾಡುವಂತ ಸಾಮರ್ಥ್ಯ. ಮತ್ತೆ ಬಲದ ಮಾಪನ ನ್ಯೂಟನ್, ಶಕ್ತಿಯ ಮಾಪನ ಜೌಲ್. ಉದಾಹರಣೆ ಬಲ ಶಕ್ತಿಗೆ ಸೌರಶಕ್ತಿ, ವಿದ್ಯುತ್ ಶಕ್ತಿ. ಬಲಕ್ಕೆ ಉದಾಹರಣೆ ಗುರುತ್ವ ಬಲ, ಕೋರಿಯೋಲಿಸ್ ಬಲ, ಕೋರಿಯಾಲಿಸ್ ಬಲ. ಇವೆಲ್ಲ ಗಂಭೀರ ದೋಷಗಳಲ್ವಾ? ನೀವು ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ ಬರೆಯುವಾಗ ಫೋರ್ಸ್ ಬದಲಾಗಿ ಏನು ಬರೀರಿ, ಎನರ್ಜಿ ಅಂತ ಬರೀರಿ, ಅಂಕಗಳು ಸಿಗುತ್ತಾ ಅಂತ ನೋಡೋಣ. ಹುಡುಗಾಟ ಮಾಡ್ತಾ ಇಲ್ಲ ಇಲ್ಲಿ, ನಿಜ ಹೇಳ್ತೀನಿ ನಿಮಗೆ. ಇಟ್ ಇಸ್ ವೆರಿ ಸೀರಿಯಸ್ ಕ್ರೈಮ್, ಇಟ್ ಈಸ್ ಅಫೆನ್ಸ್, ಇಟ್ ಈಸ್ ಕ್ರಿಮಿನಲ್ ಅಫೆನ್ಸ್. ಸಿವಿಲ್ ಅಫೆನ್ಸ್ ಮಾತ್ರ ಅಲ್ಲ ಇದು. ಯಾಕಂದ್ರೆ ಒಬ್ಬರ ಬರೀತಾರ KS ಎಕ್ಸಾಮ್ ಅನ್ನ ಲಕ್ಷಾಂತರ ವಿದ್ಯಾರ್ಥಿಗಳು ಬರೆದಿದ್ದಾರೆ, ಅದರಲ್ಲಿ ಮ್ಯಾಕ್ಸಿಮಮ್ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು. ಅವ್ರಿಗೆ ದಿಕ್ಕು ತಪ್ಪಿಸುವಂತ ಕೆಲಸ ಆಗಿದೆ ಇಲ್ಲಿ. ಇದು ಪತ್ರಿಕೆ ಒಂದರದ್ದು ಸುಮಾರು 44 ದೋಷಗಳು ಇದರಲ್ಲಿ ಕಂಡು ಬಂದು, ನಾನು ಆಮೇಲೆ PDF ಹಾಕ್ತೀನಿ. ಎರಡನೇದ್ರದ್ದು ಇಲ್ಲೂ ಕೂಡ ಒಂದು ಸುಮಾರು 35 ದೋಷಗಳು ನಮ್ಮ ಸ್ನೇಹಿತರು ಪತ್ತೆ ಮಾಡಿದ್ದಾರೆ. ನಾನು ಎರಡನೇದ್ರಲ್ಲಿ 27 ಪತ್ತೆ ಮಾಡಿದ್ದೆ. ನೋಡೋಣ ಇವ್ರ ಪ್ರಕಾರ ಏನಿದೆ ಇದರಲ್ಲಿ ಅಂತ ಸ್ವಲ್ಪ ಚೆಕ್ ಮಾಡೋಣ. ಇಲ್ಲಿ ಮಾಡಲಾಗುತ್ತದೆ ಆಗ್ಬೇಕಾಗಿತ್ತು, ಪ್ರಶಸ್ತಿದಾರರು ಅಲ್ಲ ಅಂತ ಹೇಳಿದ್ವಿ. ಪ್ರಶಸ್ತಿಗೆ ಅರ್ಹ ಅಂತ ಆಗ್ಬೇಕು. ಸರ್ಕಾರ ಅನ್ನುವಂತ ಪದ ನಾಪತ್ತೆ ಆಗಿದೆ, ಡಿಸ್ಕಸ್ ಆಗಿದೆ. ಏಕವಚನ ಬಹುವಚನ ಗಂಭೀರ ಅಲ್ಲ, ಬಟ್ ಆದ್ರೂ ಕೂಡ ಅದು ತಪ್ಪು ಅಂತದ್ ಮಾಡಬಾರ್ದು. ಇಲ್ಲಿ ಬನ್ನಿ, ಓನ್ಲಿ ಅನ್ನುವಂತ ಪದ ಇದೆ ಅಲ್ವಾ? ಇಲ್ಲಿ ಬಿ ನಲ್ಲಿ ನೋಡಿ, ಇಂಗ್ಲಿಷ್ ನಲ್ಲಿ ಓನ್ಲಿ ಅನ್ನುವಂತ ಪದ ಇದೆ, ಬಟ್ ಕನ್ನಡದಲ್ಲಿ ಯಾಕಿಲ್ಲ? ಇವರು ಕೆಲವರು ವಾದ ಮಾಡೋರು ಎಲೆಕ್ಟ್ರಾನಿಕ್ಸ್ ಸಿಸ್ಟಮ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಗೆ ನಾವು ಉತ್ಪಾದನೆ ಮತ್ತು ಡಿಸೈನ್, ವಿನ್ಯಾಸ ಅಂತ ಯಾಕೆ ಹೇಳ್ತೀರಿ, ನಡೆಯುತ್ತಲ್ವಾ ಅಂತ ಅಂದ್ರೆ ಓಕೆ, ನಡೀತೀವಿ, ಒಪ್ಕೊಳ್ತೀವಿ. ಬಟ್ ಇಲ್ಲಿ ಹೆಚ್ಚಿದೆ, ಇಲ್ಲಿ ಓನ್ಲಿ ಇದೆ. ಹೇಗೆ ಒಪ್ಕೊಳ್ಳೋಣ? ಸಂಪೂರ್ಣವಾಗಿ ತಪ್ಪಾಗತ್ತದು ಈ ತರ ಕೊಟ್ರೆ ಎಕ್ಸಾಮ್ ನಲ್ಲಿ. ಆಮೇಲೆ ಇಲ್ಲಿ ಶೇರ್ ಅಂತ ಇದೆ. ಶೇರ್ ಅಂತ ಅಂದ್ರೆ ಹಂಚಿಕೊಳ್ಳು, ಇವರು ಪಡೆ ಅಂತ ಕೊಡ್ತಾರೆ ಇಲ್ಲಿ. ಯಾಕೆ ಆತರ? ತಪ್ಪಲ್ವಾ ಅದು? ಓನ್ಲಿ ಅಂತ ಅಂದ್ರೆ ಹೆಚ್ಚಾಗತ್ತಾ? ಮಾತ್ರ ಅಂತ ಆಗತ್ತದು. ಇವನ್ನೆಲ್ಲ ಡಿಸ್ಕಸ್ ಮಾಡಿದೀನಿ ಹಿಂದೆ, ಸ್ಕೀಮ್ ಬಗ್ಗೆ ಕೂಡ ಡಿಸ್ಕಸ್ ಆಗಿದೆ. ಇವು ಬಯೋ ರಿಮಿಡಿಷನ್ ಎಲ್ಲ ಹೇಳಿದೀನಿ ನಿಮ್ಗೆ ಈಗಾಗಲೇ. ನಿಶಾಚರ, ರಾತ್ರಿ ಚಟುವಟಿಕೆ ಪ್ರಾಣಿ, ಪರವಾಗಿಲ್ಲ. ಎಸ್, ಇದನ್ನ ಹೇಳಿದೀನಿ, ಲಿಸ್ಟ್ ನಲ್ಲಿ ಅಪಾಯದಲ್ಲಿದೆ. ಇವುಗಳ ವೈಶಿಷ್ಟ್ಯ ಒಂದಲ್ಲ ಎರಡಲ್ಲ, ಬಹಳಷ್ಟು ದೋಷಗಳಿರೋದ್ರಿಂದ ಅವು ದೋಷ ಅಂತ ಹೇಳ್ತೇವೆ ನಾವು, ಅಲ್ವಾ? ಆಮೇಲೆ ಇದು ಕೂಡ ಗೂಗಲ್ ಅನುವಾದ ತಿಳಿಸಿರುವಂತೆ ತಾಳಮೇಳಾನೇ ಇಲ್ಲ ಅಂತ ಹೇಳಿದ್ದೇವೆ, ಸಂಬಂಧನೆಯ ಮಾತ್ರ ಅಲ್ಲ ಅಂತ. ಪಿತೃತ್ವ ರಜೆಯು ಬೇರೆ, ಪಿತೃತ್ವ ರಜೆಯನ್ನು ಬೇರೆ. ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ ಇಂಥ ದೋಷಗಳು ಯಾಕಿದು? ಆಮೇಲೆ ಅತ್ತೈಂತ ಅಂದ್ರೆ ಅತ್ಯಂತ ಆಗಬೇಕು ಅದು. ನೆಕ್ಸ್ಟ್ ಇಲ್ಲಿ ನೋಡಿ, ನಾವೇನ್ ಅನ್ಕೊಂಡಿದ್ವಿ, ಬರೀ ಲಿವಿಂಗ್ ರೂಟ್ ಬ್ರಿಡ್ಜಸ್ ನಲ್ಲಿ ಮಾತ್ರ ದೋಷ ಇದೆ ಅಂತ ಅನ್ಕೊಂಡಿದ್ವಿ. ಅಲ್ಲಲ್ಲ, ಇಲ್ಲಿ ಕೆಳಗಡೆ ಬನ್ನಿ, ಬಿ ಒಂದು ವಾಕ್ಯ ನೋಡಿ ಏನಿದೆ ಇದು ಅಂದ್ರೆ, ಈ ರಚನೆಗಳನ್ನು ಸ್ಥಳೀಯ ಜರವಾ ಬುಡಕಟ್ಟು ಸಮುದಾಯಗಳು ಮಾಡಿವೆ. ಅವು ಹಲವು ಶತಮಾನಗಳಿಂದ ವಿಪರೀತ ಹವಾಮಾನ ಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸಿವೆ. ಯಾರು ಅವು ಅಂದ್ರೆ ಯಾರಿಲ್ಲಿ? ಅವು ಅಂತ ಅಂದ್ರೆ ಆ ಒಂದು ಬುಡಕಟ್ಟು ಸಮುದಾಯಗಳ ಅಥವಾ ಜೀವಂತ ಬೇರುಗಳ? ವ್ಯಾಕರಣ ದೋಷ ಇದೆ ಅಲ್ವಾ ಇಲ್ಲಿ? ಸುಮ್ನೆ ದೋಷಗಳ ಇಲ್ಲದೆ ನೋಡಿ, ನಾವು ನೀಟಾಗಿ ಕನ್ನಡ ಅನುವಾದ ಮಾಡಿಕೊಟ್ಟಿದೀವಿ ಅದನ್ನ. ಮತ್ತೆ ಓಕೆ, ಇದು ತಪ್ಪಾಗಿದೆ. ಈ ತರ ಆಗ್ಬಾರ್ದು. ಇಲ್ಲಿ ಏನಾಗ್ಬೇಕು ಅಂತ ಅಂದ್ರೆ, ಅವು ಅಂತ ಅಂದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ನೀಟಾಗಿ ಬರ್ಬೇಕದು, ಆ ಬೇರುಗಳು ಅಂತ ಹೇಳಿ.
ಸಾದಿಲ್ ವರುಣ್ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋಣ ಅಂತ ಹೇಳಿದ್ದೀನಿ ನಾನು ಈಗಾಗಲೇ. ಬಟ್ ಇಲ್ಲಿ ಮುಂದೆ ಪ್ರೆಸೆಂಟ್ ಅಂತ ಅಂದ್ರೆ ಹಾಜರಿ ಮೌಲ್ಯ ಅಂತ ಆಗತ್ತಾ, ಇರುವ ಅಂತ ಆಗತ್ತೆ. ಸದ್ಯಕ್ಕೆ ಇರುವ ನಿವ್ವಳ ಮೌಲ್ಯ ಅಂತ ಕೊಡ್ಬೋದಾಗಿತ್ತು ಅದನ್ನ. ಇನ್ನು ಪ್ರಕರಣನೇ ಬೇರೆ, ಪ್ರಸರಣನೇ ಬೇರೆ ಗೊತ್ತಿರ್ಲಿ. ಪ್ರಕರಣ ಅಂತ ಅಂದ್ರೆ ಕೇಸ್, ಪ್ರಸರಣ ಅಂತ ಅಂದ್ರೆ ಡಿಸ್ಪರ್ಷನ್. ಎರಡು ಕೂಡ ಹೇಗೆ ಒಪ್ಕೊಳ್ಳೋಕ್ ಸಾಧ್ಯ ಅದನ್ನ? ಮತ್ತೆ ಆವಿನೇ ಬೇರೆ, ನೀರಾವಿನೇ ಬೇರೆ. ನೋಡಿ ಇಲ್ಲಿ ಕೊಟ್ಟಿದೀವಿ. ಆವಿ ಅಂದ್ರೆ ಸ್ಟೀಮ್, ವಾಟರ್ ವೇಪರ್ ಅಂದ್ರೆ ನೀರಾವಿ. ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ. ಆವಿ ಕುದಿಯುವ ನೀರಿನಿಂದ ಉತ್ಪತ್ತಿಯಾಗುತ್ತದೆ. ನೀರಾವಿ ಯಾವುದೇ ತಾಪಮಾನದಲ್ಲಿ ನೀರು ಆವಿಯಾಗುವ ಪ್ರಕ್ರಿಯೆ. ಎರಡು ಕೂಡ ಒಂದೇನ ಹಾಗಾದ್ರೆ? ಅಲ್ಲ, ಬೇರೆ ಬೇರೆ. ಕಣ್ಣಿಗೆ ಕಾಣುವ ಬಿಳಿ ಬಣ್ಣದ ಹಬೆ ಆವಿ, ಕಣ್ಣಿಗೆ ಕಾಣದ ಅನಿಲ ರೂಪದಲ್ಲಿರುವಂತಹ ನೀರಾವಿ. ತಾಪಮಾನ ಹೆಚ್ಚಾಗಿರುತ್ತದೆ ಆವಿಯಲ್ಲಿ, ತಾಪಮಾನ ಸಾಮಾನ್ಯದಲ್ಲಿರುತ್ತೆ ನೀರಾವಿಯಲ್ಲಿ. ಒತ್ತಡದ ಅಡಿಯಲ್ಲಿರುತ್ತೆ ಯಾವುದು? ಸ್ಟೀಮ್ ಅಥವಾ ಆವಿ. ವಾತಾವರಣದ ಒತ್ತಡದಲ್ಲಿರುತ್ತೆ ಯಾವುದು? ನೀರಾವಿ. ಎರಡು ಕೂಡ ಒಂದೇ ಅಂದ್ರೆ ಹೇಗೆ ಒಪ್ಕೊಳ್ಳೋಣ ರೀ? ತಪ್ಪಿದೆ ಅದರಲ್ಲಿ. ನೆಕ್ಸ್ಟ್, ಜೇಮ್ಸ್ ವೆಬ್ ಟೆಲಿಸ್ಕೋಪ್. ಇಲ್ಲಿ ಬಂದಾಗ ಹೇಳಿದೀನಿ ಇದನ್ನ, ವೇವ್ ಲೆಂತ್. ಸೊ ಇವೆಲ್ಲ ಬರಬೇಕಿಲ್ಲ. ಅಸ್ಟ್ರೋನಾಮಿ ಅಂತ ಅಂದ್ರೆ ಕನ್ನಡ ಖಗೋಳಶಾಸ್ತ್ರ ಅಂತ ಪದವನ್ನ ಬಳಸಬೇಕಾಗಿತ್ತು, ಬಳಸಿಲ್ಲ. ಇಲ್ಲಿ ಶಕ್ತಿ ಪದ ಮಾಯ ಆಗಿದೆ. ಓಕೆ, ಮತ್ತಿದು ಇಲ್ಲಿ ನೋಡಿ, ನಾನೇನ್ ಸೂಚಿಸಿದೆ? ಬರೀ ತಿರುಗುವ ಅಂತ ಹೇಳಿದ್ದೆ ಹಿಂದೆ. ತಿರುಗೋದಂತ ಹೇಳಿದ್ರೆ ನೋಡಿ, ಅದನ್ನ ಬಿಡಿ, ಅದ್ರ ಕೆಳಗಡೆ ಬನ್ನಿ. ಸ್ವಲ್ಪ ಗಮನ ಇಟ್ಕೊಂಡು ನೋಡಿ. ಇಲ್ಲಿ ಪೆರಿಗ್ರಿನ್ ಫಾಲ್ಕನ್ಗಳು ಕೀಟನಾಶಕಗಳನ್ನು ಸೂಚಿಸುತ್ತವೆ. ಪೆರಿಗ್ರಿನ್ ಫಾಲ್ಕನ್ಗಳು ಕೀಟನಾಶಕಗಳನ್ನ ಸೂಚಿಸುತ್ತವೆ ಅಂದ್ರೆ ಅವೇ ಕೀಟನಾಶಕಗಳಾಗಿವೆ ಅಂತ ಅರ್ಥ ಆಯ್ತು. ಬಟ್ ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ನೋಡಿದಾಗ ಹಾಗಿಲ್ಲ ಅದು. ಪೆರಿಗ್ರೈನ್ ಫಾಲ್ಕಾನ್ಸ್ ಆರ್ ಅನ್ ಇಂಡಿಕೇಟರ್ ಆಫ್ ಪೆಸ್ಟಿಸೈಡ್ಸ್. ಕೀಟನಾಶಕಗಳ ಸೂಚಕಗಳಾಗಿವೆ ಅಂತ ಆಗ್ಬೇಕು. ತುಂಬಾ ವ್ಯತ್ಯಾಸ ರೀ ಇದು, ತುಂಬಾ ಗಂಭೀರ ತಪ್ಪಿದು. ಇದು ಕೂಡ ಕ್ರಿಮಿನಾಶಕ, ರಾಸಾಯನಿಕ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬೋದು ಅಂತ ಹೇಳಿದೀನಿ, ಅದನ್ನ ಬಿಟ್ಟಿದ್ದೀನಿ ನಾನು. ಆಮೇಲೆ ಎಮ್ಮೆಯನ್ನ ತ್ಯಾಗ ಮಾಡಲ್ಲ ರೀ, ಬಲಿ ಕೊಡ್ತಾರಲ್ಲಿ. ಸ್ಯಾಕ್ರಿಫೈಸ್ ಅಂದ್ರೆ ಬಲಿ ಅಂತ ಆಗತ್ತಿಲ್ಲಿ. ಶಾಲಾ ಪುಸ್ತಕಗಳಲ್ಲೆಲ್ಲ ಎರೆಹುಳು ಅಂತ ಕೊಟ್ಟು, ಎಕ್ಸಾಮ್ ನಲ್ಲಿ ಸಡನ್ ಆಗಿ ಮಣ್ಣುಳು ಅಂತ ಕೊಟ್ಟು ಕನ್ನಡ ವಿದ್ಯಾರ್ಥಿಗಳ ಹಿಂದೆ ಆಗ್ಬೇಕು ಅನ್ಕೊಂಡಿದೀರಾ? ತಪ್ಪು. ಅಲ್ಲ, ಆಗಲ್ಲ, ಆತರ ಸಾಧ್ಯನೇ ಇಲ್ಲ ಒಪ್ಕೊಳ್ಳೋಕೆ. ಆಮೇಲೆ ಶಿಕ್ಷಾ ಕೋಪಲೈಟ್ ಕೂಡ ಹೇಳಿದ್ದೀನಿ ನಾನು ಈಗಾಗಲೇ. ಆಮೇಲೆ ಇದನ್ನು ಕೂಡ ಡಿಸ್ಕಸ್ ಮಾಡಿದೀನಿ ನಿಮ್ ಜೊತೆ ಹಿಂದೆನೆ. ಆಮೇಲೆ ತಪ್ಪನುವಾದ ಆಗಿದೆ ಇದು ಸಂಪೂರ್ಣವಾಗಿ ಗಿಗಾಬ್ಯಾಟ್ದು. ಇದು ಕೂಡ ತಪ್ಪಾಗಿತ್ತು, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಮೈನರ್. ಅದಕ್ಕೆ ಹೇಳಿದೀವಿ ನಾವು, ಎಲ್ಲಾನು ಮೇಜರ್ ಇಲ್ಲ. ಬಟ್ ಮಿನಿಮಮ್ 35 ಆದ್ರೂ ಸೀರಿಯಸ್ ಗಂಭೀರ ದೋಷಗಳಿದೆ ಅದರಲ್ಲಿ. 70 ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಇವರು. ಕೀ ಆನ್ಸರ್ ರಿಲೀಸ್ ಮಾಡಿದ್ರೆ ಅದರಲ್ಲಿ ಎಲ್ಲೂ ಕೂಡ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾತುಕತೆ ಇಲ್ಲ. ಆಮೇಲೆ ICMR ರಾಷ್ಟ್ರೀಯ ಸಾಂಕ್ರಾಮಿಕ ರೋಗಗಳ ಸಂಸ್ಥೆ ಅಲ್ಲ, ರೋಗಶಾಸ್ತ್ರ ಸಂಸ್ಥೆ ಅದು. ಓಕೆ, ಆಮೇಲೆ ಇಲ್ಲಿ ನೋಡಿ, ಇದು ಪುರಾತತ್ವ ಶಾಸ್ತ್ರದ ಸ್ಥಳ ಅಲ್ಲ, ಅದು ಪುರಾತತ್ವ ಶಾಸ್ತ್ರದ ಸ್ಥಳ ಅಲ್ಲ, ಪುರಾತತ್ವ ತಾಣ ಅಷ್ಟೇ ಆಗಬೇಕು ಅದು ಸರಿಯಾದ ಪದ. ಆಮೇಲೆ ಸ್ವೀಕರಿಸಬಹುದಾಗಿದೆ ಆಗಬಾರ್ದು, ದತ್ತು ತೆಗೆದುಕೊಳ್ಳಬಹುದು. ಸ್ವೀಕರಿಸು ಬೇರೆ, ದತ್ತು ತೆಗೆದುಕೊಳ್ಳೋದು ಬೇರೆ. ಹೇಳ್ತೀನಿ ನೋಡಿ, ಸ್ವೀಕರಿಸೋದಕ್ಕೂ ದತ್ತು ತೆಗೆದುಕೊಳ್ಳೋದು ವ್ಯತ್ಯಾಸ ಏನು? ಸ್ವೀಕರಿಸು ಅನ್ನೋದು ಕ್ರಿಯಾಪದ, ದತ್ತು ತೆಗೆದುಕೊಳ್ಳೋದು ಸಂಯುಕ್ತ ಕ್ರಿಯಾಪದ. ಅರ್ಥ ಏನು? ಸ್ವೀಕರಿಸೋದು ಅಂದ್ರೆ ಒಪ್ಕೊಳ್ಳೋದು, ಅಂಗೀಕರಿಸೋದು. ದತ್ತು ತೆಗೆದುಕೊಳ್ಳೋದು ಅಂದ್ರೆ ಕಾನೂನುಬದ್ಧವಾಗಿ ಅಧೀನಕ್ಕೊಳಪಡಿಸ್ಕೊಳ್ಳೋದು. ಎರಡು ಕೂಡ ಒಪ್ಕೊಳ್ಳೋದು ಅಂದ್ರೆ ಹೇಗೆ? ಕೊಟ್ಟಿದೀವಿ ನೋಡಿ ನೀವೇ, ವಿತ್ ಪ್ರೂಫ್ ವಿ ಆರ್ ಗಿವನ್ ಹಿಯರ್. ಆಮೇಲೆ ಕರ್ನಾಟಕ ವನ್ಯಜೀವಿ ಕ್ರಿಯಾ ಯೋಜನೆಯೊಂದಿಗೆ ಈ ಸಮಿತಿಯನ್ನು ರೂಪಿಸಲಾಗಿತ್ತು. ತಪ್ಪನುವಾದ ರೀ. ಮೊದಲು ಸಮಿತಿಯನ್ನ ರಚಿಸಿ ಆ ಯೋಜನೆನ ಮಾಡೋಕ್ ಹೇಳಲಾಗಿತ್ತು. ಇಂಗ್ಲಿಷ್ ನಲ್ಲಿ ಇದನ್ನ ಓದಿದ್ರೆ ಅವ್ರು ಏನ್ ಹೇಳ್ತಾರೆ ಇಲ್ಲಿ? ದ ಕಮಿಟಿ ವಾಸ್ ಸೆಟಪ್ ಇನ್ 2010 ಟು ಕಮ್ ಅಪ್ ವಿತ್ ದ ಕರ್ನಾಟಕ ವೈಲ್ಡ್ ಲೈಫ್ ಆಕ್ಷನ್ ಪ್ಲಾನ್. ಅಂದ್ರೆ ಈ ಸಮಿತಿಯನ್ನ 2010ರಲ್ಲಿ ರಚಿಸಲಾಯಿತು. ಯಾಕಂದ್ರೆ ಕರ್ನಾಟಕ ವೈಲ್ಡ್ ಲೈಫ್ ಆಕ್ಷನ್ ಪ್ಲಾನ್, ಕರ್ನಾಟಕ ವನ್ಯಜೀವಿ ಕ್ರಿಯಾ ಯೋಜನೆಯನ್ನ ತಗೊಂಡು ಬರೋಕೆ. ಇಲ್ಲಿ ಏನ್ ಕೊಡ್ತಾರೆ? ಕ್ರಿಯಾ ಯೋಜನೆಯೊಂದಿಗೆ ಈ ಸಮಿತಿಯನ್ನ ರಚಿಸಲಾಯಿತು. ಮೊದಲು ಸಮಿತಿ ರಚನೆ ಆಗಿದೆ, ಆಮೇಲೆ ಕ್ರಿಯಾ ಯೋಜನೆ ಬಂದಿದೆ. ಮತ್ ನಮ್ಮದೇ ತಪ್ಪಂತ ಏನ್ರಿ? ಛೆ, ಕನ್ನಡ ತಪ್ಪಾಗಿದೆ ಇಲ್ಲಿ, ತುಂಬಾ ಅನ್ಯಾಯ ಆಗಿದೆ. ಆಮೇಲೆ ಇಲ್ಲಿ ನೋಡಿ, ದತ್ತಾಂಶ ಮಾಹಿತಿ ಕೇಂದ್ರಗಳಿಗೆ ತಪ್ಪನುವಾದ. ಬಲವನ್ನು ಅಂತ ಆಗಿದೆ, ಬಟ್ ಬಲ ಅಲ್ಲ, ಅದು ವಿದ್ಯುತ್ ಪೂರೈಕೆ ಅಂತ ಆಗ್ಬೇಕು. ಬಲ ಬೇರೆ, ವಿದ್ಯುತ್ ಪೂರೈಕೆ ಬೇರೆ. ಫ್ರಂಟ್ ರನ್ನರ್ಗೆ ಕನ್ನಡದಲ್ಲಿ ಪದ ಇದೆ, ಮುಂಚೂಣಿ ರಾಜ್ಯ ಅಂತ ಕೊಡ್ತಾರೆ ಕನ್ನಡದಲ್ಲಿನೇ. ಓಕೆ, ಆಮೇಲೆ ಗುರುತಿಸಲಾಗಿದೆ ಅಂತ ಕನ್ನಡದಲ್ಲಿ ಕೊಡ್ತಾರೆ, ಇಂಗ್ಲಿಷ್ ನಲ್ಲಿ ಕೆಟಗರೈಸ್ಡ್ ಅಂತ ಕೊಡ್ತಾರೆ. ಕೆಟಗರೈಸ್ಡ್ ಅಂತ ಅಂದ್ರೆ ಏನು? ವರ್ಗೀಕರಿಸು. ಗುರುತಿಸು ಅಂತ ಯಾಕೆ ಕೊಟ್ರಿ ಇವ್ರು ಇಲ್ಲಿ? ಯಾಕೆ ಹೇಳ್ತೀನಿ ಅದನ್ನು. ಗುರುತಿಸು ಮತ್ತೆ ವರ್ಗೀಕರಿಸಕ್ಕೂ ವ್ಯತ್ಯಾಸ ಇದೆ. ಇದೇನ್ ಸೀರಿಯಸ್? ಎಸ್ ಸೀರಿಯಸ್, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಗುರುತಿಸು ಅಂತ ಅಂದ್ರೆ ಐಡೆಂಟಿಫೈ, ಒಂದು ವಸ್ತು ಅಥವಾ ವಿಷಯವನ್ನ ಗುರುತು ಹಾಕೋದು. ವರ್ಗೀಕರಿಸು ಅಂತ ಅಂದ್ರೆ ವಿಭಾಗ ಮಾಡೋದು, ಅದನ್ನ ಬೇರೆ ಬೇರೆ ಒಂದು ವಿಭಾಗಗಳಿಗೆ ಸೇರಿಸೋದು. ಅದನ್ನ ಆರಾಮಾಗಿ ಕೊಡಬಹುದಾಗಿತ್ತು ಒಬ್ಬ ಈ ವಾಕ್ಯವನ್ನ. ಕರ್ನಾಟಕವು ರಾಜ್ಯ ಇಂಧನ ದಕ್ಷತಾ ಸೂಚ್ಯಂಕ 2023ರಲ್ಲಿ ಮುಂಚೂಣಿ ರಾಜ್ಯ ಎಂದು ವರ್ಗೀಕರಿಸಲ್ಪಟ್ಟಿದೆ. ಸರಿಯಾದ ಅನುವಾದ ಇದು. ನಮ್ ಕಡೆ ಕೊಡ್ರಿ, ನಾವು ಮಾಡ್ಕೊಡ್ತೀವಿ ಅನುವಾದ. 2 ತಿಂಗಳು KS ಪರೀಕ್ಷೆ ಇರೋಕ್ಕಿಂತ ಮುಂಚೆ 2 ತಿಂಗಳು ನಮ್ಮನ್ನ ಎಲ್ಲಾದ್ರೂ ಒಂದ್ ಕಡೆ ತಗೊಂಡು ಹೋಗಿ, ನೀವು ಇಂಗ್ಲಿಷ್ ನಲ್ಲಿ ಕ್ವಶನ್ ರೆಡಿ ಮಾಡ್ಕೊಂಡು ಬನ್ನಿ. ನಮ್ಮನ್ನ ಯಾವ್ದಾದ್ರು ಒಂದು ರೂಮಲ್ಲಿ ಇಟ್ಬಿಡಿ, ನಾವು ರೆಡಿ ಮಾಡ್ಕೊಡ್ತೀವಿ. KS ಎಕ್ಸಾಮ್ ಮುಗಿದ ಮೇಲೆ ನಮ್ಮನ್ನ ಹೊರಗಡೆ ಬಿಡಿ. ಸಂಭಾವನೆನ ಚೆನ್ನಾಗಿ ಕೊಡಿ ಮತ್ತೆ, ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಅನುವಾದ ಮಾಡ್ತೀವಿ. ಒಂದ್ 4-5 ಜನ ಸೇರ್ಕೊಂಡು ಬರ್ತೀವಿ, ನಾವು ತುಂಬಾ ಚೆನ್ನಾಗಿ ಮಾಡ್ತೀವಿ. ನಮ್ ಕನ್ನಡ ಭಾಷೆನ ಉಳಿಸ್ಕೊಳ್ತೀವಿ, ನಾವು ಸಿದ್ಧ ಇದೀವಿ ಇದಕ್ಕೆ. ಓಕೆ, ಸೊ ಸೋರ್ಸ್ ಎಲ್ಲಿದಪ್ಪ ಇದಕ್ಕೆ? PIB ಸೋರ್ಸ್ ಕೊಡ್ತಾ ಇದೀವಿ ಗೌರ್ಮೆಂಟ್. ಓಕೆ,
ಆಮೇಲೆ ಇಲ್ಲಿ ಬನ್ನಿ, ಎರಡು ಆರ್ಥಿಕ ಕಾರಿಡಾರ್ ಬೇರೆ, ಡೆಡಿಕೇಟೆಡ್ ಬೇರೆ. ಡೆಡಿಕೇಟೆಡ್ ಸಮರ್ಪಿತ, ಅದಕ್ಕೆ ಮೀಸಲಿರುವಂತಹ ಎರಡು ಮೀಸಲು ಆರ್ಥಿಕ ಕಾರಿಡಾರ್ ಅಂತ ಆಗಬೇಕು. ಆಮೇಲೆ ಬನ್ನಿ ಇಲ್ಲಿ ಸಂವೇತ ಅಂತ ಅಂದ್ರೆ ಏನಿದು? ಸಂವೇತ ಅಂತ ಅಂದ್ರೆ ಯಾವ ಪದ ನಾನು ಇಲ್ಲಿವರೆಗೂ ಕೇಳಿಲ್ಲ ಹುಟ್ಟಿದಾಗಿಂದ. 29 ವರ್ಷಗಳಾದ್ರೂ ಸಂವೇತ ಅಂತ ಪದ ನಮಗ್ ಬಂದಿಲ್ಲ. ಸ್ಥಾಪಿತ ಅಂತ ಆಗ್ಬೇಕದು. ಮತ್ತೆ ಆರ್ಥಿಕ ಕಾರಿಡಾರ್ ಬೇರೆ. ಸರ್ ಏನು ಆರ್ಥಿಕ ಕಾರಿಡಾರ್ಗೂ ಸಮರ್ಪಿತ ಅಥವಾ ಮೀಸಲು ಆರ್ಥಿಕ ಕಾರಿಡಾರ್ಗೂ ವ್ಯತ್ಯಾಸ ಏನ್ ಸರ್? ತಗೊಳ್ಳಿ, ಇಲ್ಲಿದೆ ವ್ಯತ್ಯಾಸ. ವಿತ್ ಪ್ರೂಫ್ ಕೊಡ್ತೀವಿ ನಿಮಗೆ, ಓದಿ ನೀವೇ. ಟೈಮ್ ಬಹಳ ಆಗ್ತಾ ಇದೆ, ಬಹುಶಃ ವಿಡಿಯೋ ತುಂಬಾನೇ ಉದ್ದ ಆಗ್ತಾ ಇದೆ. ಸೊ ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ ಅದನ್ನ. ಸೊ ಇದೇನು? ಪ್ರಮುಖ ಆರ್ಥಿಕ ಕೇಂದ್ರಗಳನ್ನ ಸಂಪರ್ಕಿಸುವ ಅಭಿವೃದ್ಧಿ ಪ್ರದೇಶಕ್ಕೆ ಬಳಸಲ್ಪಡುವ ಸಾಮಾನ್ಯ ಪದ. ಬಟ್ ಇಲ್ಲೇನಿರುತ್ತೆ? ನಿರ್ದಿಷ್ಟವಾಗಿರುತ್ತೆ, ಇದಕ್ಕಷ್ಟೇ ಮೀಸಲದು. ಸೊ ವ್ಯತ್ಯಾಸ ಇದೆ ರೀ, ವ್ಯತ್ಯಾಸ ಇದೆ. ವಿದ್ಯಾರ್ಥಿಗಳು ತಪ್ಪು ಹಾಕುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಹೆಲಿಕಾಪ್ಟರ್ಗಳನ್ನ ಉತ್ಪಾದನೆ ಮಾಡಲ್ಲ, ತಯಾರಿಸ್ತಾರೆ. ಉತ್ಪಾದಿಸೋದು ಬೇರೆ, ತಯಾರು ಮಾಡೋದು ಬೇರೆ. ಕ್ರೀಡಾ ಅಂದ್ರೆ ಗೇಮ್, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋ ನಡೆಯುತ್ತೆ. ಮಾಧ್ಯಮ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಕೊಟ್ಟಿದ್ದಾರೆ. ಮಾಧ್ಯಮಗಳೇ ಬೇರೆ, ಸೋಷಿಯಲ್ ಮೀಡಿಯಾನೇ ಬೇರೆ, ಸಾಮಾಜಿಕ ಮಾಧ್ಯಮ ಅಂತ ಅನ್ಬೇಕು. ಆಮೇಲೆ ಇದು ಬನ್ನಿ, ತುಂಬಾನೇ ಚೆನ್ನಾಗಿದೆ. ಅದು ನಿಜಕ್ಕೂ ನನಗೂ ಕೂಡ ಶಾಕ್ ಆಯ್ತು, ಇಷ್ಟು ಸೀರಿಯಸ್ ಆಗಿರುತ್ತಾ? ನಮ್ ಕಣ್ಣಿಗೆ ಕೂಡ ಒಂದ್ಸಾರಿ ತಪ್ಪು ಗೊತ್ತಾಗಲ್ಲ ನೋಡಿ. ಇಂಗ್ಲಿಷ್ ನಲ್ಲಿ ಫಿಶ್ ಸ್ಯಾಂಕ್ಚುರಿ ಅಂತ ಇದೆ, ಕನ್ನಡದಲ್ಲಿ ಮತ್ಸ್ಯ ತಾಣ ಅಂತ ಕೊಟ್ಟಿದ್ದಾರೆ. ಅದು ಮತ್ಸ್ಯ ತಾಣ ಅಂತ ಆಗಬಾರ್ದು, ಮತ್ಸ್ಯ ಧಾಮ ಅಥವಾ ಮತ್ಸ್ಯ ಅಭಯಾರಣ್ಯ ಅಥವಾ ಮತ್ಸ್ಯ ಧಾಮ ಅಂತ ಆಗ್ಬೇಕು. ಸರಿ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ತಾಣ ಅಂಡ್ ಧಾಮ? ಹೇಳ್ತೀನಿ. ಮತ್ಸ್ಯ ತಾಣ ಅಂದ್ರೆ ಇಂಗ್ಲಿಷ್ ನಲ್ಲಿ ಫಿಶ್ ಸೈಟ್ ಅಂತ ಆಗತ್ತೆ. ಬಟ್ ಇಂಗ್ಲಿಷ್ ಅಲ್ಲಿ ಇಲ್ಲಿ ಕೊಟ್ಟಿರೋದು ಫಿಶ್ ಸ್ಯಾಂಕ್ಚುರಿ. ಸ್ಯಾಂಕ್ಚುರಿಗೆ ಕನ್ನಡದಲ್ಲಿ ಇವ್ರು ಕೊಡಬೇಕಾದದ್ದು ಮತ್ಸ್ಯ ಧಾಮ ಅಥವಾ ಅಭಯಾರಣ್ಯ. ಅಭಯಾರಣ್ಯ ಯಾಕೋ ನನಗೂ ಸರಿ ಅನಿಸ್ತಾ ಇಲ್ಲ, ಮತ್ಸ್ಯ ಧಾಮ ಅಂತ ತಗೊಳ್ಳೋಣ. ಸೊ ಏನ್ ಎರಡಕ್ಕೂ ವ್ಯತ್ಯಾಸ ತುಂಬಾ ಗಂಭೀರ ಇದೆ, ಸ್ವಲ್ಪ ಗಮನ ಇಟ್ಕೊಂಡು ನೋಡಿ. ಮತ್ಸ್ಯ ತಾಣದಲ್ಲಿ ಮೀನುಗಾರಿಕೆ ಮಾಡೋಕೆ ಅವಕಾಶ ಇರುತ್ತೆ, ಅಥವಾ ಮೀನುಗಾರಿಕೆ ಮಾಡುವಂತ ಜಾಗವನ್ನೇ ಮತ್ಸ್ಯ ತಾಣ ಅಂತ ಕರೀತಾರೆ. ಬಟ್ ಮತ್ಸ್ಯ ಧಾಮ ಅಥವಾ ಫಿಶ್ ಸ್ಯಾಂಕ್ಚುರಿನಲ್ಲಿ ಮೀನುಗಳ ಸಂರಕ್ಷಣೆಗಾಗಿ ಮೀಸಲಾಗಿರುವಂತ ಪ್ರದೇಶ ಇರುತ್ತೆ. ಇಲ್ಲಿ ಮೀನುಗಾರಿಕೆಗೆ ಅವಕಾಶ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಇಷ್ಟೆಲ್ಲ ಗಂಭೀರ ಅನುವಾದ ದೋಷಣೆ ಯಾಕೆ ಮಾಡ್ತಾರೆ ಇವರು? ಸರ್ ಉತ್ತರದಲ್ಲಿ ಅದಿಲ್ಲ ಬಿಡ್ರಿ, ಬೇರೆ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಬಟ್ ಪ್ರಶ್ನೆಯಲ್ಲಿ ತಪ್ಪಿದೆಯಲ್ಲ, ಉತ್ತರ ಹೇಗ್ ಕರೆಕ್ಟ್ ಆಗಿ ಕೊಡೋಕ್ ಸಾಧ್ಯ ನಮ್ಮ ವಿದ್ಯಾರ್ಥಿಗಳು? ಬಹುಶಃ ವಿಡಿಯೋ ತುಂಬಾನೇ ಉದ್ದ ಆಯ್ತು ಅನ್ಸುತ್ತೆ. ಮತ್ತೂ ಒಂದ್ಸಾರಿ ಹೇಳ್ತಾ ಇದ್ದೀನಿ, ತುಂಬಾ 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 ಘೋರ ಅನ್ಯಾಯ ಆಗಿದೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ. ಒಟ್ನಲ್ಲಿ ಎಲ್ರಿಗೂ ನ್ಯಾಯ ಸಿಗಲಿ, ಎಲ್ಲರಿಗೂ ಕೂಡ ನ್ಯಾಯ ಸಿಗಲಿ. ಅದ್ ಹೇಗಾಗುತ್ತೋ ಏನಾಗುತ್ತೋ ತಜ್ಞರು ಇರ್ತಾರೆ, ಒಂದಲ್ಲ ಒಂದು ಪರಿಹಾರದಿಂದ ನಮ್ಮ ಸರ್ಕಾರ ಇದಕ್ಕೆ ನಮಗೆ ನ್ಯಾಯ ಕೊಡುತ್ತೆ ಅನ್ನೋ ನಂಬಿಕೆ ಇದೆ. ಎಲ್ರೂ ಕೂಡ ಒಕ್ಕೋರಲಿನಿಂದ ಧ್ವನಿ ಎತ್ತಿ ಈ ವಿಡಿಯೋ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಬೇಕು. ಈ ಒಂದು ಮಿಸ್ಟೇಕ್ಗಳನ್ನ ಕನ್ನಡ ಜನ ನೋಡ್ಬೇಕು, ತಿಳಿದುಕೊಳ್ಬೇಕು. ಕನ್ನಡದ ಸಾಹಿತಿಗಳಿಗೆ ಮೊದಲು ಗೊತ್ತಾಗಬೇಕು. ಇದೇ ತರ ಆದ್ರೆ ಕನ್ನಡ ಉಳಿಯೋದಿಲ್ಲ. ಕನ್ನಡ ಉಳಿಯೋದ್ರೆ ಬರೀ ನಾವು ಚೆನ್ನಾಗಿ ಪುಸ್ತಕನ ಬರಿತಾ ಹೋದ್ರೆ ಕನ್ನಡ ಉಳಿಯೋದಿಲ್ಲ. ಕನ್ನಡವನ್ನ ಓದಿರುವಂತ ವಿದ್ಯಾರ್ಥಿಗೆ ಉದ್ಯೋಗ ಸಿಗಬೇಕು. ಬರೀ KPSC ಮಾತ್ರ ಅಲ್ಲ, ಬಹಳಷ್ಟು ಪರೀಕ್ಷೆಗಳಲ್ಲಿ ಕನ್ನಡ ಅನುವಾದಗಳು ಇದೇ ತರ ಆಗ್ತಾ ಇದೆ ಅಂತೆ. ಧ್ವನಿ ಎತ್ತಿ ಇವುಗಳ ಬಗ್ಗೆ. ಬಹುಶಃ ನಾನು ಈ ವಿಚಾರದ ಬಗ್ಗೆ ಮಾಡ್ತಾ ಇರುವಂತ 5ನೇ ವಿಡಿಯೋ ಅನ್ಸುತ್ತೆ ಇದು. ನಾವು ಪಾಂಚಿನ IAS ಅಲ್ಲಿ ಬರೀ IAS ಗೆ ಮಾತ್ರ ಕೋಚಿಂಗ್ ಕೊಡ್ತೀವಿ. ಬಟ್ ಯಾಕೆ ಈ ವಿಚಾರದ ಬಗ್ಗೆ ಮಾತಾಡ್ಬೇಕಾಯ್ತು? ನಮ್ಮಲ್ಲಿ ಇರುವಂತ ಬಹಳಷ್ಟು ವಿದ್ಯಾರ್ಥಿಗಳೆಲ್ಲರೂ ಕೂಡ ಹಳ್ಳಿ ಭಾಗದವರು. ಅವರು IAS ಗುರಿ ಇಟ್ಕೊಂಡು ಅದ್ರ ಜೊತೆ ಅಟ್ಲೀಸ್ಟ್ ನಾವು KS ಆಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇರ್ತಾರೆ. ಅಂತ ವಿದ್ಯಾರ್ಥಿಗಳು ಹೋಗಿ ಇಂತ ಒಂದು ಪ್ರಶ್ನೆ ಓದ್ಕೊಂಡಾಗ ಏನಾಗಬಾರ್ದು ಅವರಿಗೆ? ತಪ್ಪಾಗತ್ತಲ್ವಾ ಇದು? ಹಾಗಾಗಿ ಈ ವಿಡಿಯೋನ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರಿಗೆ ಕಳಿಸ್ತಿ, ನೀವು ಕೂಡ ಗಮನ ಇಟ್ಕೊಂಡು ನೋಡಿ, ಇದ್ರ ಬಗ್ಗೆ ಧ್ವನಿ ಎತ್ತಿ. ಕನ್ನಡ ವಿದ್ಯಾರ್ಥಿಗಳೇ, ದಯವಿಟ್ಟು ಬರೀ ಕಮೆಂಟ್ಗಳಾಗೊಂಡು ಕೂತ್ಕೊಳ್ಬೇಡಿಪ್ಪ. ವಿಡಿಯೋ ಮಾಡಿ, ಮಾತಾಡಿ, ಟ್ವಿಟರ್ ಅಕೌಂಟ್ಗಳನ್ನ ಓಪನ್ ಮಾಡಿ, ಟ್ವೀಟ್ಗಳಲ್ಲಿ ಟ್ವೀಟ್ ಮಾಡಿ, ಮುಖ್ಯಮಂತ್ರಿಗಳನ್ನ ಟ್ಯಾಗ್ ಮಾಡಿ, ಅಧಿಕಾರಿಗಳನ್ನ ಟ್ಯಾಗ್ ಮಾಡಿ, ನಿಮ್ಮ ಶಾಸಕರನ್ನ, ನಿಮ್ಮ MLAಗಳನ್ನ ಮೀಟ್ ಆಗಿ. ನಮಗ್ ಪರಿಹಾರ ಸಿಗುತ್ತೆ. ಮೊನ್ನೆ ಬೆಳಗಾವಿಯಲ್ಲಿ ಮಾನ್ಯ ಮಂತ್ರಿಗಳಾದಂತ ಸತೀಶ್ ಜಾರಕಿಹೊಳಿಯವ್ರನ್ನ ಮೀಟ್ ಆಗುವಂತ ಕೆಲಸವನ್ನ ಮಾಡಿದ್ದಾರೆ ಎಷ್ಟೋ ಗೋಕಾಕ್ ವಿದ್ಯಾರ್ಥಿಗಳು. ನಿಮ್ ಜಿಲ್ಲೆಗಳಲ್ಲಿ ಹೋಗಿ ಮೀಟ್ ಆಗಿ ಮಿನಿಸ್ಟರ್ಗಳನ್ನ. 27ನೇ ತಾರೀಕು ಮೀಟಿಂಗ್ ಇದೆ, ಅದಕ್ಕಿಂತ ಮುಂಚೆನೆ ಏನಾದ್ರು ಮಾಡಿದ್ರಿ ಪರಿಹಾರ ಸಿಗುತ್ತೆ. ಇಲ್ಲ ನಿಮ್ಮ ಕಾಲಿನ ಮೇಲೆ ನೀವೇ ಕಲ್ ಚಪ್ಪಡಿನ ಹಾಕೊಳ್ತೀರಿ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು, ನಾನು ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಕೋಪದಿಂದಾನೇ ಹೇಳ್ತಾ ಇದೀನಿ ಅಂತ ಅನ್ಕೊಳ್ಬಹುದು ನೀವು. ಅನ್ಯಾಯ ನಿಮಗಾಗಿರದೆ ರೀ, ಧ್ವನಿ ಎತ್ತಿ. ಸಾಂವಿಧಾನಿಕ ಪದಗಳನ್ನ ಬಳಸಿ, ಎಲ್ಲೂ ಕೋಪದಿಂದ ಆಗ್ಲಿ ಹೇಗೋ ಬೈಗಳನ್ನ ಬಳಸೋದು ಅಂತದೆಲ್ಲ ಮಾಡಬಾರ್ದು. ಸೂಕ್ತವಾಗಿ ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯ ಕೊಡಿ, ಈ ತರ ನೀವು ವಿನಂತಿ ಇಡಬೇಕು. ತಗೊಳ್ಳಿ, ಈ ಪ್ರಿಂಟ್ ತಗೊಂಡು ಹೋಗಿ ನಿಮ್ಮ ಶಾಸಕರನ್ನ ಮೀಟ್ ಆಗಿ, ನಿಮ್ಮ ಮಿನಿಸ್ಟರ್ಗಳನ್ನ ಮೀಟ್ ಆಗಿ. ಯಾರು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರನ್ನ ಮೀಟ್ ಆಗಿ, ಅವರು ಕೂಡ ಕೋಚಿಂಗ್ ಸಂಸ್ಥೆ ನಡೆಸ್ತಾ ಇದ್ದಾರೆ, ಅವರು ಕೂಡ ಇದ್ರ ಒಂದು ಗಂಭೀರ ತೆರಿವಾಗತ್ತೆ. ವಿನಯ್ ಕುಮಾರ್ ಸರ್ ಅವ್ರನ್ನ ಮೀಟ್ ಆಗಿ, ಇನ್ಸೈಟ್ಸ್ ನವರನ್ನ. ರಾಜ್ಕುಮಾರ್ ಅಕಾಡೆಮಿಗೆ ಹೋಗಿ ರಾಘವೇಂದ್ರ ರಾಜ್ಕುಮಾರ್ ಅವ್ರನ್ನ ಮೀಟ್ ಆಗಿ. ಬೆಂಗಳೂರಲ್ಲಿ ಚಂದ್ರ ಲೇಔಟ್ ಅಲ್ಲಿ ಬಹಳಷ್ಟು ಸಂಸ್ಥೆಗಳಿದೆ, ಅವರು ಬೆಂಬಲಿಸಿಲ್ಲ ಈ ಹೋರಾಟಕ್ಕೆ. ಯಾಕಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಆಗಿರುವಂತ ಅನ್ಯಾಯ. ತಲುಪಿಸಿ ಇದನ್ನ, ಒಂದ್ ನಂಬಿಕೆ ಇಡಿ, ನಮಗೆ ನ್ಯಾಯ ಸಿಗಬೇಕು, ಸಿಗುತ್ತೆ, ಎಲ್ರಿಗೂ ನ್ಯಾಯ ಸಿಗಲಿ. ಅದೊಂದೇ ನನ್ನ ಒಂದು ಮನವಿ, ನನ್ನ ಒಂದು ವಿನಂತಿ, ನನ್ನ ಒಂದು ಆಕಾಂಕ್ಷೆ. ಯಾರೂ ಕೂಡ ನೋವಾಗಬಾರ್ದು. ಎಲ್ರೂ ಕೂಡ ಶ್ರಮ ಪಡ್ತಾ ಇದ್ದೀರಿ, ತುಂಬಾ ಕಷ್ಟ ಪಡ್ತಾ ಇದ್ದೀರಿ. ಆದ್ರೆ ಕೆಲವೊಬ್ರು
ಕೆಲವೊಬ್ರು ಇದನ್ನ ಗೇಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಅಂತ ಒಂದು ತಪ್ಪು ಕೆಲಸ ಮಾಡಬೇಡಿ. ಇಲ್ಲಿ ನಮ್ಮ ಭಾವನೆಗಳಿದೆ, ಇಲ್ಲಿ ವಿತ್ ಫ್ಯಾಕ್ಟ್ಸ್ ಕೂಡ ಇದೆ. ಇಲ್ಲಿವರೆಗೂ ಬರೀ ಭಾವನೆ ಎಮೋಷನ್ ತಗೊಂಡು ಆಟ ಆಡ್ತಾ ಇದಾರೆ ಅಂತ ಇದ್ರಿ, ಬಟ್ ಫ್ಯಾಕ್ಟ್ಸ್ ಮುಂದ್ ತಗೊಂಡ್ ಬಂದಿದೀವಿ. ನಮಗೆ ನ್ಯಾಯ ಬೇಕು. ಕನ್ನಡ ವಿದ್ಯಾರ್ಥಿಗಳಿಗೆ ಆಗಿರ್ಲಿ, ಇಂಗ್ಲಿಷ್ ವಿದ್ಯಾರ್ಥಿಗಳಿಗೆ ಆಗಿರ್ಲಿ, ಇಬ್ಬರಿಗೂ ಕೂಡ ನ್ಯಾಯ ಸಿಗಬೇಕು. ಒಟ್ಟಿನಲ್ಲಿ ನಮ್ ಕನ್ನಡ ಉಳಿಬೇಕು. ಚೆನ್ನಾಗಿ ಓದಿರೋರು ರ್ಯಾಂಕ್ ಬರಬೇಕು. ಬಡ ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮದ ಮತ್ತೆ ಹಿಂದುಳಿದ ವಿದ್ಯಾರ್ಥಿಗಳು ಕೂಡ KS ಅಧಿಕಾರಿಗಳಾಗಬೇಕು. 40 AC ಪೋಸ್ಟ್ಗಳಿದೆ ಈ ಸಾರಿ. 40 ಜನ ಅಸಿಸ್ಟೆಂಟ್ ಕಮಿಷನರ್ ಆಗೋರಿದ್ದೀರಿ. ನೀವು ಸೆಲೆಕ್ಟ್ ಆದ ನಂತರ ಕನ್ನಡ ಉಳಿಸಿ. ನನ್ನ ಒಂದು ಕಳಕಳಿಯ ವಿನಂತಿ. ಕನ್ನಡ ಬಳಸೋಣ, ಕನ್ನಡ ಉಳಿಸೋಣ. ಕನ್ನಡಕ್ಕೆ ಅನ್ಯಾಯವಾದಾಗ ಧ್ವನಿ ಎತ್ತೋಣ. ಹಾಗೇನೆ ಕನ್ನಡದ ಆ ಹೋರಾಟಗಾರರು ಕೂಡ ಈ ವಿಡಿಯೋ ತಲುಪೋದಾಗ್ಲಿ. ಆಗ ಮಾತ್ರ ನಾವು ಇದ್ರ ಬಗ್ಗೆ ಏನಾದ್ರೂ ಮಾಡಬಹುದು. ಇದನ್ನ ರಾಜಕೀಯಕರಣಗೊಳಿಸೋದು ಬೇಡ, ಬಟ್ ನಾವು ಪರಿಹಾರ ಮಾತ್ರ ಹುಡುಕೋಣ. ಎಲ್ರು ಕೂಡ ಒಳ್ಳೇದಾಗ್ಲಿ. ವಿಡಿಯೋನ ತಲುಪಿಸ್ತೀರಿ ಅಂತ ನಂಬಿಕೆ ಇದೆ ನಮಗೆ. ಎಸ್ ಅಂತ ಜಸ್ಟ್ ಒಂದ್ ಅಕ್ಷರನ ಶೇರ್ ಮಾಡಿದ ತಕ್ಷಣ ಒಂದು ಎಸ್ ಅಂತ ಕಮೆಂಟ್ ಮಾಡಿ. ನನಗೊಂದು ವಿಶ್ವಾಸ ಬೇಕಲ್ವಾ, ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಶ್ರಮ ಅಂತ. ವಿಡಿಯೋ ಮಾಡಿ, ಒಂದು 2 ನಿಮಿಷದ ವಿಡಿಯೋ ಮಾಡಿ ನಾನು ಕೊಡುವಂತ ವಾಟ್ಸ್ಆಪ್ ನಂಬರ್ಗೆ ಶೇರ್ ಮಾಡಿ. ಪತ್ರ ಚಳವಳಿ ಕೂಡ ನಡೆಯೋದಿದೆ. ಅಕ್ಸಾ ಸಂಘಟನೆ ಟೆಲಿಗ್ರಾಮ್ ಗ್ರೂಪ್ ನ ಫಾಲೋ ಮಾಡಿ. ಅವ್ರೇನ್ ಹೇಳ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಇಲ್ಲಿಗೆ ನಿಲ್ಲೋದಿಲ್ಲ, ಇನ್ನು ಮುಂದಕ್ಕೆ ಹೋಗುತ್ತೆ. ಯಾಕಂದ್ರೆ ಇದು ಕೇವಲ ಆರಂಭ. ಕನ್ನಡಕ್ಕೆ ಅನ್ಯಾಯ ಆದಾಗ ಅದನ್ನ ಸುಮ್ನೆ ನೋಡ್ಕೊಂಡಿರೋಕೆ ನಮ್ಮಿಂದ ಆಗಲ್ಲ. ನಾವು ಹೋರಾಡ್ತೀವಿ, ನಾವು ಗೆಲ್ತೀವಿ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ನಮಸ್ಕಾರ.